ಅದು ವಿಡಿಯೋ ಓಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಹಾಕ್ಬೇಡ. ಅಕಸ್ಮಾತ್ ನಾನು ಹೇಳಿದ್ದು ನಿಜ ಆದ್ರೆ ಈ ವಿಡಿಯೋ ವೈರಲ್ ಆಗೈತಿ ನೆಕ್ಸ್ಟ್ ಇಯರ್. ಕಣ್ಣೀರ್ ಸಮಾಧಾನ ಮಾಡ್ಕೊಳ್ಳಿ. ಹೆಂಗಿದ್ದೀರಾ? ಏನು ತಿಂಡಿ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ನಿಮ್ಮ ಬಗ್ಗೆ ಒಂದು ಚಿಕ್ಕದ ಇಂಟ್ರೊಡಕ್ಷನ್ ದೇಶಕ್ಕಲ್ಲಿ ಕರ್ನಾಟಕದವನು. ದೇಶ ನಾವು ಕೊಟ್ಟಿರೋ ದೇಶ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿತ್ತು ನಾನು ವಿಡಿಯೋ ಮಾಡಿ. ಸುಮಾರು ಕೆಲಸಗಳು ಇರೋದ್ ಕಾರಣದಿಂದ ನಾನು ವಿಡಿಯೋಗಳು ಮಾಡಿರಲಿಲ್ಲ ಅಷ್ಟೇ. ಇವತ್ತು ಸುಮ್ಮನೆ ಚೂರು ಆಚೆ ಬಂದಿದ್ದೆ. ಆಚೆ ಎಷ್ಟೊಂದು ದಿನ ಆಯ್ತು. ಈಗ ಮಾನ್ಸೂನ್ ಅಂತ ಬಂದರೆ ಇಲ್ಲಿ ಮಾನ್ಸೂನೇ ಇಲ್ಲ. ಸೊ ಮಳೆ ಈ ವರ್ಷ ತುಂಬ ಕೈ ಕೊಟ್ಟಿದೆ ಅಂತ ಅನಿಸ್ತು. ಸೊ ಹಂಗಾಗಿ ಆದರೂ ಪರವಾಗಿಲ್ಲ, ನೇಚರ್ನ ನೋಡ್ಕೊಳ್ಳೋಣ ಅಂತ ಬಂದೆ. ಸೊ ಬನ್ನಿ, ತಿಂಡಿ ಮಾಡ್ತಾ ಇದ್ದೀನಿ. ಹಾಯ್ ಸರ್, ನೋಡಿ ನಮ್ಮ ಜೊತೆ ಯಾರು ಕೂತಿದ್ದೀರಂತ ಇವಾಗ ಆಗಲೇ ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಕೆಂಡ ಸಂಪಿಗೆ ಹಾಗೂ ಕಾಲೇಜ್ ಕುಮಾರ ಖ್ಯಾತಿಯ ವಿಕ್ಕಿ ವರುಣ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ಕ್ಯಾಶುವಲ್ ಆಗಿ ಅವರು ಸುಮಾರು ದಿನಗಳ ಕಾಲ ಆಗಿತ್ತು ನಾವು ಅವರು ಮೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ. ಐ ಥಿಂಕ್ ಕಾಲೇಜ್ ಕುಮಾರ್ ಅಲ್ವಾ ಸರ್? 2017 9 ವರ್ಷ ಮತ್ತೆ ನಾವು ಅವಾಗ ಯಾವ ಥರ ಇಂಟ್ರ್ಯೂ ಮಾಡ್ಬೇಕು ಏನು ಗೊತ್ತಿಲ್ಲ. ಅವಾಗ ಹೇಳ್ತಿದ್ರು ಇದು ಹಿಂಗೆ ಮಾಡ್ಬೇಕು ಅಂತ. ಆ ಥರ ಅವಾಗಿಂದನೂ ವಿಕ್ಕಿ ಸರ್ ಬಗ್ಗೆ, ವಿಕ್ಕಿ ಸರ್ ಜರ್ನಿ ಗೊತ್ತಿತ್ತು. ಸುಮ್ಮನೆ ಎಷ್ಟೊಂದು ದಿನ ಆಗಿತ್ತಲ್ಲ ಮೀಟ್ ಮಾಡಿ, ಸುಮ್ಮನೆ ಹಂಗೆ ಮಾತಾಡೋಣ ಸರ್ ಅಂತ. ಇದು ಯಾವುದೋ ಒಂದು ರೆಸಾರ್ಟಲ್ಲಿ, ಸ್ನೇಹಿತರದೊಂದು ರೆಸಾರ್ಟಿಗೆ ಬಂದಿದ್ವಿ. ಚೆನ್ನಾಗಿತ್ತು ಎಲ್ಲ ಮ್ಯಾಚ್. ಮತ್ತೆ ಸರ್ ಏನು ಸರ್ ಸಮಾಚಾರ? ಹೆಂಗಿದ್ದೀರಾ? ಏನು ತಿಂಡಿ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ನಂದು ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇನ್ನೊಂದಷ್ಟು ಸಿನಿಮಾ ಶೂಟಿಂಗ್ ಶುರು ಮಾಡಿ. ಸರ್ ಈಗ ಆಫ್ಟರ್ ಕೆಂಡ ಸಂಪಿಗೆ ಕಾಲೇಜ್ ಕುಮಾರ ಇಟ್ಕೊಟ್ರಿ. ಕೆಂಡ ಸಂಪಿಗೆ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ ಬಿಡಿ ಅದು. ಸೊ ಅದಾದ್ಮೇಲೆ ಕಾಲಾಪತ್ತರ್ ಬಂತು. ಯಾಕೆ ಸರ್ ಸಿನಿಮಾಗಳು ತುಂಬ ಕಡಿಮೆ ಮಾಡ್ಬಿಟ್ರಿ? ಯಾಕೆ? ಮಾಡ್ಬೋದಿತ್ತಲ್ಲ ಎಷ್ಟೊಂದು ಸಿನಿಮಾಗಳು. ಮಾಡ್ಬೋದಾಗಿತ್ತು, ಬಟ್ ಏನಂದರೆ ಬೇಸಿಕ್ಲಿ ಈ ಅಸಿಸ್ಟೆಂಟ್ ಡೈರೆಕ್ಟ್ರು ಬುದ್ಧಿ ಸ್ವಲ್ಪ ಕತೆ ಹುಡ್ಕೋದು, ಆ ಕತೆನ ಇಷ್ಟಪಟ್ಟು ನನಗೆ ಇಷ್ಟ ಆಗಿ ಆಮೇಲೆ ಅದನ್ನು ಪ್ರೊಡ್ಯೂಸರ್ ಹತ್ರ ತಗೊಂಡೋಗಿ ಅದನ್ನು ಪಿಚ್ ಮಾಡಿ ಅವ್ರಿಗೆ ಒಪ್ಪಿಸಿ ಅದನ್ನು ಮಾಡೋದು ಒಂದು ದೊಡ್ಡ ಪ್ರೋಸೆಸ್ ಆ್ಯಕ್ಚುಲಿ. ಇವಾಗ ಬಂದು ಕತೆ ಹೇಳ್ತಾರೆ, ತುಂಬ ಕತೆ ಹೇಳ್ತಾರೆ. ನಾನು ಕತೆ ಕೇಳ್ತೀನಿ, ಇಷ್ಟ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಏನಂದರೆ ಆ ಖುಷಿ ಇರಬೇಕಲ್ವ ಹೋಗ್ಬೇಕಾದ್ರೆ. ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಆ ಖುಷಿ ಕೊಡಬೇಕಷ್ಟೆ. ಎಲ್ಲವೂ ದುಡ್ಡಿಗೋಸ್ಕರನೇ ಆಗಲ್ಲ. ನಾವು ಸಿನಿಮಾಗೆ ಬಂದಿದ್ದನ್ನು ಏನೋ ದುಡ್ಡು ಸಂಪಾದನೆ ಹೋಗಬೇಕು, ಏನೋ ಮಾಡಬೇಕು ಅಂತಲ್ಲ. ಒಂದು ನಮ್ಗೆ ಈ ಕೆಲಸ ಇಷ್ಟ, ಈ ಕೆಲಸನ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಏನಾದರೂ ಒಂದು ಟ್ರೈ ಮಾಡೋಣ ಅಷ್ಟೇ ಅಂತ ಮಾಡೋ ಪ್ರೋಸೆಸ್ಸಲ್ಲಿ ಸ್ವಲ್ಪ ಈ ಥರ ಲೇಟ್ಗಳಾಗ್ತಾಯಿದೆ. ಇಲ್ಲೇ ಬಗ್ಗೆ ಏನಾದ್ರು ರಿಗ್ರೆಟ್ ಆಯ್ತಾ ಸರ್? ನಾವು ತುಂಬ ಜನ ಬೈದವ್ರು ನಮಗೆ. ಏನಕ್ಕೆ ಜಲ್ದಿ ಯಾವ್ದಾದ್ರು ಬರುತ್ತೋ ಅದನ್ನೆಲ್ಲ ಒಪ್ಕೊಂಡು ಮಾಡಬೇಕಲ್ವ. ಪ್ರತಿ ಸತಿ ಹುಡ್ಕೊಂಡು ಕೂತ್ಕೊಂಡ್ರೆ ವಯಸ್ಸಾಗ್ತಾ ಇರುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ, ಎಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ಆ ಕಾಯ್ದು ಮಾಡೋದು ಎಲ್ಲ ಸತಿನೂ ಇದಾಗುತ್ತೆ ಅಂತ ಹೆಂಗೆ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಒಂದಷ್ಟು ಜನ ಹೇಳಿದ್ದಾರೆ ಅಪ್ಪ 3 ಮಾಡಿದ್ರು ಆ ಪಿಕ್ಚರ್ ನೋಡಿ ನೀನು ಬೈಯಂಗಿಲ್ಲ, ಆರಾಮಾಗಿ ಮಾಡಪ್ಪ, ಅರ್ಜೆಂಟ್ ಇಲ್ಲ ಅಂತಲೂ ಹೇಳಿದ್ದಾರೆ. ನಾನು ಇದರಲ್ಲಿ ಯಾರನ್ನ ಇದು ಮಾಡಬೇಕು, ಅವ್ರು ಹೇಳ್ದಂಗೆ ಮಾಡಬೇಕು, ಇವ್ರು ಹೇಳ್ದಂಗೆ ಮಾಡಬೇಕು ಅನ್ನೋದಕ್ಕಿಂತ ನನಗೇನಿಷ್ಟ ಅದನ್ನು ಮಾಡೋಣ ಅಂತ ಸುಮ್ಮನೆ ನನ್ನ ಕೆಲಸನ ತಲೆ ಬಗ್ಸ್ಕೊಂಡು ಫಾಲೋ ಅಪ್ಗಳದಾಗಲಿ ಮಾಡ್ಕೊಂಡು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಕ್ಕಿ ಸಾರು ಮೂಲತಃ ಎಲ್ಲಿ ಅವರು, ಏನು ಎತ್ತ, ಅವ್ರ ಹಿನ್ನೆಲೆ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು. ತುಂಬ ನಿಮ್ಮ ನೋಡಿದ ತಕ್ಷಣನೇ ಸುಮಾರು ಜನ ಸೀಟು ಅನ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ನಿಮ್ಮ ಕಲರ್ಗೆ. ನಿಮ್ಗೆ ಯಾರು ಹೇಳಿದಾರೆ ಸರ್ ಆ ಥರ? ತುಂಬ ಜನಗಳು. ಓಕೆ, ನಿಮ್ಮ ಬೇಸಿಕಲಿ ಯಾವ ಊರು, ಏನು, ನಿಮ್ಮ ಸುಮ್ಮನೆ ನಿಮ್ಮ ಬಗ್ಗೆ ಒಂದು ಚಿಕ್ಕದ ಇಂಟ್ರೊಡಕ್ಷನ್. ದೇಶಕ್ಕಲ್ಲಿ ಕರ್ನಾಟಕದವನು. ದೇಶ ನಾವು ಕೊಟ್ಟಿರೋ ದೇಶ ಇದು. ಅಲ್ಲ, ಬೇಸಿಕಲಿ ಕರ್ನಾಟಕದವನು.
ಚಾಮರಾಜನಗರ ಡಿಸ್ಟಿಕ್ಕಿನ ಮೂಡಲ್ಪುರ ಅನ್ನೋ ಗ್ರಾಮದಲ್ಲಿ ಒಂದು ತೋಟದ ಮನೆಯಲ್ಲಿ ನಮ್ಮ ತಾತನವರು ಅಮ್ಮನವರು ನನ್ನ ಹೆಸರು ಅವಾಗಿನ ಹೆಸರು ಸಂತೋಷ್ ಅಂತ ಹೆಂಡಸಂಪಿಗೆ ಅಂತ ವಿಕ್ಕಿ ಅಂತ ಸರ್ ಇಟ್ಟಿದ್ದು ನಾಮಕರಣ ಮರು ನಾಮಕರಣ ಸರಿ ಸರ್. ನಮ್ಮೂರು ಚಾಮರಾಜನಗರ ಮೂಡಲ್ಪುರ ಅಷ್ಟೇ. ನೀವೆಲ್ಲ ಓದಿದ್ದು? ನಾನು ಓದಿದ್ದು 7th CSI ಅಂತ ಚಾಮರಾಜನಗರದಲ್ಲಿ. ಆಮೇಲೆ 8th 10th ಸೇವಾ ಭಾರತ ಅಂತ VHP ಸ್ಕೂಲ್. ಅದಾದಮೇಲೆ PUC ನಂಜನಗೂಡು JSS ಕಾಲೇಜು. ಡಿಗ್ರಿ ಮೈಸೂರು ಗೌರ್ಮೆಂಟ್ ಕಾಲೇಜ್. ಏನು ಓದಿದ್ದು ಸರ್ ನೀವು? ನಾನು ಡಿಗ್ರಿ ಮುಗಿಸಿದ್ದೀನಿ. ಡಿಗ್ರಿ ಮುಗಿಸಿದ ತಕ್ಷಣ ಸೀದಾ ಸಿನಿಮಾ. ಏನದು ರೀಸನ್ ಸಿನಿಮಾಗೆ ಬರೋಕ್ಕೆ? ಚೆನ್ನಾಗಿರುತ್ತೆ. ಸಿನಿಮಾಗೆ ಬರೋಕ್ಕೆ ಒಂದು ರೀಸನ್ ಏನಂದರೆ, ನಾವು ತೋಟದ ಮನೇಲಿ ಇದ್ದಿದ್ದು. ಅಂದರೆ ನಮಗೆ ಜನರ ಸಂಪರ್ಕ ಕಮ್ಮಿ. ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರೋರು ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಅಕ್ಕ ಅಷ್ಟೇ. ನಾವೊಂದು 6 ಜನ ಅಷ್ಟೇ. ಓಕೆ. ನಮಗೆ ಜನರ ಸಂಪರ್ಕ ಅಂತಂದರೆ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರ್ತಾರಲ್ಲ ಅವರು ಇಲ್ಲ ನಮ್ಮ ತಾತನ ಮೀಟ್ ಮಾಡೋಕ್ಕೆ ಬರೋರು ಬಿಟ್ಟರೆ ನಮ್ಮ ಸಂಪರ್ಕ ಇರಲಿಲ್ಲ. ಅದಕ್ಕೆ ನಮ್ಮ ತಾತ ಅವ್ರು ಏನು ಮಾಡ್ತಾ ಇದ್ರು, ಎವ್ರಿ ಇಯರು ಈ ಶನ್ಮಾತ್ಮನ ಕತೆ ಅಂತ ಆಷಾಢ ಕೊನೆ ಶನಿವಾರ ಇರೋದು, ಅವಾಗ ಕತೆ ಹೇಳಿಸೋರು ಈ ಟೈಮಲ್ಲಿ. ಈ ಟೈಮಲ್ಲಿ ಎಕ್ಸಾಕ್ಟ್ ಈಗ ಆಷಾಢ ಶುರುವಾಗಿದೆ. ಈ ಟೈಮಲ್ಲಿ ಕೊನೆ ಶನಿವಾರ ಮಾಡಿಸೋರು. ಆವಾಗ ಎಲ್ಲ ಸುತ್ತಲಿರೋ ಹಳ್ಳಿಯವ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಊಟ ಹಾಕಿ ರಾತ್ರಿ ಕತೆ ಕೇಳ್ಕೊಂಡು ಅವಾಗ ಸ್ವಲ್ಪ ಟೆಲಿವಿಷನ್ ಅವಾಗ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಅವರು ಇದು ಯಾವ ಇಸ್ವಿ? ಅವರು ತೀರೋಗಿದ್ದು 97. 97ಲ್ಲಿ ತೀರೋದಾಗ ನಾವು ಕೊನೆ ಕತೆ ಮಾಡಿದಾಗಲೇ 40 ವರ್ಷ ಆಗಿತ್ತು ಅವ್ರು ಶುರು ಮಾಡಿ. 40ನೇ ವರ್ಷದ್ದು ಕತೆ ಲಾಸ್ಟ್ ಅವ್ರು ಬದುಕಿದಾಗ ಮಾಡಿದ್ದು. ಆಮೇಲೆ ನಮ್ಮ ದೊಡ್ಡಪ್ಪ ಅವರು ಮಾಡಿದ್ರು, ಕಂಟಿನ್ಯೂ ಮಾಡಿದ್ರು. ಅವಾಗ ಏನಂದರೆ ನಮಗೆ ಜನಗಳ ಸಂಪರ್ಕ ಇಲ್ಲ. ಈ ಫಂಕ್ಷನ್ ಆದ ಮಾತ್ರ ಜನ ಇಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲು ಬೆಳಗ್ಗೆ ಏನು 10 ಗಂಟೆ 9-10 ಗಂಟೆಗೆ ಹೋಗುವು, 5 ಗಂಟೆಗೆಲ್ಲ ಮನೆಗೆ ಬಂದೆ. ಇನ್ನು ನಮ್ಮ ಹೋಲ್ ಡೇ ನಾವು 6 ಜನ ಬೇರೆ ಸ್ಟ್ರೀಟಲ್ಲಿದ್ದೆ. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಅವರು ಇವರು. ಅವಾಗ ನಮಗೇನು ಅಭ್ಯಾಸ ಮಾಡಿದ್ರು ಅಂದರೆ, ಈಗ ರಾತ್ರಿ ಮಲಗಬೇಕು ಈ ಚಿತ್ರಕಥೆ ಕ್ಯಾಸೆಟ್ ಬಂದು ಅದನ್ನು ನಮ್ಮ ಮನೇಲಿ ಎವ್ರಿ ಡೇ ಹಾಕೋರು. ದಿನ ಒಂದು ಸಿನಿಮಾ ಸ್ಟೋರಿ ಕೇಳೋರು. ಓಕೆ. ಬೆಳಗ್ಗೆ ಎದ್ದರೆ ಸಿನಿಮಾ ಸಾಂಗ್. ಅವಾಗೇನು ರೇಡಿಯೋ ಗಿಡಿಯೋಲೆಲ್ಲ ಬೆಳಗ್ಗೆ ಸಾಂಗ್ ಆಗ್ತಾ ಇರೋದು, ಬರೀ ವಾರ್ತೆ ಬರೋದು 7ರಿಂದ 7 ಕಾಲವ್ರು. ನಮ್ಮ ಮನೆ ಬರೀ ಸಿನಿಮಾ ಹಾಡು ಕೇಳೋದು. ಈ ವರ್ಷದಲ್ಲಿ ಒಂದ್ಸರಿ ಇದೊಂದು ಹಬ್ಬ ಬೇರೆ ಇತ್ತಲ್ಲ ಮನೇಲಿ, ಈ ಫಂಕ್ಷನ್ ಮಾಡೋದು. ಅಲ್ಲೂ ಕತೆ ಕೇಳೋದು, ಇಲ್ಲೂ ಕತೆ ಕೇಳೋದು, ಬರೀ ಮ್ಯೂಸಿಕ್ ಕೇಳೋದು. ನಮ್ಮನ್ನು ಕಂಪ್ಲೀಟ್ ನಾನು ಟಿಲ್ ಡೇ ನಾನು ಮಲಗಬೇಕಂದ್ರೆ ಯಾವ್ದಾದ್ರು ಮ್ಯೂಸಿಕ್ ಇಲ್ಲ, ಇಂಟರ್ವ್ಯೂ ಏನೋ ಒಂದು ಪ್ಲೇ ಆದ್ರೇ ನಿದ್ರೆ ಬರೋದು. ಇಲ್ಲ ಅಂತಂದರೆ ನಂಗೆ ಮಲಗಕ್ಕೆ ಸಾಧ್ಯನೇ ಇಲ್ಲ. ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗುತ್ತೆ. ಈ ಕತೆ ಕೇಳ್ತಾ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಯಾವಾಗಲೂ ರೇಗ್ತಾ ಇದ್ರು. ಮೊದಲು ಈ ಬಟ್ಟೆ ಅಂಗಡಿಗಳು ಇರ್ತಾಯಿತ್ತಲ್ಲ, ಆ ಬಟ್ಟೆ ಅಂಗಡಿ ಮುಂದೆ ಸೈಡಲ್ಲಿ ಕ್ಯಾಸೆಟ್ಗಳನ್ನ ಇಟ್ಟಿದ್ರು. ಬಟ್ಟೆ ತೊಗೊಂಡ್ರೆ ಚಿಕ್ಕ ಮಕ್ಕಳು ಆಡಿಯೋ ಕ್ಯಾಸೆಟ್ ಇಟ್ಟಿದ್ರು. ನಾನೇನಂದ್ರೆ ಬಟ್ಟೆ ತೊಗೊಳಕ್ಕೆ ನನಗೆ ಕರ್ಕೊಂಡೋಗಿದ್ದೆ. ನಾನೊಂದು ರೌಂಡ್ ಯಾವ್ದಾರು ತಗೊಳ್ಳಿ ಅಂತ ಬರೀ ಆ ಕ್ಯಾಸೆಟ್ಗಳು ನೋಡೋದು, ಪೋಸ್ಟ್ಗಳು. ಚಿಕ್ಕ ಹುಡುಗಾಗಿದ್ದಾಗ ಫುಲ್ಲು ನಮ್ಮ ಮನೆಯಲ್ಲಿ ಪಾಪ ಬಟ್ಟೆ ತೊಗೊಳಕ್ಕಷ್ಟೇ ಕಾಸು ಆಯಿತು. ನಂದು ಫುಲ್ ಹಠ, ಒಂದು ತಗೊಳ್ಳೇಬೇಕು ಕ್ಯಾಸೆಟ್ ಅಂತ. ಯಾವ್ದು ಆದಿತ್ಯ ಶಿವಣ್ಣ ಅವ್ರ ಪಿಕ್ಚರ್. ಆದಿತ್ಯ ಆ ಸಿನಿಮಾ ಸಾಂಗ್ ಇದೆಯಲ್ಲ, ಅದು ಬೇಕು ಅಂತ ಫುಲ್ ಹಠ. ನಮ್ಮ ಮನೆಯಲ್ಲೇ ಅವತ್ತು ನಾನು ಬರೀ ಶರ್ಟ್ ತಗೊಂಡವ್ರು, ಪ್ಯಾಂಟ್ ತಗೊಂಡಿಲ್ಲ. ನನ್ನ ಆಟಕ್ಕೆ ಕ್ಯಾಸೆಟ್ ತಗೊಂಡ್ಬಂದವ್ರು. ಪಾಪ ಅವ್ರ ಹತ್ರ ಇದ್ದಿದ್ದಷ್ಟೇ ಕಾಸು. ಇನ್ನೀ ಸುಮ್ಮನೆ ಕೊಯ್ಯೋ ಅಂತ ಅಳ್ತಾನೆ ಇರ್ತಾನೆ ಅಂತ ಅದನ್ನ ತಗೊಂಡ್ಬಂದ್ರು. ಯಾವಾಗಲೂ ಅದಾದಮೇಲೆ ನಮ್ಮದು ತೋಟದಲ್ಲಿ ಇದ್ದಿದ್ದರಿಂದ ಎವ್ರಿ ವೀಕೆಂಡ್ಸು ನಮ್ಮ ಇಲ್ಲಿ ಥಿಯೇಟ್ರಲ್ಲಿ, ಕೃಷ್ಣ ಥಿಯೇಟ್ರು, ನಮ್ಮ ಬಸವೇಶ್ವರ ಥಿಯೇಟ್ರಲ್ಲಿ ಯಾವ ಸಿನಿಮಾನಾರು ಹಾಕಲಿ, ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ನಾನು ಫಿಕ್ಸ್ 4 ಜನ ಹೋಗೋದು ಸಿನಿಮಾ ನೋಡೋದು. ಶನಿವಾರ ಭಾನುವಾರ ಯಾವ ಸಿನಿಮಾ ಆಗಲಿ ಸುಮ್ಮನೆ ನೋಡೋದು. ಈ ಅಭ್ಯಾಸ ಆಗಿ 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 ಸ್ಕೂಲಲ್ಲಿ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಮಾಡೋದು ಅವು ಇವು ಮಾಡ್ತಾಯಿದ್ದೆ. 7th ಎಲ್ಲ ಕಟ್ಟು. 7th ಸ್ಪೋರ್ಟ್ಸ್ ಸಾಂಗ್ ಹೋಗಿ ಬರೀ ಸಿನಿಮಾ ನೋಡ್ತಾಯಿದ್ದೆ. ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು, ಆ ಥರದ್ದು ಏನು ಐಡಿಯಾನೂ ಇಲ್ಲ. ಪ್ಲಸ್ ನಾನು ಕಾಂಟ್ಯಾಕ್ಟು ಇರಲಿಲ್ಲ. ನಮ್ಮ ಚಾಮರಾಜನಗರದಲ್ಲಿ ನಿಮಗೆ ಗೊತ್ತು, ಸಿನಿಮಾದಲ್ಲಿ ಕಡಿಮೆ ಜನ ಬಂದಿರೋದು. ಒಂದು ಅಣ್ಣವ್ರು ಬಂದರು, ಅಂದರೆ ಅವ್ರು ಬೇರೆ ಜನ್ರೇಷನ್. ಅವ್ರದ್ದು ಆದಮೇಲೆ ನಮ್ಮೂರಿಂದ ನಾವು ಸಿನಿಮಾ ಬರೋ ಟೈಮಲ್ಲಿ ಕೊಳ್ಳೇಗಾಲದಿಂದ ಮಹೇಶ್ ಬಾಬು ಅವರಿದ್ದರು. ಇನ್ನೊಬ್ಬರು ಅಲ್ಸೂರು ರಾಜಶೇಖರ್ ಅಂತ ಇದ್ದರು. ಅವರು ನಮ್ಮ ಪರಿಚಯನೇ ಇರಲಿಲ್ಲ, ಅವ್ರದ್ದು ಬೇರೆ ಊರಿತ್ತು.
ಇನ್ಯಾರೂ ಇಲ್ಲ, ನಮ್ಮ ಕಾಂಟ್ಯಾಕ್ಟ್ ಝೀರೋ ಕಾಂಟ್ಯಾಕ್ಟ್ ಚಾಮರಾಜನಗರಕ್ಕೆ. ಬಂದು ಹೋಗಿ ಅಲ್ಲಿ ಅಪ್ರೋಚ್ ಮಾಡೋದಾಗಲಿ. ಆಮೇಲೆ ನಾವು ಈ ಒಂಥರ ಈ ಗೂಡು ಕಟ್ಕೊಂಡು ಒಬ್ಬೊಬ್ರು ಇದ್ದ ಅಭ್ಯಾಸ ಆಗಿಬಿಟ್ಟು ಜನಗಳ ಜೊತೆ ಮಾತಾಡೋದು, ಅಪ್ರೋಚ್ ಮಾಡೋದು ಆಗಲ್ಲ. ಒಂಥರ ಅದು ಏನೋ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಯಾವಾಗಲೂ ಇರೋದು. ಸುಮ್ಮನೆ ಇದ್ದೆ. ಆಮೇಲೆ ಬರೀ ಸಿನಿಮಾ ನೋಡ್ತಾಯಿದ್ದೆ. ಸಿನಿಮಾ ನೋಡಿಕೊಂಡು ಈ ಮೈಸೂರು PUC ಓದ್ಬಿಟ್ಟು ಸಿನಿಮಾ ನೋಡಿಕೊಂಡು ಆ್ಯಕ್ಚುಲಿ ಯೂಟ್ಯೂಬು ಅವಾಗ ಬರೀ ಪೇಪರಲ್ಲಿ ಬರ್ತಾಯಿತ್ತು ರಿವ್ಯೂ, ಮಾತಲ್ಲೇ ರಿವ್ಯೂ ಕೊಡ್ತಾಯಿದ್ದು ನಾನು. ಇಡೀ ಕಾಲೇಜಲ್ಲಿ ಯಾವ ಸಿನಿಮಾ ರಿಲೀಸ್ ಆದರೂ ನಾನು ಬಂದು ಕೇಳೋದು, ನಾನು ಹೆಂಗಿದೆ ಸಿನಿಮಾ ಹೆಂಗಿದೆ ನೋಡ್ಬಿಟ್ಟು ರಿವ್ಯೂ. ನಾನು ರಿವ್ಯೂ ಕೊಟ್ಟರೆ ಆ ಸಿನಿಮಾ ಚೆನ್ನಾಗಿ ಎಲ್ಲ ಹೋಗೋರು ಹೋಗ್ತಾ ಇರಲಿಲ್ಲ. ಅದಾದಮೇಲೆ ಹಂಗೆ ನೋಡಿ ನಮ್ಮ ಅಕ್ಕ ಮೈಸೂರು ಹಾಸ್ಟೆಲ್ ಇತ್ತು JSS. ಅವಾಗ ಅವಳನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅವ್ರು ಬೆಳಗ್ಗೆ ಡ್ರಾಪ್ ಮಾಡಿದ್ರೆ ಸಾಯಂಕಾಲದವ್ರಿಗೆ ಒಂದು 4 ಶೋ ಸಿನಿಮಾ ನೋಡೋದು ಮೈಸೂರಲ್ಲೆಲ್ಲ. ಈ ಸಿನಿಮಾ ಆಸೆಗೆ ಮೈಸೂರಿಗೆ ಸೇರಿದೆ ಡಿಗ್ರಿಗೆ. ನಂಜನಗೂಡಲ್ಲಿ ಕಡಿಮೆ ಥಿಯೇಟ್ರಿತ್ತಲ್ಲ, 2 ಫ್ಲೋರ್ ನೋಡಿದ್ರೆ ಮುಗಿದೋಗ್ಬಿಡ್ತಿತ್ತಲ್ಲ. ಇಲ್ಲಿದ್ರೆ ಆಗಲ್ಲ, ಮೈಸೂರಲ್ಲಿ ಒಂದು 9-10 ಥಿಯೇಟ್ರ್ ಐತೆ, ವಾರ ಕವರ್ ಮಾಡ್ಬೋದು ಅಂತ. ವಾರಕ್ಕೆ ಡೈಲಿ ಒಂದಾದ್ರೂ ಆಗುತ್ತೆ ಅಂತ ಬರೀ ನೋಡ್ಕೊಂಡು ಅಲ್ಲಿಂದ ಸಿನಿಮಾ ಇದು ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕವರು. ಬೆಳಗ್ಗೆ ನೋಡ್ರೆ ಪಿಕ್ಚರ್ನ ಆ ತೆಗ್ದಿರೋಗಿಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ರಾತ್ರಿ ಫ್ರೆಂಡ್ಸ್ಗಳಿಗೆ. ಓಕೆ, ಅದೇ ಉಪೇಂದ್ರ ಸಿನಿಮಾದಲ್ಲಿ ಒಂದು ಆಯ್ತಲ್ಲ, ಇವನು 2 ಅವರ್ ಪಿಕ್ಚರ್ ನೋಡಿ 2 ದಿವಸ ಹೇಳ್ತಾನೆ, ಸೇಮ್ ಕ್ಯಾರೆಕ್ಟ್ರು, ಪ್ರತಿಯೊಂದು ಶಾರ್ಟು ಎಕ್ಸ್ಪ್ಲೇನ್ ಮಾಡೋದು. ಏನು ಕೇಳ್ತೀವೆಲ್ಲ ಪ್ರಯೋಜನ ಇಲ್ದಿರೋದು ಅನ್ನೋರು. ಹಿಂಗೆ ಹೇಳಿ ಒಂದು ಸರ್ಟನ್ ಟೈಮ್ಗೆ ಅನ್ನಿಸು, ಡಿಗ್ರಿ ಎಲ್ಲ ಮುಗಿಯೋ ಟೈಮಲ್ಲಿ ನನಗೇನು ಇಷ್ಟಪಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು. ಆವಾಗ ಎಲ್ಲರೂ ನನ್ನ ಫ್ರೆಂಡ್ಸೇ ಹೇಳಿದ್ದೆ, ಸಿನಿಮಾಗೆ ಹೋಗ್ಬಿಡು ಅಂತ. ನಾನು ಸಿನಿಮಾಗೆ ಹೋಗ್ಬಿಡ್ತೀನಿ ಅಂತ. ಅದಕ್ಕೆ ಸಿನಿಮಾಗೆ ಹೋಗು, ನೋಡೇ ಬಿಡೋಣ. ಅಲ್ಲಿಂದ ಆ್ಯಕ್ಚುಲಿ ಸಿನಿಮಾಗೆ ಬರಬೇಕು ಅಂತ ಶುರು. ನಾನು ಡಿಗ್ರಿ ಆದ್ಮೇಲೆ ಶುರು ಮಾಡಿದ್ದೆ. ಅಲ್ಲಿವರೆಗೆ ಸಿನಿಮಾ ಹುಚ್ಚಿತ್ತು, ಬಟ್ ಏನಾಗಬೇಕು, ಬರ್ಬೇಕು ಅಂತ ಇರಲಿಲ್ಲ. ಡೈರೆಕ್ಟರ್ ಆಗಬೇಕು, ಹೀರೋ ಆಗ್ಬೇಕು, ಅದು ಯಾವ ತಲೆಯಲ್ಲೇ ಇರಲಿಲ್ಲ. ಡಿಗ್ರಿ ಮುಗಿದ್ಮೇಲೆ ಆಗಿದ್ದು ಕರೆಂಟ್ ಹೊಡೆದಿದ್ದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಿನಿಮಾಗೆ ಬರೋದು ದೊಡ್ಡ ವಿಷಯ ಅಲ್ಲ ಸರ್, ಬಂದ್ಮೇಲೆ ಹೆಂಗ್ ಸರ್ವೈವ್ ಆಗ್ತೀವಿ ಅನ್ನೋದು ತುಂಬಾ ದೊಡ್ಡ ವಿಷಯ ಇಲ್ಲಿ, ಸ್ಪೆಷಲಿ ಇಲ್ಲಿ. ಸೊ ನಿಮ್ಮನ್ನ ಮೈಸೂರಿಂದ ಬೆಂಗಳೂರಿಗೆ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂದ್ರೆ ತುಂಬಾ ಸಣ್ಣ ಸಿನಿಮಾಗಳು ಸಿಗ್ತವೆ. ಅಲ್ಲ, ಸಿನಿಮಾದಲ್ಲಿ ಸಣ್ಣದು ದೊಡ್ಡದಂತ ಇರಲ್ಲ, ಅಂದ್ರೆ ಒಂದ್ ಸಿನಿಮಾ ಮಾಡಿರೋ ಡೈರೆಕ್ಟರ್ ಅಥವಾ ಫ್ರೆಶರ್ ಡೈರೆಕ್ಟರ್ಗಳು ಈ ತರ ಸಿಗ್ತಾರೆ. ಸಡನ್ ಆಗಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರ್ತೀನಿ ಅಂದ್ರೆ ಒಬ್ಬ ಸ್ಟಾರ್ ಡೈರೆಕ್ಟರ್ ಯಾರು ಚಾನ್ಸ್ ಕೊಡಲ್ಲ. ಸೊ ನೀವ್ ಹೆಂಗೆ ಮೈಸೂರಿಂದ ಬೆಂಗಳೂರು ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು? ಅಂದರೆ ಮೈಸೂರಲ್ಲಿ ನನ್ನ ಫ್ರೆಂಡ್ಸ್ ಇದ್ದರು, ಮನು ಅಂತ ಹೇಳಿ ಅವ್ರ ಹೆಸರು, ಮತ್ತು ಅವ್ರ ಬ್ರದರ್ ಗಿರೀಶ್ ಅವರಿದ್ದರು. ನನ್ನ ಫ್ರೆಂಡ್ಸು ಭರತ್ ಮತ್ತು ಮೋಹನ್ ಅಂತ. ನಾವು ಯಾವಾಗ ಒಟ್ಟಿಗೆ ಸಿಗ್ತಾಯಿದ್ವಿ, ಮನು, ಭರತ್ ಹಾಗೂ ಮೋಹನ್. ಆವಾಗ ಏನಾಯಿತು, ಹಿಂಗೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಬಂದಾಗ ಸುರೇಶ್ ಅವರು ನನ್ನ ಮೈಸೂರು ಸುರೇಶ್ ಅಂತ ಇದ್ದಾರೆ, ಮೈಸೂರು ಸುರೇಶ್ ಮ್ಯಾನೇಜರ್ ಅವರು ನಮ್ಮ ಮನು ಅವ್ರಿಗೆ, ಅವರು ಮತ್ತು ನಮ್ಮ ಪಾಪ್ಕಾರ್ನ್ ಮಂಕಿ ಟೈಗರ್ ಪ್ರೊಡ್ಯೂಸರ್ ಇದ್ದಾರಲ್ಲ ಸುಧೀರ್ ಅರಸ್ ಅವರು, ಅವ್ರನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿ ಅವಾಗ ಹಿಂಗೆ ಸೇರಬೇಕಂತ ಅಂದಾಗ ಸರಿ ಆಯಿತು ಹೇಳ್ತೀವಿ ಅಂತ. ಯಾಕಂದರೆ ನಂತರ ತುಂಬ ಜನ ಕೇಳಿರ್ತಾರೆ. ಹೌದು. ಆಮೇಲೆ ಸರಿ ಒಂದಷ್ಟು ದಿನ ನಾನು ರೆಗ್ಯುಲರ್ ಆಗಿ ಫಾಲೋಅಪ್ಪಲ್ಲಿದ್ದೆ. ನಂದು ಅದು ಯಾವಾಗಲೂ ಆ ಫಾಲೋಅಪ್ ಮಾಡ್ತಾನೇ ಇದ್ದೆ. ಆಮೇಲೆ ಒಂದಿನ ಅಂದರೆ 1 ವರ್ಷ ಆಯಿತು, 1 ವರ್ಷ ಫಾಲೋಅಪ್ಪಲ್ಲಿ. ಆಮೇಲೆ ಒಂದು ಸರಿ ಯೋಗರಾಜ್ ಸರ್ ಆಫೀಸ್ಗೆ ಕರ್ಕೊಂಡು, ಯೋಗರಾಜ್ ಭಟ್ ಅವರು, ನಾವು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು. ಇವರು ಅಲ್ಲಿ ಬನ್ನಿ ಅಂತ ಹೇಳಿದರು. ಆವಾಗ ಯೋಗರಾಜ್ ಸರ್ದು ಗಿರಿನಗರ ಹಳೆ ಮನೆ ಇತ್ತು, ಇವಾಗ ಹೊಸದಾಗಿ ಕಟ್ಟಿದ್ರು. ಹಳೆ ಮನೆ ಅಂತ ಸಿಕ್ಕಿದೆ, ಒಂದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ. ಸರ್ ಹಿಂಗೆ ನಮ್ಮ ಮೈಸೂರು ಹುಡುಗ ನಿಮ್ಮ ಹತ್ರ ಕೆಲಸ, ಹೌದಾ, ಏನು ಗೊತ್ತು ನಿಮಗೆ ಅಂತಂದು. ನಾನು ಏನು ಹೇಳೋದು, ಏನು ಗೊತ್ತು ಅಂದರೆ ಏನು, ನನಗೆ ಆ್ಯಕ್ಚುಲಿ ಸಿನಿಮಾ ಟೆಕ್ನಿಕ್ ಆಗಲಿ ಅದು ಏನೂ ಗೊತ್ತಿಲ್ಲ. ಅದ್ರದ್ದೇನೋ ಕೋರ್ಸ್ ಅಂತ ಇತ್ತಲ್ಲ, ಅದ್ರ ಎಲ್ಲಿ ಸೇರೋದು ಏನು ಮೈಸೂರಲ್ಲಂತೂ ಇರಲಿಲ್ಲ. ನಂಗೆ ಗೊತ್ತಿರಲಿಲ್ಲ ಏನು ಕೆಲಸ ಡೈರೆಕ್ಷನ್ ಅದ್ರಲ್ಲಿ ಏನು ಮಾಡ್ತೀಯ ನನಗೆ ಗೊತ್ತಿರಲಿಲ್ಲ. ಒಂಥರ ಕನ್ಫ್ಯೂಸ್ ಆದೆ. ಸರಿ ಏನು ಮಾತಾಡಲಿಲ್ಲ, ಹೊಟ್ಟೋದ್ರು ಅವರು. ಬಾಯ್ ಹೇಳಿದ್ರು, ಇಲ್ಲಿ ಏನೋ ಕಲ್ತ್ಕೊಬರ್ಬೇಕು, ಸುಮ್ಮನೆ ಬರೀ ಸಿನಿಮಾ ನೋಡೋದು ಕಲ್ತ್ಕೊಂಡ್ರೆ ಸಾಕು, ಇಲ್ಲದ್ರಲ್ಲಿ ಏನೋ ಒಂದು ಕಲಿಯೋದಿದೆ ಅಂದ್ಬಿಟ್ಟು
ಆಮೇಲೆ ಒಂದು ವರ್ಷ ಮೈಸೂರಲ್ಲಿ ಬೆಳಗ್ಗೆ 7:30ಗೆ ಕುವೆಂಪು ನಗರ ಲೈಬ್ರರಿ ಓಪನ್ ಆಗೋದು. 7ರಿಂದ 10:30ವರೆಗೆ ಲೈಬ್ರರಿಲಿ ಪುಸ್ತಕ ಓದೋದು, ಸುಮ್ಮನೆ ಕಥೆಗಳು ಓದೋದು. ನಾವು ಅಲ್ಲಿವರೆಗೂ ಏನು ನೋಡಿದ್ವು ಅಂದರೆ ಬರೀ ಸಿನಿಮಾಗಳು ನೋಡ್ತಾಯಿದ್ವಿ. ಸಿನಿಮಾ ಮೇಕಿಂಗ್ ಹೆಂಗಾಗುತ್ತೆ ಅನ್ನೋದಕ್ಕೆ ಇವಾಗಿನ ಥರ ಯೂಟ್ಯೂಬ್ ಆಗಲಿ ಅದಾಗಲಿ ಅಷ್ಟೊಂದು ಇರಲಿಲ್ಲ. ಬಿಹೈಂಡ್ ದ ಸ್ಕ್ರೀನ್ ಏನು ನಡೆಯುತ್ತೆ ಅಂತ ಕೋರ್ಸ್ ಮಾಡೋಣ ಅಂದರೆ ನಾವು ಬೆಂಗಳೂರಿಗೆ ಬಂದು ಇಲ್ಲ ಮೈಸೂರಲ್ಲಿ ಅದು ಚಾನ್ಸ್ ಇಲ್ಲ. ಇಲ್ಲ ನಾಟಕಕ್ಕೆ ಹೋಗ್ಬೇಕು, ನಾಟಕದ್ದು ನಂಗೆ ಆ್ಯಕ್ಟ್ರ್ ಆಗೋದು ಐಡಿಯಾನೂ ಇಲ್ಲ. ನಾನು ಡೈರೆಕ್ಟ್ ಸರಿ ಏನು ಮಾಡೋದು ಅವಾಗ ಸಿನಿಮಾ ಹೆಂಗೆ ಮಾಡ್ಬೇಕು, ಸಿನಿಮಾ ಪುಸ್ತಕಗಳು ಒಂದು ಇಲ್ಲ 2 ಅಷ್ಟೇ ಮ್ಯಾಕ್ಸಿಮಮ್ ಇದ್ದಿದ್ದಲ್ಲಿ. ಅಲ್ಲಿ ಲೈಬ್ರರಿಲಿ ಇಡ್ತಾ ಇರಲಿಲ್ಲ, ಸಿನಿಮಾ ಕೋರ್ಸ್ ಯಾರು ಓದ್ತಾರೆ. ಆಮೇಲೆ ಹಂಗೆ ಓದ್ತಾ ಕತೆ ಓದೋಕ್ಕೆ ಶುರು ಮಾಡಿದೆ. ಕತೆಗಳು ಓದಿ ಈ ಕತೆ ಓದೋದು ಕೇಳೋದು ಎಲ್ಲಿಂದ ರೂಢಿ ಅಂದರೆ ನಮ್ಮ ತಾಯಿ ಮದುವೆಯಾಗಿ ಬಂದಾಗ ತೋಟದಲ್ಲಿ ಯಾರೂ ಇಲ್ಲ ಅವ್ರಿಗೂ. ಅವ್ರು ಬೋರ್ ಆಗುತ್ತೆ ಅಂತ ಲೈಬ್ರರಿಯಿಂದ ನಮ್ಮ ತಂದೆ ಪುಸ್ತಕ ತಂದು ಕೊಡೋರು, ಕಾದಂಬರಿಗಳು ಎಮ್ ಕೆ ಎಂದಿರೋರ್ದು ಹಳೆ. ಅದನ್ನು ನಮ್ಮಮ್ಮ ಬರೀ ಓದೋದು. ಒಬ್ಬರೇ ಅಲ್ಲ, ಯಾರಿಲ್ಲ. ನಾವೆಲ್ಲ ಚಿಕ್ಕ ಮಕ್ಕಳಂತೆ ಸ್ಕೂಲ್ಗೆ ಹೋದ್ಮೇಲೆ ಏನು ಕೆಲಸ ತೋಟದಲ್ಲಿ ಕೆಲಸದವ್ರು ಕೆಲಸ ಮಾಡ್ತಾರೆ. ಆವಾಗ ಅವ್ರು ಓದೋದು ಅದೊಂದು ಅಭ್ಯಾಸ ನಮ್ಮ ತಲೆಯಲ್ಲಿತ್ತು, ಓದ್ತಾ ಇರಲಿಲ್ಲ. ಅದೇನಾಯಿತು, ನಾನು ಈ ತಂದೆ ಸಿನಿಮಾ ತೋರಿಸೋದು, ಕತೆ ಹೇಳ್ಸೋದು, ಅಮ್ಮ ಓದೋದನ್ನು ಇಲ್ಲಿ ಅಡಾಪ್ಟ್ ಮಾಡಿದೆ. ಈ ಲೈಬ್ರರಿಲಿ ಓದು ಪುನಃ 10:30 ಕ್ಲೋಸು, ಮತ್ತು ಸಂಜೆ 4:30ಗೆ ಓಪನ್, 4:30ಯಿಂದ 7:30 ಮತ್ತೆ ಸಂಜೆ ಹೋಗಿ. ಆವಾಗಲೂ ಓದಿದ್ದೀನೆಲ್ಲ. ರಾತ್ರಿ ನಮ್ಮ ಹುಡುಗರು ಕೂತ್ಕೊಂಡು ಹೇಳೋದು ಕತೆನ, ಈ ಪುಸ್ತಕ ಓದಿರ್ತೀವಲ್ಲ ಆ ಕಥೆನ ಹೇಳೋದು. ಹಿಂಗೆ ಹೇಳಿ ಒಂದಷ್ಟು ಸಿನಿಮಾದೆಲ್ಲ ಕಲಿಸ್ಕೊಂಡೆ. ಈ ಇಂಟರ್ನ್ಯಾಷನಲ್ ಸಿನಿಮಾ ನೋಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಈ ಫೆಸ್ಟಿವಲ್ ಬರೋದು ಅದೆಲ್ಲ ನಾವು ಯಾವ್ದು ನೋಡ್ತಾ ಇದ್ವು, ಹಿಂಗೆ ಹಾಲಿವುಡ್ ಪಿಕ್ಚರ್ ಅಂದರೆ ಜಾಕಿ ಚಾನ್ದು, ಈವಿಲ್ ಡೆಡ್. ನಮ್ಮ ಕಾಲದಲ್ಲಿ ಬರೀ ಜಾಕಿ ಚಾನ್ ಸಿನಿಮಾ, ಬ್ರೂಸ್ಲಿ, ಟೈಟಾನಿಕ್ಕು. ನಾವು ಇದನ್ನೇ ಗ್ರೇಟ್ ಸಿನಿಮಾಗಳು ಅಂತಂದ್ರೆ ಅದಕ್ಕೆ ಮೀರಿ ಇನ್ನೂ ಕಲ್ಟದು ಸಿನಿಮಾಗಳಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಕ್ಸ್ಪೋಜರ್ ಇಲ್ಲ, ಇಂಟರ್ನೆಟ್ ಇಲ್ಲ, ಏನಿಲ್ಲ. ನಮ್ಮ ಬುದ್ಧಿವಂತಿಕೆಯಲ್ಲಿ, ಈ CD ಅಂಗಡಿ ಒಂದು ಬುದ್ಧಿವಂತಿಕೆಯಲ್ಲಿ ಅವನು ನೋಡಿ ಅದು ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ತಗೊಂಡೋಗಿ ನಾವು ನೋಡ್ಬೇಕು. ಇದರಲ್ಲಿ DVD ಪ್ಲೇಯರ್ನಲ್ಲಿ ಈ DVD ಪ್ಲೇಯರ್ ಹೇಳೋಕ್ಕೆ ಮುಂಚೆ ಊರದ್ದು ಹೇಳ್ತೀನಿ. ಈ ಊರಲ್ಲಿ TV ಇಟ್ಬಿಟ್ಟು ಎಲ್ಲರೂ ಜನಗಳು ಕೂರ್ಸಾಕ್ತಾ ಇದ್ರು. ಅವಾಗ ಊರವರೆಲ್ಲ ನೋಡ್ಬೇಕಾದ್ರೆ 2-3 ಕನ್ನಡ ತರೋದು. ಅವರು 2 ಸಿನಿಮಾಗೆ ಫುಲ್ ಇದ್ರೆ ಬರೋದಲ್ಲ, ಓಲ್ಡ್ ನೈಟ್. ಆಮೇಲೆ ನಾವು ಬರೀ ಜಾಕಿ ಚಾನ್ ಸಿನಿಮಾ, ದೇವುದ್ ಸಿನಿಮಾ ಬರೀ ನೋಡೋದು. ಆ VHS ಕ್ಯಾಸೆಟ್ ಹಾಕೋದು. ಅದರಲ್ಲಿ ಯಾರ್ದಾರು ಮನೇಲಿ ಯಾರು ಪೇರೆಂಟ್ಸ್ ಇಲ್ಲ ಅಂದರೆ ಅಲ್ಲಿಗೆ VCP ಬರೀ TV ಇರ್ತಾ ಇತ್ತು. VCRನ ಬಾಡಿಗೆಗೆ ತಗೊಳ್ಳೋದು, 50 ರೂಪಾಯಿ ಬಾಡಿಗೆ. ಕ್ಯಾಸೆಟ್ಗೆ 10 ರೂಪಾಯಿ ಸಿನಿಮಾಗೆ 12 ಅವರ್ಗೆ. ಇವತ್ತು 6 ಗಂಟೆ ತಗೊಂಡ್ರೆ ನಾಳೆ ಸಾಯಂಕಾಲ 6 ಗಂಟೆ ಕೊಟ್ಬಿಡ್ಬೇಕು, 24 ಅವರ್. ಅದನ್ನ ತಗೊಂಡು ಹೋಗೋದು, ನೋಡೋದು. ಈ ಪ್ರೋಸೆಸ್ಸು CD ಕನ್ವರ್ಟ್ ಆಯಿತು. ಅಲ್ಲೂ ಒಂದಷ್ಟು ಸಿನಿಮಾ ಎಲ್ಲ ನೋಡಿ, ಸಿನಿಮಾ ಅಂದರೆ ನಾವು ಬರೀ ನೋಡೋದಷ್ಟೇ ಅಲ್ಲ, ಇದ್ರಲ್ಲಿ ತುಂಬ ಕೆಲಸ ಇದೆ, ಸರಿ ಇದು ಮಾಡೋಣ ಅಂತೇಳಿ. ಆಮೇಲೆ ಹೋದಾಗ ಯೋಗರಾಜ್ ಸರ್ ಜೊತೆ ಸಿನಿಮಾ ಶುರುವಾಗಿತ್ತು. ಕೊನೆ ಅಸ್ಟೆಂಟು ಕ್ಲ್ಯಾಪ್ ಬೈಗೆ ಇಬ್ಬರಿದ್ದು ಸಿನಿಮಾ ಪರಮಾತ್ಮ. ಪರಮಾತ್ಮಗೆ ನೀವು ಜಾಯ್ನ್ ಆಗಿದ್ದು? ಎಲ್ಲ ಸಿನಿಮಾದಲ್ಲೂ ಒಬ್ಬ ಕ್ಲ್ಯಾಪ್ ಬೈ ಇರೋದು. ಈ ಸಿನಿಮಾದಲ್ಲಿ ಇಬ್ಬರಿದ್ದು, ಒಬ್ಬರು ಶ್ಯಾಮ್ ಅಂತ ಇದ್ರು, ನಾನಿದ್ದೆ. ಆ ಸಿನಿಮಾದಿಂದ ಶುರುವಾಗಿದೆ. ಅದಕ್ಕೆ ಮುಂಚೆ ಅಲ್ಲಿಗೆ ಆ 1.5 ಇಯರ್ ಜರ್ನಿಲಿ ಹೋಗಿ ಬಂದು ಎಲ್ಲ ನಡೀತಾ ಇತ್ತು. ಬಟ್ ಪರ್ಮನೆಂಟು ವಿತ್ ಲಗೇಜ್ ಬಂದಿದ್ದೆ ಪರಮಾತ್ಮದಿಂದ. ಆಮೇಲೆ ಸೂರಿ ಸರ್ ಸಿಕ್ಕರು. ಹಾಂ, ಪರಮಾತ್ಮ ಸಿನಿಮಾ ಮುಗೀತು. ಲಾಸ್ಟ್ ಒಂದು ಸಾಂಗು ಒಂದು ಇಲ್ಲಿ ಪೇಂಟ್ ಮಾಡಿ ತೆಗ್ದಿದ್ವು. ಯಾವ ಇದು ಕಾಲೇಜು ಸಾಂಗ? ಕಾಲೇಜ್ ಸಾಂಗ್ ಅಲ್ಲ, ಯಾವನಿಗೆ ಗೊತ್ತು ಸಾಂಗ್ ಟೈಮಲ್ಲಿ ಆಲ್ರೆಡಿ ಟಾಕಿ ಎಲ್ಲ ಮುಗಿದಿತ್ತು. ಅದು ಫುಲ್ ಕೆಲಸ ಮಾಡಿದ್ದೆ, ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು ಆ ಸಿನಿಮಾ ಒಂದು ತಕ್ಕ ಮಟ್ಟಿಗೆ. ಆವಾಗ ಸೂರಿ ಸರ್ ಅಸಿಸ್ಟೆಂಟ್ ಡೈರೆಕ್ಟ್ರು, ಇವರ ಸರ್ ಎಲ್ಲ ಸೇಮ್ ಮಿಕ್ಸ್ ಆಗಿ ಎಲ್ಲ ಮಾಡ್ತಾಯಿದ್ರು, ಶಫಲ್ ಆಗ್ತಾಯಿದ್ರು. ಅವಾಗ ಏನಾಯಿತು ಅಂದರೆ ಗಡ್ಡ ವಿಜಯ್ ಅವರಿದ್ದಾರಲ್ಲ, ಅವಾಗ ಅಣ್ಣ ಬಾಂಡು ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಿವರೆಗೂ ಸರ್ಗೆ ಬರ್ತಾಯಿದ್ದು. ಅಂದರೆ ಅವರು ತುಂಬ ಗುರ್ತಿಟ್ಟು ನೀನು ಬಾ ಅನ್ನಂಗೆ ಏನೂ ಇರಲಿಲ್ಲ. ಆವಾಗೇನಾಯಿತು, ಗಡ್ಡ ವಿಜಯ್ ಅವರು ಒಬ್ಬ ನಮ್ಗೇನಂದ್ರೆ ಬೇರೆ ಊರವ್ರಲ್ವಾ, ನಾವ್ ಯಾವತ್ತಿದ್ರು ಜೊತೆಲಿ ಇರ್ತೀವಿ, ಎಲ್ಲೂ ಹೋಗಲ್ಲ. ಈ ಬೆಂಗಳೂರು ಲೋಕಲ್ ಮನೆ ಮಾಡಿದವ್ರಾದ್ರೆ ಅವ್ರು ಆ ಕಡೆ ಹೋಗ್ಬಿಡ್ತಾರೆ, ಇಲ್ಲಿ ಹೋಗ್ಬಿಡ್ತಾರೆ, ಎಲ್ಲ ನಾವು 24/7 ಸರಿ ನೀನು ಸೂರಿ ಸರ್ಗೆ ಹತ್ರ ಕೆಲಸ ಮಾಡಿ ನಾ ಹೇಳ್ತೀನಿ ಅಂದ್ಬಿಟ್ಟು ಗಡ್ಡ ವಿಜಯ್ ಅವರು ನನ್ನ ಸೂರಿ ಸರ್ ಹತ್ರ ಕರ್ಕೊಂಡ್ಬಂದ್ರು. ಹೆಂಗಿತ್ತು ಸರ್ ಫಸ್ಟ್ ಟೈಮ್ ಸೂರಿ ಸರ್ನ ಮೀಟ್ ಆದಾಗ?
ಏನಂದ್ರು ಫಸ್ಟ್ ಟೈಮ್? ಯೂಶಲಿ ಸೂರಿ ಸರ್ ಮಾತಾಡೋದು ತುಂಬಾ ಕಡಿಮೆ, ಅವರೆಲ್ಲೂ ಮಾತಾಡಲ್ಲ. ನೀವು ಇಂಟರ್ವ್ಯೂಗಳು ನೋಡಿದ್ರು ಅವ್ರು ತುಂಬಾ ಕಡಿಮೆ ಸಿಗೋದು ನಿಮಗೆ. ನನ್ನ ಪ್ರಕಾರ ಇಡೀ ಎಂಟೈರ್ ಇಂಡಿಯಾದಲ್ಲೇ ಹೈಯೆಸ್ಟ್ ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಸಕ್ಸಸ್ ಕೊಟ್ಟು ಮಾತಾಡದೇ ಇರೋಂಥ ಕೆಲವು ನಿರ್ದೇಶಕರುಗಳಲ್ಲಿ ಸೂರಿ ಸರ್ ಒಬ್ರು. ಅವ್ರು ಎಲ್ಲೋ ಮಾತಾಡಲ್ಲ, ಏನೂ ಇಲ್ಲ. ಫಸ್ಟ್ ಟೈಮ್ ಅವ್ರ ಜೊತೆ ನೀವು ಮೀಟ್ ಮಾಡಿದಾಗ ಅಥವಾ ಅವ್ರು ನೋಡಿದಾಗ ಹೆಂಗಿತ್ತು ಆ ಫೀಲು? ನಾನು ಸರ್ ಅಂತ, ನೀವೇನಾ ಅಂತ, ಸರ್ ರೆಸ್ಪೆಕ್ಟ್, ನೀವೇನಾ? ನೀವೇನಾ, ಓಕೆ ಸರಿ ಆಯ್ತು, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೊಟ್ಟೋದು. ಅದಾದ ಒಂದು ತಿಂಗಳವರೆಗೂ ಇವನೇ ಬಾ ಇಲ್ಲಿ, ಇವನೇ ಹೋಗು ಇಲ್ಲಿ ಅಂತ ಹೇಳ್ತು. ಒಂದು ತಿಂಗಳಾಯ್ತು ನನ್ನ ಹೆಸರು ಜ್ಞಾಪಕ ಇಟ್ಕೊಂಡು ಕರೆಯೋಕ್ಕೆ. ಒಂದು ತಿಂಗಳು. ಅವ್ರದ್ದು ಸುಮಾರು ಟೆನ್ಷನ್ ಇತ್ತು. ಅವ್ರಿಗೇನೋ ತುಂಬ ಅಸ್ಟೆಂಟ್ ಇದ್ರಲ್ಲ, ಇವನೇ ಬಾಯ್ಲಿ ಅಂತನೋರು. ಕೊನೆ ಅಸ್ಟೆಂಟ್ ಚಿಕ್ಕ ಹುಡುಗ ಬೇರೆ, ಅವಾಗ ಮೀಸೆ ಗಡ್ಡ ಏನು ಕರಡ, ಚಿಕ್ಕ ಹುಡುಗ ಡುಂಟು ಮೂಕಿದ್ದೆ ದಪ್ಪಕ್ಕೆ, ಇವನೇ ಬಾಯ್ಲಿ ಹೋಗಿಲ್ಲಿ ಅಂತ ಹೇಳಿ. ಆಮೇಲೆ ಒಂದ್ಸತಿ ನನ್ನ ಹೆಸರು ಕರೆದ್ರು. ಆ ದಿನದಿಂದ ನನ್ನ ಲೈಫೇ ಚೇಂಜ್ ಆಗೋದು. ಏನಂತ ಅವಾಗ ಹೆಸರು ಕರೆದಾಗ ಸರ್? ನನಗೆ ಅಂದ್ರೆ ನಾರ್ಮಲ್ ನಮ್ಮ ಡೈರೆಕ್ಟ್ರು ನಮ್ಮ ಹೆಸರು ಜ್ಞಾಪಕ ಇಟ್ಕೊಂಡವ್ರಲ್ಲ. ಆಮೇಲೆ ಫೋನಲ್ಲೆಲ್ಲ ನಂಬರ್ ಎಲ್ಲ ಸೇವ್ ಆಯಿತು. ಅದು ಮೆಮೊರಿಯಬಲ್. ಅದಾಗಿ ಅಪ್ ಟು ಕಾಲೇಜ್ ಕೆಂಡಸಂಪಿಗೆ ಆಗಿ 1 ವರ್ಷ. ಆಮೇಲೆ ನಾನು ಕಾಲೇಜ್ ಕುಮಾರ ಸ್ಟಾರ್ಟ್ ಮಾಡೋವರೆಗೂ, ನಾ ಕೆಲ್ಸಕ್ಕೆ ಸೇರಿದ ದಿನ ಅವ್ರು ನನ್ನ ಫೋನ್ ನಂಬರ್ ಸೇವ್ ಮಾಡಿರಲಿಲ್ಲ. ಅಲ್ಲಿ ನಾನು ಕಾಲೇಜ್ ಕುಮಾರ ಬೇರೆ ಡೈರೆಕ್ಟರ್ ಜೊತೆ ಮಾಡೋವರೆಗೂ ಸರ್ದು ಮಿಸ್ ಕಾಲ್ ಅನ್ನೋದೇ ನನ್ನ ಫೋನ್ ಇರಲಿಲ್ಲ. ಅವ್ರು ಫೋನ್ ಮಾಡಿ ನಾನು ತೆಗ್ದಿಲ್ಲ ಅನ್ನೋದು. ಹಂಗೆ ಅಂದರೆ ನೀವು ಯಾವ ಟೈಮಲ್ಲಿ ಮಾಡಿದ್ರು ಅವ್ರಿಗೊಂದು ಸಪ್ರೇಟ್ ರಿಂಗ್ ಟೋನ್ ಇಟ್ಟಿದೆ, ಗಾಡ್ ಫಾದರ್ ಮ್ಯೂಸಿಕ್. ಆ ಮ್ಯೂಸಿಕ್ ಬಂದರೆ ಇಡೀ ಆಫೀಸಲ್ಲಿ ಕೂತಿರೋರೆಲ್ಲ ಹಿಂಗೆ ಔಡವ್ರು ಸರ್ವ್ ಮಾಡ್ತಾವ್ರು ಫೋನ್. ಬೇರೆಯವ್ರಿಗೆಲ್ಲ ರೆಗ್ಯುಲರ್ ಮ್ಯೂಸಿಕ್ ಇತ್ತು. ಅದು ಫೋನ್ ಮಾಡಿದ್ರೆ ಸಾಕು, ಅವ್ರು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು 2 ರಿಂಗು ಫೋನ್ ತೆಗಿತಾರೆ. ಆ ಮ್ಯೂಸಿಕ್ ಕೇಳಿ ನಮ್ಮ ಆಫೀಸಲ್ಲೆಲ್ಲ ಸೌಂಡ್ ಬಂದರೆ ಅಲರ್ಟ್ ಆಗ್ಬಿಡೋರು. ಸರ್ ಫೋನ್ ಮಾಡೋರು, ಇಡೀ ಆಫೀಸು ಬರೀ ಆ ಮ್ಯೂಸಿಕ್ ಕೇಳಿದ್ರೆ ಗಾಡ್ ಫಾದರ್ದು ಇದೆಯಲ್ಲ ಅದು ಕೇಳುತ್ತೆ. ಅದ್ರಲ್ಲಿ ಒಂದು ಸ್ಯಾಕ್ಸೋಫೋನ್ ಒಂದು ಎಪಿಸೋಡ್ ಬರುತ್ತೆ. ಅದು ಬಂತು ಅಂತಂದ್ರೆ ಇಡೀ ಆಫೀಸಲ್ಲಿ ಅವ್ರು ಇಲ್ಲ ಅಂದ್ರೆ ಎಲ್ಲ ಗಲಾಟೆ ಮಾಡೋದು, ಗಲಗಲ ಅಂತೀವಿ. ಆ ಸೌಂಡ್ ಬಂದರೆ ಎಲ್ಲರೂ ಫುಲ್ ಅಲರ್ಟ್. ಅದು ಟಿಲ್ಡೆ ಸೂರಿ ಸರ್ದು ನಾನು ಕಾಲೇ ಮಿಸ್ ಮಾಡಿಲ್ಲ ಇದುವರೆಗೂ ಮಾಡಿ. ನಾನು ಸ್ವಿಚ್ ಆಫ್ ಮಾಡಿದಾಗ ಅವ್ರು ಟ್ರೈ ಮಾಡಿದ್ರು ಅಂತ ಬಂದಿರ್ಬೋದು, ಬಿಟ್ಟರೆ ಇಲ್ಲಿವರೆಗೂ ನನ್ನ ಮಿಸ್ ಕಾಲ್ ಅನ್ನೋದೇ ಇಲ್ಲ. ಸರ್, ಈಗ ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ವಿಷಯ ಬಂದರೆ ನಿಮ್ಮದು, ಈಗ ಸೂರಿ ಸರ್ ದೊಡ್ಡ ಹಿಟ್ಟು ಕೊಟ್ಟಿರೋಂಥ ನಿರ್ದೇಶಕರು, ಅವ್ರು ಮಾಡಿರೋರೆಲ್ಲ ಸ್ಟಾರ್ಸ್. ಬಿಗಿನಿಂಗು ಫಸ್ಟ್ ಸಿನಿಮಾ ಫ್ರೆಶರ್ ಆಗಿದ್ರು, ವಿಜಯ್ ಸರ್ ಫ್ರೆಶ್ ಆಗಿತ್ತು, ಎಲ್ಲರೂ ಫ್ರೆಶ್ ಆಗಿದ್ರು. ಅಲ್ಲಿ ಎಲ್ಲ ನ್ಯೂ ಕಮರ್ಸೆ ತುಂಬ ದೊಡ್ಡ ಹಿಟ್ ಕೊಟ್ಟರು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್. ಆಮೇಲೆ ಇಂತೆ ನಿನ್ನ ಪ್ರೀತಿಯ ಮಾಡ್ಬೇಕಾದ್ರೂ ಆಲ್ರೆಡಿ ಕಿಟ್ಟಿ ಸರ್ ಎಲ್ರಿಗೂ ಗೊತ್ತಿದ್ರು. ಸೊ ಆಫ್ಟರ್ ದುನಿಯಾ ಅವ್ರು ಟ್ರೈ ಮಾಡಿದ್ದೆ ಕೆಂಡಸಂಪಿಗೆ, ಹಂಗೆ ನೋಡಿದ್ರೆ ಹೊಸಬರಿಗೆ. ಬಿಫೋರ್ ದುನಿಯಾ ಅವರು ಫ್ರೆಶರ್, ಆಫ್ಟರ್ ದುನಿಯಾ ಇಸ್ ಬಿಗ್ ಸೂಪರ್ ಸ್ಟಾರ್ ಮಾಡಿದ್ರು ಸರ್. ಅವಾಗ ಕಿಟ್ಟಪ್ಪ ಅವ್ರದ್ದು 1-2 ಸಿನಿಮಾ ಆಗಿತ್ತು. ಅಂದರೆ ಅದು ಫ್ರೆಶರ್ ಲೆಕ್ಕ ಬರಲ್ಲ. ಹಂಗಂದ್ರೆ ಇವಾಗ ಕೆಂಡಸಂಪಿಗೆ ಅಂತ ಬಂದಾಗ ವಿಕ್ಕಿ ವರುಣ್ ಅವರು ಅವ್ರ ಟೀಮಲ್ಲಿರುವಂಥ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ, ಮಾನ್ವಿತ ಹರೀಶ್ ಅವರು ಫ್ರೆಶರ್ ಹೊಸಬರು. ಸೊ ಹೆಂಗಾಯ್ತು ಸರ್ ಕೆಂಡಸಂಪಿಗೆ? ಅಂದರೆ ನೀವು ಯಾಕೆ ನಿಮ್ಮನ್ನೇ ಯಾಕೆ ಹೀರೋ ಮಾಡಿದ್ರು? ಅದರದ್ದು ಒಂದು ದೊಡ್ಡ ಸ್ಟೋರಿ ಇದೆ. ಏನಾಯಿತು ಅಂದರೆ, ಕಡ್ಡಿಪುಡಿ ಆಯಿತು, ಮುಗೀತು ಸಿನಿಮಾ. ನೆಕ್ಸ್ಟು ಅಪ್ಪು ಸರ್ದು ಡೇಟ್ ಸಿಕ್ಕಿತ್ತು. ಗೋವಿಂದ ಸರ್ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟ್ರು ಅಂತ ಫಿಕ್ಸ್ ಆಯಿತು. ಅದು ದೊಡ್ಡ ಮನೆ ಎಲ್ಲವೂ ಫಿಕ್ಸ್ ಆಗಿತ್ತು. ಆಗ ಅಪ್ಪು ಸರ್ ಅವರು 2 ಸಿನಿಮಾ ಮಾಡ್ತಾಯಿದ್ರು. ಅದು ಮುಗಿಸೋದು 1 ಇಯರ್ ಆಗ ಹಂಗಿತ್ತು, ಒಂದು 9-10 ತಿಂಗಳು ಗ್ಯಾಪ್ ಸಿಗೋದು. ಓಕೆ. ಆವಾಗ ಈ ಗ್ಯಾಪಲ್ಲಿ ಸುಮ್ಮನೆ ಏನು ಮಾಡೋದು, ಯಾವ್ದಾದ್ರು ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡ್ರು ಸರ್. ಅಂದ್ಕೊಂಡಿದ್ದಾಗ ಒಂದು ಸರಿ ರಂಗಶಂಕರದಲ್ಲಿ ರಾಜೇಶ್ ನಟರಂಗ ಅವರು ಸೂರಿ ಸರ್ಗೆ ETV ಸೂರಿ ಅಂತ ಇದ್ದಾರೆ, ಸುರೇಂದ್ರನಾಥ್ ಅಂತ. ETV ಸುರೇಂದ್ರನಾಥ್. ಅವರು ETV ಫಸ್ಟ್ ಬಂದಾಗ ಅವರೇ ಹೆಡ್ ಆಗಿದ್ರು. ಆಮೇಲೆ ಈಗ ರಂಗಶಂಕರದಲ್ಲಿ ದೊಡ್ಡ ಪೋಸ್ಟಿಂಗಲ್ಲಿದ್ದಾರೆ. ಅವ್ರು ಸಿಕ್ಕಿ ಅವರು 1992 ಇಟಲಿಲೇನೋ ಕೂತ್ಕೊಂಡು ಒಂದು ರೋಡ್ ಥ್ರಿಲ್ಲರ್ ಥರ ಒಂದು ಸ್ಟೋರಿ ಬರೆದಿರ್ತಾರೆ. ಅದನ್ನು ಹೇಳಿದಾಗ ಇವ್ರು ಇಂಪ್ರೆಸ್ ಆಗ್ತಾರೆ, ಇದನ್ನು ಮಾಡ್ಬೋದು, ನಮ್ಮ ಇದು ಚೆನ್ನಾಗಿರುತ್ತೆ ಹೊಸ ಥರ ಅಂತೇಳಿ. ಆ ಸ್ಕ್ರಿಪ್ಟನ್ನ ತೊಗೊಬಂದು ಅದನ್ನು ಡಿಸ್ಕಸ್ ಮಾಡೋಕ್ಕೆ ಕೂತ್ಕೊಂಡು, ಅದು 92 ಇದ್ದಿದ್ದನ್ನು ಮೊಬೈಲ್ಗೆ ಅಪ್ಡೇಟ್ ಮಾಡ್ತಾರೆ ಸ್ಕ್ರಿಪ್ಟ್. ಸರ್ ಹೆಂಗೆ ಬೇಕು 14-15 ಅಪ್ಡೇಟ್ ಮಾಡ್ತಾರೆ. ಇವತ್ತಿನ ಪ್ರೆಸೆಂಟ್ಗೆಲ್ಲ ಅಪ್ಡೇಟ್ ಮಾಡ್ತಾರೆ.
ಅಪ್ಡೇಟ್ ಮಾಡಬೇಕಾದ್ರೆ ಅವಾಗ ಯಾರ್ಯಾರಿದ್ರು ಅಂದರೆ ಇವಾಗ ಮಾಸ್ತಿ ಅವರು ಮಂಜು ಅಂತ ಅವರಿದ್ದರು. ಆಮೇಲೆ ನಂದ ಅಂತ ಗೊತ್ತಾ, ಇವಾಗ ತೆಲುಗುಲೆಲ್ಲ ಫೇಮಸ್ ಆ್ಯಕ್ಟ್ರ್ ಇದ್ದಾರೆ. ಅವರು ಬಿಗ್ FM ಅಲ್ಲಿ ಹೆಡ್ ಆಗಿದ್ರು, ಸೌತ್ ಇಂಡಿಯಾ ಹೆಡ್ ಆಗಿದ್ರು. ನಮ್ಮ ಕೆಂಡಸಂಪಿಗೆಯಲ್ಲಿ ಬೆಳಗಾಮಲ್ಲಿ ನಮ್ಮನ್ನು ಲಾಡ್ಜ್ ಕೊಡಿಸ್ತಾರೆ ಗ್ಲಾಸ್ ಹಾಕಿ. ಇವಾಗ ತುಂಬ ಪುಷ್ಪದಲ್ಲೆಲ್ಲ ಮಾಡಿದ್ದಾರೆ ಅವರಿದ್ರು. ವಾಯ್ಸೇ ಒಂಥರ ಯೂನಿಕ್ ಆಗಿದೆ. ಇವರು ಪೆದ್ದಿ ಸಿನಿಮಾ ಟ್ರೈನ್ ನೋಡಿಸ್ತಿರ್ತಾರೆ ಅವರು. ಆಮೇಲೆ ರಾಜೇಶ್ ನಟರಾಜ್ ಅವರು. ಎಷ್ಟು ಜನ ಯಾವಾಗಲೂ ಡಿಸ್ಕಷನ್ ಈ ಸಿನಿಮಾ ಮಾಡಬೇಕು ಅಂತ. ಸ್ಕ್ರೀನ್ ಪ್ಲೇ ಎಲ್ಲ ಫಿಕ್ಸ್ ಆಯಿತು. ಸ್ಕ್ರೀನ್ ಪ್ಲೇನ ಫುಲ್ಲಾಗಿ ಸರ್ ಬರೆಯೋರು, ನಾನು ಟೈಪ್ ಮಾಡೋದು. ಅದನ್ನು ಟೈಪ್ ಮಾಡ್ಕೊಂಡಿದ್ದು. ಅದೊಂದು ರೇಂಜಿಗೆ ಮುಗೀತು, ಒಂದು 80-90%. ಸರಿ, ಸ್ಟಾರ್ ಕಾಸ್ಟ್ ಯಾರು ಮಾಡೋಣ ಅಂತೇಳಿ ತುಂಬ ಜನ ಆಡಿಷನ್ ಮಾಡಿದ್ರು. ಅದರದ್ದೆಲ್ಲ ಆಡಿಷನ್ ಮಾಡಿ ಆ್ಯಕ್ಚುಲಿ ಇಬ್ಬರು ಸೆಲೆಕ್ಟ್ ಆಗಿದ್ರು. ಒಂದು ಹುಡುಗ ಒಂದು ಹುಡುಗಿಯವರು ಸೆಲೆಕ್ಟ್ ಆಗಿದ್ರು. ಫೇಮಸ್ ಇದ್ದರು ಅವರು. ಅವ್ರ ಹೆಸರು ಹೇಳಲ್ಲ. ಅವ್ರು ಸೆಲೆಕ್ಟು ಆಗಿದ್ರು. ಅವ್ರಿಗೆ ಕತೆ ಹೇಳಿರಲಿಲ್ಲ. ಅದು ಒಂದು 20 ದಿನ ಆದಮೇಲೆ ಅದೇನೇನೋ ಒಂಚೂರು ಸಮಸ್ಯೆ ಆಗಿ ಅವರು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸರಿ ಮತ್ತೆ ಹುಡ್ಕೋಕ್ಕೆ ಶುರು ಮಾಡಿದ್ರು. ಮತ್ತೆ ಆಡಿಷನ್ ಮಾಡಲಿಲ್ಲ. ಸುಮ್ಮನೆ ಜನರಲ್ ಯಾರು ಗೊತ್ತಿದ್ದಾರ ಅವ್ರದ್ದು ಫೋಟೋಸ್ ಕಳಿಸಿ ಅಂತ ಹೇಳೋರು. ನಾವು ಸುಮ್ಮನೆ ಆವಾಗ ಮೇಯ್ಲಲ್ಲಿ ಕಳಿಸೋರು ಫೋಟೋಸು. ವಾಟ್ಸಪ್ ಅವಾಗ ಶುರು ಆಗಿತ್ತು. ಮತ್ತು ವಾಟ್ಸಪ್ಪಲ್ಲಿ ಫೋಟೋ ಕಳ್ಸೋಕ್ಕಾಗ್ತಾ ಇರಲಿಲ್ಲ, ಬರೀ ಮೆಸೇಜಸ್ ಅಷ್ಟೇ ಇತ್ತು. ಆವಾಗ ಒಂದಷ್ಟು ಕಳಿಸ್ತಾ ಎಲ್ಲರದ್ದು ಬರೋದು. ಕೋಆರ್ಡಿನೇಟರ್ಗಳು ಕಳಿಸೋರು, ಡೈರೆಕ್ಟ್ರುಗಳು ಒಂದಷ್ಟು ಜನ, ಎಲ್ಲ ಪ್ರೊಡ್ಯೂಸರ್ಸು, ಯಾರು ಫ್ರೆಷರ್ಸ್ ಇದ್ದಾರೆ ಎಲ್ಲರದ್ದು ಕಳಿಸಿ ಹುಡುಗನ್ನ ಸೆಲೆಕ್ಟ್ ಮಾಡಬೇಕು ಅಂತ ಆಯಿತು. ಆವಾಗ ಅವರು ಪಾಪ ದುನಿಯಾ ನೋಡೋರೆ, ಜಾಕಿ ನೋಡೋರು, ಹುಡುಗ ಅಂದರೆ ಆಡ್ದು ಎಲ್ಲ ಚಿತ್ರಾನ್ನ ಮಾಡಬೇಕು, ಫುಲ್ ಪವರ್ಗಳು, ಬರೀ ಆ ಥರ ಬರ್ತಾಯಿದೆ ಯಾರಿಗೆ ಹೇಳಿದ್ರು. ಆವಾಗ ಸರ್ ಹೇಳೋರು, ಹಂಗಲ್ಲ, ಇಲ್ಲಿ ನೋಡಿ ಅಲ್ಲಿ ಟೈಪ್ ಮಾಡ್ತಾ ಕೂತವ್ರು, ಇವನ್ ಥರ ಇರಬೇಕು ಅಂತ ನಾನು ತೋರಿಸೋರು. ನಾನು ಹಿಂಗೆ ನೋಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು. ಆ ಇನ್ನೋಸೆನ್ಸ್ ಥರ ಇರಬೇಕು ಫೇಸು. ಅವ್ನು ನೋಡಿದ್ರೆ ಒಳ್ಳೆಯವನು ಅಂತ ಅನಿಸ್ಬೇಕು. ಆ ಥರದ್ದು ಯಾರಾದ್ರೆ ಸಜೆಸ್ಟ್ ಮಾಡಿ ಹಿಂಗೆ ಇದು ನಡೀತಾನೇ ಇತ್ತು. ಟೈಪಿಂಗು ಆಯ್ತು, ಎಲ್ಲ ಆಯಿತು. ನಾನು ಸ್ಕ್ರಿಪ್ಟ್ ಹೋದಾಗೆಲ್ಲ ಯಾವನ್ ಮಾಡ್ತಾನಪ್ಪ ಈ ಪಿಕ್ಚರ್ನ ಅಂದರೆ ಅವನಿಗೊಂದು ಲಕ್ ಸಿಗುತ್ತಲ್ಲ, ಯಾವನ್ ಮಾಡ್ತಾನೆ ನೋಡೋಣ ಅಂತ ನನಗೂ ಐಡಿಯಾ. ಹಿಂಗೆ ಹುಡುಕಿ ಒಂದಿನ ಈ ಹೇಳ್ತಾ ಇದ್ರಲ್ಲ ಪ್ರೋಸೆಸ್ಸು, ಇವನ್ ಥರ ಇರಬೇಕು, ಇವನು ಯಾಕೆ ಆಗಬಾರ್ದು ಅನ್ನೋ ಟ್ರಿಗರ್ ಆಗೈತೆ. ಅವತ್ತೊಂದು ನಂಗೆ ಎಕ್ಸಾಕ್ಟ್ ಡೇ ಗೊತ್ತಿಲ್ಲ. ಆವಾಗ ಅವರು ಇದನ್ನು ಮಾಡ್ಬೋದಲ್ಲ ನೀನು ಅಂತ. ನಾನು ಏನು ಮಾತೇ ಹೇಳಲಿಲ್ಲ. ಏನಕ್ಕೆ ಅಂದ್ರೆ ನನಗೂ ಗೊತ್ತಿಲ್ಲ. ಅವ್ರು ಏನಕ್ಕೆ ಕೇಳ್ತಾರೆ, ನನಗೆ ಆ್ಯಕ್ಟಿಂಗಲ್ಲಿ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕೆಲಸ ಮಾಡಿದ್ವಿ ಸಿನಿಮಾಗಳು, ಕಂಟಿನ್ಯೂ ಸಿನಿಮಾ ಕೆಲಸ ಮಾಡಿದ್ವಿ. ಬಟ್ ಕ್ಯಾಮ್ರಾ ಮುಂದೆ ಹೋಗಿ ಹೆಂಗೆ ಮಾಡೋದು, ಬರೀ ಹಿಂದೆ ಕೆಲಸ ಮಾಡೋದು. ನಾ ಏನು ಮಾತಾಡಲಿಲ್ಲ. ಆಮೇಲೆ ಎಲ್ಲ ಟೀಮಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋದು. ಸರ್ ಎಲ್ಲರೂ ಆಯಿತು ಮಾಡಿಸ್ರಿ ಇವನ್ನೇ. ನನಗೆ ಅವಾಗಲೂ ನಂಬಿಕೆ ಇಲ್ಲ. ಫಸ್ಟ್ ಡೇ ಶೂಟಿಂಗು ಶಾರ್ಟ್ ಯಾವುದು ಗೊತ್ತಾ, ಸ್ಟೇಷನ್ ನಿಲ್ಲಿಸಿ ಹೊಡಿತಾರಲ್ಲ, ಹೊಡಿತಾರೆ ಆ ಶಾರ್ಟ್ ಪಟ ಅಂತ ಹೊಡೆದು ನಿಜ ಹೊಡೆದೇ ಬಂದ್ಬಿಡ್ತು. ಯಾಕಂದ್ರೆ ಮಾಡೋದು ಹಿಂದೆ ಎಲ್ಲ ಹೊಡೆದು ಫುಲ್ಲು ಎಲ್ಲ ಆಯಿತು. ಪ್ಯಾಡ್ ಇಟ್ಕೊಂಡಿದ್ವು. ಪ್ಯಾಡ್ ಹೊಡೆದಾಗ ಏನೋ ಆಯ್ತಲ್ಲ, ಪಾಪ ಅವ್ರು ಲೇಡಿ ಹೊಡಿಬೇಕಲ್ಲ, ಅವ್ರಿಗೆ ಪ್ಯಾಡು ಗೊತ್ತಾಯ್ತಾ ಇಲ್ಲ. ಅವರು ಮೇಲ್ ಹೊಡಿಯೋರು ಇನ್ನೊಂಚೂರು ಫೋರ್ಸ್ ಅಂದರೆ ಕೆಳಗಡೆ ಪಠಾರ್ ಅಂತ ಹೊಡೆದ್ಬಿಡೋರು. ಟೇಕಲ್ಲಿ ಹಿಂಗೆ ಮಾಡೋನಲ್ಲ, ಒರಿಜಿನಲ್ ಆಗಾಯ್ತು ಹಂಗೆ ಇರಲಿ ಟಪ. ಆಮೇಲೆ ನಾನು ಸಾರ್ ನಿಜವಾಗಿ ಬೀಳ್ತೈತೆ ಅಂದೆ, ಹೇಳ್ಬೇಕಾನೆ. ಅವಾಗ ಹೇಳಿದ್ರು, ಫಸ್ಟ್ ಶಾಟ್ ಎಲ್ಲ ಹೊಡ್ಸ್ಕೊಂಡಿದ್ಯಾ, ನಿಮಗೆ ಬೇರೆ ಥರ ಶಾಟ್ ಹೊಡೆದ್ರು. ಸರಿ ಅಂತ ಹೇಳಿ ಜೋಕ್ ಮಾಡಿದ್ರು. ನಂಗೆ ಅವಾಗಲೂ ನಂಬಿಕೆ ಇಲ್ಲ. ನಾವು ಮಾಡೋ ಪರ್ಫಾರ್ಮೆನ್ಸ್ ಒಂದು 5-6 ದಿವಸ ನೋಡ್ತಾರೆ, ಚೇಂಜ್ ಮಾಡಬಾರ್ದು. ಇದಕ್ಕಿಂತ ಮುಂಚೆ ನೀವು ಆ್ಯಕ್ಟಿಂಗ್ ಎಲ್ಲ ಹೋಗಿರಲಿಲ್ಲ, ಕೋರ್ಸು ಗಿರ್ಸ್ ಎಲ್ಲ? ಆ್ಯಕ್ಟಿಂಗ್ ಸುದ್ದಿ ಇಲ್ಲ ನಮ್ಮದು ಏನಿದ್ರು ಸ್ಕೂಲಲ್ಲಿ ಡ್ಯಾನ್ಸ್ ಗಿನ್ಸ್ ಮಾಡಿದ್ದು, ಅದು ಇದು ಸ್ಟೇಜಲ್ಲಿ ತಲಾಟೆ ಮಾಡಿದ್ದು, PUCಲೆಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಅಂದರೆ ನಿಮಗೆ ಯೂಶಲಿ ಡೈಲಾಗ್ ಹೇಳ್ಕೊಟ್ಟು ಆ ಥರ ಅಭ್ಯಾಸ ಆಗಿತ್ತು ಅನ್ಸುತ್ತೆ. ಯಾರಿಗೆ ಅಲ್ಲ, ಅದು ಆ್ಯಕ್ಟ್ರ್ಗಳ ಜೊತೆ ಎಲ್ಲ ನೋಡಿ. ನೀವು ಏನು ಹೇಳ್ಕೊಡಿ ಡೈಲಾಗು, ಆ ಕಪ್ಪುಗೆ ಅದು ಎದುರುಗಡೆ ಬಂದರೆ ಕ್ಯಾಮ್ರಾ ಆಟೋಮೆಟಿಕ್ ಭಯ ಬಂದ್ಬಿಡುತ್ತೆ. ಓಕೆ, ಅದು ಭಯ ಬಂದೇ ಬರುತ್ತೆ. ಅದರಿಂದ ಕಾನ್ಷಿಯಸ್ನೆಸ್ಸಿಂದ ಈಚೆ ಬರೋದು ಭಾಳ ಕಷ್ಟ. ಅದು ಆಯ್ತಲ್ಲ, ಆ ಪಾತ್ರದ ಆಪೋಸಿಟ್ ನಾನು ಒರಿಜಿನಲ್ ಕ್ಯಾರೆಕ್ಟ್ರು, ನಿಮ್ಗೆ ಗೊತ್ತಿರಂಗೆ. ಅದರಲ್ಲಿ ಯಾವಾಗ ನೋಡಿದ್ರೆ ಹೆಂಗೆ ಕೂತಿರ್ತಾನೆ, ನಗಲ್ಲ, ಯಾವಾಗಲೂ ಯಾರಿಗೋ ಹೊಡೆಸ್ಕೊಂಡ್ರೆ ಹಂಗೆ ಬೇಜಾರಲ್ಲಿರ್ತಾನೆ. ಆ ಥರ ಕ್ಯಾರೆಕ್ಟರ್ ನಾನಲ್ಲ. ನಾನು ಒರಿಜಿನಲ್ ಕ್ಯಾರೆಕ್ಟರ್ ಆಪೋಸಿಟ್ ಕ್ಯಾರೆಕ್ಟ್ರು. ಎಲ್ಲ ಕಡೆ ಎಲ್ಲರನ್ನೂ ರೇಗಿಸ್ಕೊಂಡು
ಫೇಸು ಹಂಗಿದೆ, ಹೊರಗಡೆ ಕ್ಯಾರೆಕ್ಟರ್ ಇದೆ. ಈ ರೇಗಿಸ್ಕೊಂಡೆಲ್ಲ ಗಲಾಟೆ ಮಾಡ್ಕೊಂಡಿದ್ದವನ್ನ ಫುಲ್ ಆಫ್ ಮಾಡಿ ಕೂರಿಸ್ದಂಗೆ. ನಾನೊಂದು 5-6 ದಿನ ಆಯಿತು, ಮೋಸ್ಟ್ಲಿ ನಾನು ತೆಗಿತಾರೆ, ಫಿಕ್ಸ್ ಆಗಿದ್ದೆ, ತೆಗಿತಾರೆ. ನಾವು ಈ ಕೆಟ್ಟಾಗಿ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಇಷ್ಟ ಆಗಿದೆ, ಅವ್ರ ದುಡ್ಡು ಬೇರೆ ಎಲ್ಲ ಆಯ್ತು. ನನಗೆ ಭಯ. ಸರಿ ಹಂಗೂ ಹಿಂಗೂ ಮಾಡಿ ಸಿನಿಮಾ ಮುಗ್ದೇ ಹೋಯ್ತು. ನಾನು ಅಲ್ಲಿವರೆಗೂ ನಮ್ಮೂರವ್ರಿಗೆ, ನಮ್ಮ ಮನೆಯವ್ರಿಗೆ ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಜಸ್ಟ್ ಬೆಂಗಳೂರಲ್ಲಿದ್ದೀನಿ, ಎಲ್ಲ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಆದರೆ ನಾನು ಏನು ಕೆಲಸ ಅಂತ ಹೇಳಿಲ್ಲ. ಈ ಕಡ್ಡಿ ಪುಡಿಲಿ ಒಂದು ಸೀನಿಗೆ ಬಂದಾಗಲೇ ಸಿನಿಮಾಗೆ ಹೋಗಿದ್ದೀನಿ ಅಂತ ಗೊತ್ತಾಗಿತ್ತು. ಸಂತೋಷ ಅಂತ ಹಾಕಿದ್ರೆ ಯಾರು 100 ಜನ ಸಂತೋಷ ಅವರೇ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಅದರಿಂದ ಗೊತ್ತಾಗಿತ್ತು. ಆ ಕಡ್ಡಿ ಪುಡಿಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದಾಗ ಗೊತ್ತಾಗೋಯ್ತಿಲ್ಲ, ಸಿನಿಮಾದಲ್ಲಿ ಅವನೇ ಇದ್ದಾನೆ. ನಾನು ಹೀರೋ ಆಗಿ ಪೇಪರಲ್ಲಿ ಸಿಂಗಲ್ ಒಂದು ಬರೋವರೆಗೂ ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಫ್ರೆಂಡ್ಸ್ಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನನಗೇನಂದರೆ ಹೇಳೋದು 2 ನಿಮಿಷ ಕೆಲಸ, ಆಗಲಿಲ್ಲ ಅಂತಂದರೆ ಅದರಂಥ ಅವಮಾನ ಇನ್ನೊಂದಿಲ್ಲ. ಅದು ಸುಮ್ಮನೆ ನಾವೇ ಜಿಗುಪ್ಸೆಗೆ ಹೋಗ್ಬಿಡ್ತೀವಿ. ಅದು ಹೆಂಗೆ ಅಂದರೆ ನನಗೆ ಗೊತ್ತಿಲ್ಲದಿರೋದೊಂದು ಬಂದಿದೆ, ಅದು ಹಂಗೆ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಯಾವಾಗ ಬೇಕೋ ಬ್ಲಾಸ್ಟ್ ಆಗಲಿ, ನಾವು ಹೋಗಿ ಬೆಂಕಿ ಹಚ್ಚೋದು ಬೇಡ ಸುಮ್ಮನೆ. ಆಮೇಲೆ ಸರ್ರೆ ಹೇಳಿ ಪೇಪರಲ್ಲಿ ಬಂದಾಗ ಲಿಟ್ರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರೆ ನಮ್ಮ ಅಮ್ಮ ಹೇಳಿದ್ರು, ನನಗೆ ಕೈಯೆಲ್ಲ ನಡುಗ್ತಾ ಇತ್ತಂತ. ಅವ್ರಿಗಿದು ಗೊತ್ತೇ ಇಲ್ವಲ್ಲ. ನಮ್ಮ ಅಪ್ಪನ ಕೇಳಿದ್ರೆ ಹೀರೋ ನಿನ್ನ ಕಣ ಇಡು ಪೋಸ್ಟ್ ತಮಾಷೆ ಮಾಡಬೇಡ ಅಂತ ಅವ್ರು. ಅದು ಅಷ್ಟು ದೊಡ್ಡ ಡೈರೆಕ್ಟ್ರು, ಅಷ್ಟು ನಮ್ಮ ಅಕ್ಕನಿಗೆ ಕನ್ಫ್ಯೂಷನ್, ಏನು ಮಾತಾಡ್ತಾ ಇಲ್ಲ ಅವರು. ಪೇಪರ್ ಬಂದ ಹೀರೋ ಅಂದ, ಅವ್ರಿಗೆ ಶೂಟಿಂಗ್ ಯಾವಾಗಿಂದ ಅಂತವ್ರೆ, ಅದರಲ್ಲಿ ಶೂಟಿಂಗ್ ಮುಗಿದೋಗೈತೆ. ಆಮೇಲೆ ಎಲ್ಲರೂ ಕನ್ಫ್ಯೂಷನ್, ಇವನ ಯಾವ ಥರ ಪಿಕ್ಚರು, ಎಲ್ಲರೂ ಟೆನ್ಷನ್ನು. ಆವತ್ತಿನ ಸಮಯದಲ್ಲಿ ನಮ್ಮ ಡೈರೆಕ್ಟರ್ ನಂಬರ್ 1, ಅವ್ರು ಯಾವತ್ತೂ ನಂಬರ್ 1 ಬಿಟ್ಟರೆ ಪೀಕ್ ಅಂದರೆ ಪೀಕು. ಸೂರಿ ಸರ್ ನಂಬರ್ 1 ಕ್ಯಾಮ್ರಾಮನ್, ಸತ್ಯಗಿರಿ ಅವರು ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರು. ಇವರಿಷ್ಟು ಜನ ನಮ್ಮಂಥ ಹೊಸಬರು ಬ್ಯಾಕಪ್ ಆಗಿ ಮಾಡಿ ಸಿನಿಮಾ. ಸರ್ ಇವಾಗ ನಿಜ ಹೇಳ್ಬೇಕಂದ್ರೆ ಆ ಥರ ಯಾರು ಟ್ರೈನೇ ಮಾಡಲ್ಲ, ಅಟೆಂಪ್ಟ್ ಮಾಡಲ್ಲ. ಅದು ಓನ್ಲಿ ಫಾರ್ ಸೂರಿ ಸರ್ಗೆ ಸೀಮಿತ ಆಗ್ಬಿಡ್ತು ಅನ್ಸುತ್ತೆ. ನಾನಿವಾಗ ನೋಡ್ತಾ ಇದ್ದೀನಲ್ಲ ಸರ್, ಈಗ ಒಂದು ಸ್ಟಾರ್ ಡೈರೆಕ್ಟ್ರು ಸ್ಟಾರ್ ಹೀರೋಗಳಿಗೆ ಹಿಂದೆ ಬೀಳ್ತಾರೆ. ಬಟ್ ಆ ಟೈಮಲ್ಲಿ ಇದ್ದಿದ್ದು ಪೀಕ್ ಅಂದರೆ ಹರಿಕೃಷ್ಣ ಸರ್ ಅಂದರೆ ನಾಟ್ ಓನ್ಲಿ ಸೂರಿ ಸರ್ಗೆ ಅಷ್ಟೇ ಅಲ್ಲ, ಎಂಟೈರ್ ಇಂಡಸ್ಟ್ರಿಗೆ ಎಲ್ಲರಿಗೂ ಫೇವ್ರೇಟ್ ಮ್ಯೂಸಿಕ್. ಅಂದರೆ ದರ್ಶನ್ ಸರ್ಗೂ ಅವರೇ ರೆಗ್ಯುಲರ್ ಆಗಿ ಮಾಡ್ತಿದ್ರು, ಸುದೀಪ್ ಸರ್ಗೂ ಮಾಡ್ತಿದ್ರು, ಅವರು ಅಪ್ಪು ಸರ್ಗೂ ಮಾಡ್ತಿದ್ರು. ಅಂದರೆ ಮಾಡಿರೋದವರೆಲ್ಲ ಸ್ಟಾರ್ಸ್ಗೆ. ಈ ಕಡೆ ಸತ್ಯಗಡೆ ಸರ್ ಅಂದರೆ ಅವ್ರದ್ದು ಬೇರೆ ನೆಕ್ಸ್ಟ್ ಲೆವೆಲ್ ಪೀಕ್ ಅವ್ರದ್ದು. ಅಂದರೆ ಆ ಒಂದು ಅಟೆಂಪ್ಟೇ ನೋಡಿ ಎಷ್ಟು ಖುಷಿ ಆಗುತ್ತೆ. ಅಂದರೆ ಈ ಸಿನಿಮಾ ಕೆಂಡಸಂಪಿಗೆ ಸರ್ ಸ್ಟೋರಿ ಏನೇ ಇರಲಿ, ಕತೆ ಏನೇ ಇರಲಿ ಅಥವಾ ಹೆಂಗೆ ಇರಲಿ, ಬಟ್ ಈ 3 ತಲೆಗಳು ದೊಡ್ಡ ತಲೆಗಳು ಸೇರಿದಾಗ ಇವನ್ನೆಲ್ಲ ನೀವು ಹ್ಯಾಂಡಲ್ ಮಾಡಿದ ರೀತಿ ಹೆಂಗಿತ್ತು ಅಂದರೆ, ಈಗ ಸುತ್ತ ನೋಡಿ, ನೀವು ಅಪ್ಪು ಸರ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀರಿ, ಅಂದರೆ ಸೂರಿ ಸರ್ ಟೀಮ್ ಜೊತೆ ಯೋಗರಾಜ್ ಭಟ್ ಎಲ್ಲ ದೊಡ್ಡ ಏನೋ ಆಂಬಿಯನ್ಸು, ದೊಡ್ಡ ಲೈಟ್ಸು ಅವೆಲ್ಲ ಹಂಗೆ ಇರ್ತಿದ್ವು. ಅವರೆಲ್ಲ ಬೇರೆ ಥರ, ನೀವು ಅಲ್ಲಿ ಜಸ್ಟ್ ವರ್ಕರು. ಕಟ್ ಮಾಡಿದ್ರೆ ನೀವು ಆ ಪೊಸಿಷನಿಗೆ ಹೋಗಿದ್ದೀರಾ, ಅವರೆಲ್ಲ ನಿಮಗೆ ಆ್ಯಕ್ಷನ್ ಕಟ್ ಹೇಳ್ತವ್ರೆ. ಅದೆಲ್ಲ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅವೆಲ್ಲ? ಅಯ್ಯೋ, ನನಗೆ ಏನು ಭಯ ಅಂದರೆ, ಸತ್ಯ ಹೆಗ್ಡೆ ಅವರು ಸಖತ್ತು ಶಾರ್ಟ್ ಟೆಂಪರ್, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು, ಇದಕ್ಕೆ ಬೈದ್ಬಿಡೋರು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ. ಆಮೇಲೆ ನಾನು ತಲಾಟೆ ಜಾಸ್ತಿ ಶೂಟಿಂಗ್, ಇದು ಕಾಮಿಡಿ ಮಾಡಿಬಿಟ್ಟು ಅವ್ರು ನಗ್ತಾ ಇದ್ರು, ಬೈದ್ಬಿಡೋರು, ನೀವು ನಗಕ್ಕೆ ಬಂದಿದ್ದೀರಿ ಇಲ್ಲಿ ಕರೆಕ್ಟಾಗಿ. ಅವರೇ ನಮ್ಮ ಪಿಕ್ಚರ್ ಕ್ಯಾಮ್ರಾಮನ್, ಇನ್ನು ಡೋಸು ಒಳಗಡೆ. ಅದಕ್ಕೆ ನೀವು ಕಂಡಸಂಬಲ್ಲಿ ನಗಲೇ ಇಲ್ಲ. ನಮಗೆ ಎಲ್ಲಿ ಬೈತಾರೋ, ಅಸಿಸ್ಟೆಂಟ್ ಡೈರೆಕ್ಟರ್ ಬುದ್ಧಿ ಹೋಯ್ತಾ ಇಲ್ಲ. ಆ್ಯಕ್ಟ್ರ್ ಥರ ಮಾಡೋಣ ಅಂದರೆ ಅರ್ಕೊರೆ, ಏನು ಗೊತ್ತಿಲ್ಲ, ಎಲ್ಲ ಗೊತ್ತು, ಬಟ್ ಎಕ್ಸ್ಪ್ರೆಸ್ ಅದೊಂದು ಎಕ್ಸಸೈಸ್ ಆಗಬೇಕಲ್ಲ. ಈ ಒಂದಷ್ಟು ಮಾಡಿಸಿದ್ರು ಪ್ರಾಕ್ಟೀಸು, ಅದು ಇದು ಸೀನ್ಗಳೆಲ್ಲ ರಾಜೇಶ್ ನಟರಂಗ ಅವ್ರು ಕೂರಿಸ್ಕೊಂಡು ಹಿಂಗೆ ಮಾಡ್ರಿ ಅಂತ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು. ಅದ್ರದ್ದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಹೀರೋಯಿನ್ ತಬ್ಕೊಂಡು ಅಳೋದೊಂದು ಸೀನ್ ತೆಗಿದ್ರು, ನಟರಂಗ ಅವರು ಹೀರೋಯಿನ್ ಕ್ಯಾರೆಕ್ಟ್ರು, ನಾನು ಹೀರೋ ಥರ. ಅದನ್ನು ಸೂರಿ ಸರ್ ವಿಡಿಯೋ ಮಾಡಿದ್ರು, ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಅದೆಲ್ಲ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ವು. ಏನೇ ಅದನ್ನು ಲೈಟ್ ಹಾಕಿ ಒಂದು 60 ಜನ ಹಿಂಗೆ ಫೋಕಸ್ಸು ನಮ್ಮ ಭೀಮ್ ಹಾಕೊಂಡು ನಮ್ಮನ್ನೇ ನೋಡ್ತಾ ಇರ್ತಾರೆ, ನಾವು ಏನು ಮಾಡಬೇಕು ಏನು. ಎಷ್ಟು ಭಯ ಆಗೋದಂದರೆ, ನಾವು ಎಲ್ಲ ಆ್ಯಕ್ಟ್ರದ್ದು ಹಿಂದೆ ನಿಂತ್ಕೊಂಡು ನೋಡಿರ್ತಾ ಇದ್ವಲ್ಲ, ಹಿಂಗೆ ಮಾಡ್ಬೇಕಾರೆ ಅಂದ್ಬಿಟ್ಟು ಹೋಗೋರು ಎಷ್ಟೋ ಜನ ನೋಡಿದ್ದೆ. ಯೂನಿಟ್ ಅವರು ಇವರು ಬೇರೆ ಬೇರೆ ಆ್ಯಕ್ಟ್ರುಗಳು ಮಾಡ್ತಿದ್ರು. ಅವಾಗ ನಾವು ಅದೇ ಗುಂಪಲ್ಲಿ ಇದ್ದವರಲ್ಲ, ನೋಡ ಏನು ಮಾಡಲ್ಲ ಅಂತ ಹೋಗಿರೋದು. ಇವು ನನ್ನ ಮಕ್ಕಳು ನಮಗೇನಾರು ಅಂತಾರಪ್ಪ, 100% ಇದು ಬೇರೆ ಒಳಗಡೆ ಪುಕ್ಕ ಅಂತ. ನಮ್ಮ ಹುಡುಗರುಗಳು ನಮ್ಮ ಜೊತೆ ಮಾಡು ಈಗ ಮಾಡ್ತೀನಿ ಅಂದ್ಬಿಟ್ಟಲ್ಲಪ್ಪ, ಮಾಡಿ ಈಗ
ಎಲ್ಲ ಭಯ ದಿಗ್ಲು. ಅದಕ್ಕೆ ನೋಡಿ ಆ ಪಿಕ್ಚರಲ್ಲಿ ನನ್ನಷ್ಟು ಭಯದಲ್ಲಿ ಆಕ್ಟಿಂಗ್ ಮಾಡೋದು ಯಾರು ಇಲ್ಲ. ಕ್ಯಾರೆಕ್ಟರ್ ಹಂಗಿತ್ತು. ಪ್ಲಸ್ ಈ ಭಯಗಳು ಬೇರೆ ಎಕ್ಸ್ಟ್ರಾ ಆ್ಯಡ್ ಆಗಿತ್ತು. ಎಲ್ಲ ಇದಾಗಿ ನನಗೆ ನಿಜವಾಗ್ಲೂ ಇವಾಗ ಈ ಥರದೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಸೆಲೆಬ್ರೇಷನ್ ಇರುತ್ತಲ್ಲ ಒಳಗಡೆ, ಆ ಸೆಲೆಬ್ರೇಷನ್ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಪಿಕ್ಚರ್ ಮುಗಿದೋದು ಶೂಟಿಂಗ್. ಈಗ ಒಂದು ಹ್ಯಾಪಿನೆಸ್ ಸೆಲೆಬ್ರೇಷನ್ ಮಾಡ್ಬೇಕಲ್ವಾ, ಸಿನಿಮಾ ಅಲ್ವಾ? ಅಂದ್ರೆ ನಂಗೊಂಥರ ಏನ್ ಆಗ್ತಾ ಇದೆ ಅಂತ, ಈ ಟ್ರಾನ್ಸ್ಗೆ ಹೋದಂಗೆ ಆಗೋಯ್ತು. ಏನ್ ಆಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಆಡಿಯೋ ರಿಲೀಸ್ಗೆ ರವಿ ಸರ್ ಬರ್ತಾರೆ, ವಿಜಯ್ ಸರ್ ಬರ್ತಾರೆ, ಅಪ್ಪು ಸರ್ ಬರ್ತಾರೆ, ರಾಧಿಕಾ ಪಂಡಿತ್ ಅವ್ರು ಬರ್ತಾರೆ. ನಮಗೆ ಟ್ರಾನ್ಸ್ ಏನ್ ನಡೀತಾ ಇದೆ ನಮ್ಮ ಜೀವನದಲ್ಲಿ ಏನಂತ ಒಂದು ಬೈಟ್ಸ್ ಕೊಡಿ ಅಂದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಈಗ ಒಬ್ರು ಆಕ್ಟರ್ ಆಗ್ಬೇಕು ಅಂದ್ರೆ ಅವ್ರದ್ದೊಂದಷ್ಟು ಕಟ್ಟುಪಾಡುಗಳು ಇರುತ್ತಲ್ವಾ. ಅವ್ರದ್ದೊಂದು ಏನೋ ಒಂದು ತಂಡ ಜೊತೆ ಬರೋದು ಹೋಗೋದು, ಏನು ನಮ್ಗೇನು ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಶರ್ಟ್ ಹಾಕೋ, ಸುಮ್ಮನೆ ಬಾ. ಏನು ಸಿನಿಮಾ ನಿಮ್ಗೆ ಹೆಂಗ ಅನಿಸ್ತು ಅಂದ್ರೆ, ನಾವು ಸ್ಕ್ರೀನ್ ಪ್ಲೇ ಬಗ್ಗೆ ನೀನ್ ಸ್ಕ್ರೀನ್ ನಟನೆ ಬಗ್ಗೆ ನಮ್ಗೆ ಅದು ನೀವು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋ ಯಾವ್ದೋ ಮೇಕಿಂಗ್ ಏನ್ ಹೇಳ್ತಾ ಇದೆಯಪ್ಪ ಅಂತ ನಮ್ಗೆ ಅವಾಗ ಬೈಟ್ಸ್ ಕೊಡೋಕ್ಕೂ ಭಯ. ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಎಲ್ಲ ದೊಡ್ಡ ದೊಡ್ಡವರು ಸೆಲೆಬ್ರಿಟಿ ಶೋ ಇದ್ದಾಗ ಸುಧಾಮೂರ್ತಿ ಅವ್ರು ಬಂದು ತುಂಬಾ ಜನ ಮಾಡಿದ್ವಿ ಅಂದ್ರು. ನಾವು ಇನ್ಫೋಸಿಸ್ ಗೇಟ್ ಒಳಗೆ ಒಂದ್ಸರಿ ಹೋಗಿಲ್ಲ. ಓನರ್ ಬಂದು ನಿಂತಾಕ್ಬಿಟ್ಟು ಏನ್ ನಡೀತಾ ಇತ್ತು ಗುರು ಇಲ್ಲಿ ಅಂತ. ಅಯ್ಯೋ, ಅದು ನಾವು ಆ ಸೆಲೆಬ್ರೇಷನ್ ಈಗ ನೆನ್ಸ್ಕೊಂಡಾಗ ಅದು ಸೆಲೆಬ್ರೇಷನ್ ಆಗಿ ಫೀಲ್ ಆಗುತ್ತೆ. ಆ ಪ್ರೆಸೆಂಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನರ್ವಸ್ನೆಸ್ಸು, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮನ್ನ ಈ ಚಿತ್ರರಂಗದಲ್ಲಿ ಹೆಂಗ್ ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ನಮ್ಮನ್ನ ಹೊರಗಡೆಯವ್ರು ಹೆಂಗ್ ನೋಡ್ತಾರೆ, ನಾವು ಹೆಂಗ್ ಬಿಹೇವ್ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ. ನಾವು ಹೆಂಗಿರ್ತಾ ಇದ್ವಿ ಹಂಗೆ ಇರ್ತಾ ಇದ್ವಿ. ಯಾವುದೋ ಒಂದು ಶರ್ಟ್ ಹಾಕೋ, ಪ್ಯಾಂಟ್ ಹಾಕೋ, ಆರಾಮಾಗಿ ಹೆಂಗಿದೀವಿ ಜನರಲ್. ನಮಗೇನಂದ್ರೆ ಏನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಏನಿದೆ? ಈ ಬೇರೆ ಇಟ್ಕೋ ಏನೇನೋ ಮಾಡ್ಕೋಬೇಕಲ್ಲ ಒಂದಷ್ಟು ಕಲ್ಚರಲ್ ಆ್ಯಕ್ಟಿಂಗ್, ಅದು ನಮ್ಗೆ ಗೊತ್ತಿಲ್ಲ. ಅದು ಸುಮ್ಮನೆ ರೆಗ್ಯುಲರ್ ಆಗಿದ್ದು. ಅದಾಗಿ 100 days ಶೀಲ್ಡ್ ಕೊಟ್ರಲ್ಲ, ಅವಾಗ ಸೆಲೆಬ್ರೇಷನ್ ಅಂತ ಅನ್ಸಿದೆ. ಅದು ಹೆಂಗಿತ್ತು ಸರ್? ಈಗ ಅದನ್ನೇ ಕೇಳ್ಬೇಕಂತೆ ಪಾಯಿಂಟ್. ಈಗ ಕೆಂಡಸಂಬಿಗೆ ಸಿನಿಮಾ ಆಗುತ್ತೆ, ರಿಲೀಸ್ ಆಗುತ್ತೆ, ಆ ದೊಡ್ಡ ಸಕ್ಸಸ್ ಅಂತ ನಿಮ್ಗೆ ಕಿವಿಗೆ ಬೀಳುತ್ತೆ. ಸೊ ಅಫ್ಕೋರ್ಸ್ ಅವಾಗೆಲ್ಲ ಈ ಥರ ರಿವ್ಯೂವರ್ಸ್ ಜಾಸ್ತಿ ಇರಲಿಲ್ಲ. ಈ ಥರ ಹಿಂಗೆ ಸಿನಿಮಾ ಹಿಂಗೆ ಇರಬೇಕು, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇದ್ರೂ ತುಂಬ ಲಿಮಿಟೆಡ್ ಎಲ್ಲ ಇತ್ತು. ಸೊ ಒಂದು ಸರಿ ಸಕ್ಸಸ್ ಅಂತ ಒಂದು ದೊಡ್ಡ ನ್ಯೂಸ್ ಬರುತ್ತೆ. ಅಂದರೆ ವಿಕ್ಕಿ ವರುಣ್ ಅಂತ ಒಬ್ಬ ಹೊಸ ಹೀರೋ ಉಟ್ಕೊಂಡ, ಸೊ ಮಾನ್ವಿತಾ ಅಂತ ಹೀರೋಯಿನ್ ಉಟ್ಕೊಂಡು, ಸೂರಿ ಸರ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ಬಿಡ್ತು, ಸಾಂಗ್ಸ್ ಎಲ್ಲ ಇಟ್ಟು. ಆ ಒಂದು ಫೀಲ್ ಹೆಂಗಿತ್ತು ಸರ್ ಸಿನಿಮಾ ಇಟ್ಟು? ಆಗ ಜನ ಹೋಗ್ತಾ ಇರ್ಬೇಕಾರೆಲ್ಲ ಕೆಂಡಸಂಪಿಗೆ ಹೀರೋ ಹಂಗೆಲ್ಲ ಅನ್ನೋರು. ಅಸಿಸ್ಟೆಂಟ್ ಡೈರೆಕ್ಟರ್ ಟು ಹೀರೋ, ಅದು ಸಕ್ಸಸ್ಫುಲ್ ಹೀರೋ, ಅದು ಹಿಟ್ ಹೀರೋ. ಅದು ಹೆಂಗಿತ್ತು ನಿಮ್ಮ ಜರ್ನಿ ಅವಾಗ? ಅದೇನಾಯ್ತಂದ್ರೆ ಮಾರ್ನಿಂಗ್ ಶೋ ಮೂವಿ ಲ್ಯಾಂಡ್ ಫುಲ್ ಆಗಿತ್ತು. ಮೂವಿ ಲ್ಯಾಂಡ್ ನಮ್ಮ ಸೂರಿ ಸರ್ ಇದರಲ್ಲಿ, ಸೂರ್ಯ ಅವ್ರ ಪಿಕ್ಚರ್ ಜನ ಬಂದಿದ್ರು. ಅದಾದಮೇಲೆ ಸಿನಿಮಾ ಬಿಡ್ತು. ಕಮ್ಮಿ ಲೆಂತಾಗ ಸಿನಿಮಾ ಟಕ್ಕಂತ ಮುಗ್ದೋಯ್ತು. ಎಲ್ಲರೂ ಬಂದರು, ಕನ್ಫ್ಯೂಷನ್ ಆಗ್ಬಿಟ್ಟಿದ್ರು. ಚೆನ್ನಾಗಿದೆ ಅಂತ ಒಂಥರ. ಅದು ಈ ಪ್ಯಾಟರ್ನ್ ಬ್ರೇಕ್ ಮಾಡಿ ಸಿನಿಮಾನ ಎಲ್ಲರಿಗೂ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಮುಗೀತು ಪಿಕ್ಚರು, ಹೋಯ್ತು. ಮತ್ತೆ ಅಸಿಸ್ಟೆಂಟ್ ಸೂರಿ ಸರ್ರೇ ಹೀರೋ ಮಾಡಿ ಮೇಲೆ ಎದ್ದೇಳಿಲ್ಲ. ಇನ್ನು ಇತ್ಲಾಗೆ ಇನ್ನು ನಮ್ಗೆ ಯಾವ ಹೀರೋಗಳು ಡೇಟು ಕೊಡಲ್ಲ. ನೀನು ಹೀರೋ ಮಾಡಿದ ಪಿಕ್ಚರ್ ಓಡಲಿಲ್ಲ, ಇನ್ನು ನೀನು ಬೇರೆ ಹೀರೋನ ಎಲ್ಲೆತ್ತೀಯಪ್ಪ. ಡೈರೆಕ್ಷನ್ದು ಮುಗೀತು, ಆ್ಯಕ್ಟಿಂಗ್ ಮುಗೀತು, ಪಟ್ನಾ ಗಂಟು ಮುಟ್ಟೆ ಕಟ್ಟದೆ, ಮತ್ತೆ ಚಾಮರಾಜನಗರ ಕಡೆ ಹೋಗೋದೆ ಏನಿಲ್ಲ. ಇಲ್ಲ ಎಲ್ಲರೂ ಹೋಗಿ ಕೆಲಸ ಸೇರ್ಕೊಬಿಡವ, ಮುಗೀತು ಅಂತ ಅನ್ಕೊಂಡು. ಶಶಿ ಪ್ರಸಾದ್ ಅಂತ ರಿವ್ಯೂ ಬರೆಯೋರು ಇಂಗ್ಲೀಷ್. ಅವಾಗ ಅವರು ಡೆಕಾನ್ ಆಡಲ್ಲಿ ರಿವ್ಯೂ ಕಳಿಸಿದ್ರು. 4 ಸ್ಟಾರ್ ಬಂದಿತ್ತು ಅದರಲ್ಲಿ, 5ಕ್ಕೆ. ಅವಾಗ ದೊಡ್ಡದು 4 ಸ್ಟಾರ್ ಅಂದರೆ 4 ಸ್ಟಾರ್ ಬಂದಿತ್ತು. ಅಡ್ಡಿ 4 ಸ್ಟಾರ. ನಾನು ಸಾರ್ ಹತ್ರ, ಸಾರ್ 4 ಸ್ಟಾರ್ ಕೊಟ್ಬಿಟ್ಟವ್ರು ಸರ್. ಹೌದೇನೋ ಅಂತ, ಚೆನ್ನಾಗೈತಂತೆ ಸರ್ ಅಂದೆ. ಹೌದಾ? ಆಮೇಲೆ ಮಧ್ಯಾಹ್ನ ಮೇಲಿಂದ ಫುಲ್ಲು ರಿವ್ಯೂ ಚೆನ್ನಾಗೈತೆ ಅಂತ ಎಲ್ಲ. ನಾನು ಸೇಫ್ಟಿಗೆ ಫಸ್ಟ್ ಬಂದಿದ್ದವರಲ್ಲಿ ಅರ್ಧ ನಮಗೆ ಗೊತ್ತಿರೋರು. ಸೇಫ್ಟಿಗೆ ನಮ್ಮನ್ನು ಜನ ಕಂಡುಹಿಡಿಯಲ್ಲ ಅಂತ ನಾನು ನವರಂಗ್ ಥಿಯೇಟ್ರಿಗೆ ಹೋದೆ. ಸೆಕೆಂಡ್ ಶೋ ಪಿಕ್ಚರ್ ಸ್ವಲ್ಪ ಒಂದು ಅರ್ಧ ಜನ ತುಂಬಿದ್ರು. ಸಿನಿಮಾ ಬಿಡ್ತು. ನೋಡಿದ್ರೆ ಆಮೇಲೆ ಆ ಹುಡುಗ ಪಾಪ ತೊಂದರೆ ತಗೊಂಡಿದ್ದು ಇವನೇ ಅಲ್ವ ಅಂತ ಒಬ್ರು. ಹೌದಲ್ಲ, ಇವನೇ ಹೀರೋ. ಯಾಕಪ್ಪ ಹಂಗೆ ನಿಂತಿದ್ಯಾ ನೀನು, ಬಾ ಇಲ್ಲಿ, ಯಾಕೆ ಭಯ ಬೀಳ್ತಾ ಇದೀಯ ಅಂತ ಅವ್ರು ಸಿನಿಮಾದಲ್ಲಿ ಭಯ. ಆಮೇಲೆ
ಥಿಯೇಟ್ರಿಂದ ಈಚೆ ಹೋಗೋವರೆಗೆ ಗುಂಡಿ ಎಲ್ಲ ಕಟ್ಟಾಗ್ಬಿಟ್ಟಿತ್ತು. ಅಷ್ಟು ಜನ ಮೇಲೆಲ್ಲ ಅವ್ರ ಬಿದ್ದು ತೊಂದ್ರೆ ಖುಷಿಗೆ. ಅವ್ರ ತೊಂದ್ರೆ ಇಲ್ಲ ಇಲ್ಲ ಪಾಪ ಅವ್ರು ಎಷ್ಟು ಖುಷಿಗೆ ಏನಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ, ನಮ್ಮ ಪಕ್ಕದ ಮನೆ ಒಂಥರ ಅನ್ನಿಸ್ತೀಯ, ಎಷ್ಟು ಒಳ್ಳೆಯ ಹುಡುಗ ನೀನು, ಫುಲ್ ಹೇಳು, ನಿಂಗೆ ಏನು ತೊಂದರೆ, ಯಾವಾಗ ಸೆಕೆಂಡ್ ಪಾರ್ಟು ಅಂತ ಕೇಳೋಕೆ ಶುರು ಮಾಡು. ಅವಾಗ ಒಬ್ರು ವಯಸ್ಸಾಗಿರೋ ಒಬ್ಬರು ಅಜ್ಜಿ ಒಂದು ಸಿಕ್ಕಿ ಕೈ ಹಿಡ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ಯಪ್ಪ, ಈ ಸಿನಿಮಾದಲ್ಲಿ ನಿಂಗೆ ತುಂಬ ಕಷ್ಟ ಕೊಟ್ಟವ್ರಪ್ಪ. ಅವರು ಸಿನಿಮಾದ ಕ್ಯಾರೆಕ್ಟರ್ ಒರಿಜಿನಲ್ ಅಂದ್ಕೊಟ್ಟವ್ರು, ಕಷ್ಟ ಕೊಟ್ಟವ್ರಪ್ಪ, ಹಂಗೆ ನಿಂಗೆ ಒಳ್ಳೇದಾಯ್ತದ. ಫಸ್ಟ್ ಟೈಮ್ ಒಬ್ಬರು ಏಜ್ ಆದವರು ನನ್ನ ನವರಂಗ್ ಥಿಯೇಟ್ರಲ್ಲಿ ಹೇಳ್ಬಿಟ್ಟು ಹೋಗಿದ್ದು. ಆಮೇಲೆ ನಾನು ನ್ಯಾನೋ ಕಾರಲ್ಲಿ ಬಂದಿರೋದು ಒಂದು ನಮ್ಮ ವಿಜಯಣ್ಣ ಅಂತ ಇದ್ರು ಪ್ರೊಡ್ಯೂಸರ್, ಅವರು ಕಾರಲ್ಲೆಲ್ಲ ಹಿಂಗೆ ತಳೆದ್ರೆ ಕಾರ್ ಹೋಗ್ಬಿಡ್ತು, ಪುಟ್ಟ ಕಾರು ಎಲ್ಲ ತಳ್ಕೊಂಡು ಇದು ಮಾಡಿ ಅವಾಗ ಅನ್ಸುತ್ತು ಇನ್ನು ಹೆಂಗೆಂಗೋ ಲೂಸ್ ಥರ ಓಡಾಡೋದು ರೋಡಲ್ಲಿ, ಹುಡುಗರ ಜೊತೆ ಓಡಾಡೋದು, ತ್ರಿಪ್ಸೋಗ್ಬಿಡೋದು ಬೈಕ್, ಇದೆಲ್ಲ ಕಟ್ ಮಾಡಬೇಕು. ನಮ್ಮನ್ನು ಗುರುತಿಡ್ದು ನಮ್ಮನ್ನು ಮರ್ಯಾದೆಯಿಂದ ಮಾತಾಡಿಸ್ತವ್ರೆ. ನಾವು ಈ ಸೊಸೈಟಿಲಿ ಸ್ವಲ್ಪ ಮರ್ಯಾದೆಯಾಗಿ ನಡ್ಕೋಬೇಕು. ಮೊದಲ ಥರ ಹುಡುಗರ ಥರ ಪುಂಡ್ ಆಟ ಆಡ್ಕೊಂಡು ಓಡಾಡೋದು, ಎಲ್ಲಂದ್ರಲ್ಲಿ ಜೋರಾಗಿ ಮಾತಾಡೋದು, ನಗೋದೆಲ್ಲ ಇದು ಮಾಡ್ಕೊಳ್ದೆ ಆರಾಮಾಗಿ ಎಲ್ಲರೂ ಮಾತಾಡ್ತಾರೆ. ಅವಾಗ ಏನಾಯ್ತಾಯಿತ್ತು ಅಂದರೆ ನನಗೆ ಅದೊಂದು ದೊಡ್ಡ ಶಾಕಿಂಗ್. ನಾವೇನು ಯಾವುದೋ ಶೋ ನಾರ್ಮಲ್ ಮನುಷ್ಯ ಆದ್ರೇನು ಗೊತ್ತಿರೋನು ಕರೆದು ಮಾತಾಡ್ತಾನೆ. ಇಲ್ಲಿ ಗೊತ್ತಿಲ್ಲ ಏನಪ್ಪ ಚೆನ್ನಾಗಿದೆಯಾ ಅಂದರೆ ಹೂವಣ್ಣ ಚೆನ್ನಾಗಿದ್ದೀನಿ ಅನ್ನೋದು. ನನ್ನ ಫ್ರೆಂಡ್ಸ್ ಇದ್ದ ನಿಂಗೆ ಗೊತ್ತಾ ಅವರು ನಾನು ಗೊತ್ತಿಲ್ಲ ಅಂತಂದು, ಓ ನೀ ಸಿನಿಮಾದಲ್ಲಿ ಮಾಡಿದ್ಯಾ ಅದಕ್ಕೆ ಮಾತಾಡಿಸ್ತಾರೆ. ಅದನ್ನು ಅರ್ಗಿಸ್ಕೊಳಕ್ಕೆ ಎಷ್ಟು ದಿನ ಆಯ್ತು ಗೊತ್ತಾನೆ. ಯಾರಾದ್ರೂ ಆಯ್ ಅಂದ್ರೆ ಏನಕ್ಕೆ ಅಂತವ್ರೆ, ನನ್ಗಿನ್ನ ಅದಕ್ಕೆ ಬಂದೇ ಇಲ್ಲ, ಶಿಫ್ಟೇ ಆಗಿಲ್ಲ. ಏನಕ್ಕೆ ಆಯ್ ಅಂತವ್ರೆ ಅಂದರೆ ನಂಗೆ ಪರಿಚಯ ಇಲ್ಲ, ಯಾಕೆ ಆಯ್ ಅಂತವನು, ನೀನು ಅದು ಮಾಡಿದೆಯಲ್ಲ ಅದಕ್ಕೆ ಗೊತ್ತಿಡು. ಆಮೇಲೆ ಹೋಯ್ತಾ ಏನಾಯ್ತು ಅಂದರೆ ಪೊಲೀಸವ್ರು ಸಿಕ್ಕಿದ್ರು. ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಸಿನಿಮಾ ನೋಡಿ ನನ್ನ ಪೊಲೀಸವ್ರಿಗೆ ಅಲ್ಲಿ ಸಿಕ್ಕಿನ ಕೈ ಹಾಕಿದ್ರು. ಓಟಿ ಅಂತ ಪಿಕ್ಚರ್ ಮಾಡಿದಿರ ಪೊಲೀಸವ್ರದ್ದು ಹೇಳೋರು. ಈಗಲೂ ಅಷ್ಟೇ ಯಾವ ಪೊಲೀಸವ್ರು ಸಿಕ್ಕಿದ್ರು ಕೆಂಡ ಸಂಪಿಗಿದೆ ಹೇಳೋದು. ಅದಂತೂ ಬಿಲೀವಬಲ್. ಆಮೇಲೆ ಏನಾಯ್ತಂದರೆ ಅವಾಗ OFC ರಿಲೀಸ್ ಅವಾಗ ಸ್ಟಾರ್ಟ್ ಆಗಿತ್ತು. ಅಂದರೆ ಬೇರೆ ಕಂಟ್ರಿಗೆ US ಎಲ್ಲೆಲ್ಲಿ ಶೋ ಹಾಕೋದ ಕಡೆ ಎಲ್ಲ ಫುಲ್ ಆಗ್ತಾಯಿದೆ. ಎಲ್ಲ ಶೋಗಳು ವಾಷಿಂಗ್ಟನ್ನಲ್ಲಿ, ನ್ಯೂ ಜೆರ್ಸಿಲಿ ಎಲ್ಲ ಕಡೆ ಎಲ್ಲ ಫಾರಿನ್ಲೆಲ್ಲ ಓಡ್ತಾಯಿದ್ದು. 75ನೇ ದಿನಕ್ಕೆ ಮಾಸ್ಟರ್ ಪ್ರಿಂಟು ಪೈರಸಿನ ಆಗೈತೆ, ಯಾವುದೋ ಫೆಸ್ಟಿವಲ್ ಕಳಿಸಿದ್ದವರು. ಅದೇನು ಮಾಡಿದ್ರು, ಒಬ್ಬರು ಕೇಬಲ್ ಟಿವಿಲಿ ಹಾಕ್ಬಿಟ್ರು ಬೆಂಗಳೂರಲ್ಲಿ. ಆ ಕೇಬಲ್ ಟಿವಿಲಿ ಸಿನಿಮಾ ಬಂದ್ಬಿಡ್ತು 75 ದಿನ ಆದಾಗ. ಅವಾಗೇನೈತಿ ಈ ಸಿನಿಮಾ ಚೆನ್ನಾಗೈತೆ ಅಂತ ಇನ್ನೂ ಪಬ್ಲಿಸಿಟಿ ಆಗೋಯ್ತು ಕೇಬಲ್ ಟಿವಿಲಿ. ಆಮೇಲೆ ಮತ್ತೆ ಥಿಯೇಟರ್ ರನ್ನು 75ನೇ ದಿನದಿಂದ ಟಿವಿಲಿ ನೋಡ್ಬಿಟ್ಟು. ಆ್ಯಕ್ಚುಲಿ ಫಸ್ಟ್ ವೀಕು ಫುಲ್ ರಿವ್ಯೂ ಚೆನ್ನಾಗಿತ್ತು, ಚೆನ್ನಾಗಿದೆ, ಜನ ಬರ್ತಾಯಿಲ್ಲ. ಶಿವಣ್ಣ ಅವ್ರು ಬಂದು ನುಗ್ಗಿ ರಿಲೀಸ್ ಅಂತ ಹಾಕಿದ್ರು. ಈಗಲೂ ಇದೆ. ಶಿವಣ್ಣ ಅವ್ರು ಬಂದು ಒಂದು ರಿವ್ಯೂ ಕೊಟ್ಟರು, ಏನು ಪಿಕ್ಚರ್ ಮಾಡಿದ್ದೀರ ಸರ್. ಶಿವಣ್ಣ ಅವರು ಹೇಳ್ಬೋದ್ರು ಸೆಪ್ಟೆಂಬರ್ 18ಕ್ಕೋ 19ಕ್ಕೋ ಬಂದು ಹೋದ್ರು. ಅವತ್ತಿಂದ ಫುಲ್ಲಾಗಿ ಅಕ್ಟೋಬರ್ 6 ಧ್ರುವ ಸರ್ಜಾರ್ ಬಂದರು. ಧ್ರುವ ಅವ್ರು ನೋಡಿದ್ರು ಸಿನಿಮಾ. ಏನು ಎಲ್ಲ ಸೆಲೆಬ್ರಿಟಿಗಳೆಲ್ಲ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ ಸಿನಿಮಾ. ಆ ಟೈಮಲ್ಲಂತೂ ಹಿಂಗೆ ಹೋದ್ರೆ ಸಾಕು, ಯಾವಾಗ ಸೆಕೆಂಡ್ ಪಾರ್ಟ್ ಅನ್ನೋದು ಎಲ್ಲಿ ಹೋದ್ರು ಆ ವೈಬ್ರೇಷನ್ ಟಿಲ್ಡೇ ಇದೆ. ಸೆಕೆಂಡ್ ಪಾರ್ಟ್ ಯಾವಾಗ ಅಂತ ಇವಾಗಲೂ ಕೇಳ್ತಾರೆ. 11 ವರ್ಷ ಆಯ್ತು ಸಿನಿಮಾ ರಿಲೀಸ್. ಇದೆಲ್ಲ ಎಲ್ಲರ ಲೈಫಲ್ಲೂ ಹೇಳ್ತಾರಲ್ಲ, ಸಿನಿಮಾದಲ್ಲಿ ಬಂದವರು ಏನೋ ಒಂದು ಲೈಫಲ್ಲಿ ಚೇಂಜ್ ಅವರಾಗಿ ಏನೋ ಒಂದು ಅವರೆಲ್ಲರದ್ದು ಒಂದೊಂದು ಕಥೆ ಇರುತ್ತಲ್ಲ. ಆ ಕಥೆ ಓದಬೇಕಾದ್ರೆ ನಮ್ಮದು ಈ ಥರ ಜೀವನದಲ್ಲಿ ಏನಾದರೂ ಮಿರಾಕಲ್ ಆಗ್ಬೋದಾ ಅನ್ಕೋತಾ ಇದೆ ಈ ಮ್ಯಾಗ್ಝಿನ್ಗಳು. ಅದೇ ಕರೆಕ್ಟ್. ಆದರೆ ನನ್ನ ಜೀವನದಲ್ಲಿ ಮಿರಾಕಲ್ ಆಯಿತು, ಬಟ್ ನಂಗೆ ಅನುಭವಿಸೋದ್ರಲ್ಲಿ ಅದು ಮಿರಾಕಲ್ ಆಗಿ ಮುಗಿದು ಮುಂದೆ ಹೋಗ್ಬಿಟ್ಟಿತ್ತು. ಅದು ಬೇರೆಯವ್ರು ಕೇಳಿಸ್ಕೊಳ್ಳೋವನಿಗೆ ಏನು ಮಿರಾಕಲ್ಲಪ್ಪ ಅಂತ ಅನ್ಸುತ್ತೆ. ನಿಜ ನಿಜ ನಿಜ. ನಮಗೆ ಆ ಟೈಮಲ್ಲಿ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ನಿಜ ಕರೆಕ್ಟ್. ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲೆಲ್ಲ ಸರ್ ಈ ಮ್ಯಾಗ್ಝಿನ್ಗಳು ಓದ್ತಾ ಇದ್ದೀರಲ್ಲ, ಈಗ ಚಿತ್ರ ಅಂತ ಬರ್ತಾ ಇತ್ತು, ತರಂಗಿಣಿ, ಏನೋ ಇನ್ನೊಂದೇನೋ ರೂಪತಾರ ಬರ್ತಾ ಇತ್ತು. ಸೊ ಅವೆಲ್ಲ ಮ್ಯಾಗ್ಝಿನ್ಗಳಲ್ಲೇ ಸಿಕ್ಕಾಪಡೆ ಅವೆಲ್ಲ ಬರ್ತಾ ಇತ್ತು. ಸೊ ಹಂಗೆ ಮ್ಯಾಗ್ಝಿನ್ ಓದ್ತಿದ್ದಂಥ ಒಬ್ಬ ಹುಡುಗ ಈಗ ಸಡನ್ ಆಗಿ ರೀಸೆಂಟ್ ಆಗಿ ಒಂದು ನಿಮ್ದು ಮ್ಯಾಗ್ಝಿನ್ ಬರುತ್ತೆ, ಇದರಲ್ಲಿ ಚಿತ್ರ ಸಂತೆಯಲ್ಲಿ ಫ್ರಂಟ್ ಪೇಜಲ್ಲಿ ನೀವು ಬರ್ತೀರಾ. ಆ ಫೀಲ್ ಹೆಂಗಿತ್ತು ಸರ್? ಈಗ ಓಕೆ, ಈಗ ನೀವು ಯೂಶಲಿ ಮ್ಯಾಗ್ಝಿನ್ ಅಂದರೆ ಈ ಆಸ್ಕರ್ ಮ್ಯಾಗ್ಝಿನು ಯಾವಾಗ ಬಿಡ್ತಾರೆ ಹಾಲಿವುಡಲ್ಲಿ ಒಂದು ಲೆವೆಲ್ಗೆ, ನಾವೆಲ್ಲ ಅವನೇ ನೋಡು ಇವೆಲ್ಲ ಅಂತ. ಸೊ ಆ ಥರ ಎಲ್ಲ ನೋಡ್ಕೊಂಡು ಬೆಳೆದವರು ಸಡನ್ ಆಗಿ ಒಂದು ಯಾವುದೋ ಒಂದು ಪ್ರತಿಷ್ಠಿತ ಒಂದು ಮ್ಯಾಗ್ಝಿನ್ ಕಂಪನಿ ನಿಮ್ಮನ್ನ ಫ್ರಂಟ್ ಪೇಜಲ್ಲಿ ಹಾಕ್ತಾರೆ. ಸೊ ಆ ಫೀಲ್ ಹೆಂಗಿತ್ತು ಈಗ ರೀಸೆಂಟ್ ಡೇಸಿಗೆ ಬಂದರೆ? ನಾವು ಈ ಮ್ಯಾಗ್ಝಿನ್ ಫಸ್ಟ್ ನೋಡಿದ್ದು ಎಲ್ಲಂದ್ರೆ ಕಟಿಂಗ್ ಶಾಪ್ಗೆ ಹೋದ್ರೆ ಫಿಲ್ಮ್ ಫೇರ್ ಅಂತ ಬರೋದು ಇಂಗ್ಲೀಷ್ ಮ್ಯಾಗ್ಝಿನ್. ಆ ಕಟಿಂಗ್ ಬೇರೆಯವ್ರು ಮಾಡಿಸೋರು ಕಾಲಿಗೆ ಕೂತಿರ್ತಾರಲ್ಲ, ಆ ಮ್ಯಾಗ್ಝಿನ್ ನೋಡ್ಕೊಂಡು ಅಲ್ವಾಗ ಒಳ್ಳೊಳ್ಳೆ ಹೇರ್ ಸ್ಟೈಲ್ಗಳು
ಇದನ್ನ ನೋಡ್ಕೊಂಡಿದ್ದು ನಮ್ಮ ಮನೇಲಿ ಗೃಹಶೋಭ ಮಂತ್ಲಿ ಬರೋದು ಅವಾಗ. ಆ ಗೃಹಶೋಭದಲ್ಲಿ ಫ್ರಂಟ್ ಪೇಜ್ ಆಗ್ತಾರಲ್ಲ, ಅವ್ರ ಮುಖ ಮಿನಿಮಮ್ 1-2 ತಿಂಗಳು ನೆಕ್ಸ್ಟ್ ಎಪಿಸೋಡ್ ಬರೋರು ಜ್ಞಾಪಕ ಇರೋದು. ಬರೀ ಒಂದೇ ಒಂದು ಪೋಸ್ಟ್ ಆ ಜ್ಯುವೆಲರಿ ಎಲ್ಲ ಹಾಕಿ ಒಂದು ಯಾರ್ದು ಹಾಕ್ತಾರೆ ಅವ್ರದ್ದು, ರೂಪಾ ಥರದಲ್ಲೂ ಅಷ್ಟೇ. ಅದರಲ್ಲಿ ಫುಲ್ ಹಿಂಗೆ ಓಪನ್ ಮಾಡಿದ್ರೆ ಸೆಂಟ್ರಲ್ ಒಂದು ಫುಲ್ ಪೋಸ್ಟರ್ ಕೊಟ್ಟರು. ಅದು ಕಿತ್ತರೆ ಗೋಡೆ ಅನ್ಸ್ಬೋದಿತ್ತು. ಆ ಥರದ್ದೆಲ್ಲ ಅನ್ಸ್ಕೊಂಡಿದ್ದೀನಿ ನಾನು. ಅದು ನಿಮ್ಮ ಫೋಟೋಸ್ ಕಳಿಸ್ತೀನಿ ನಾನು. ಕ್ರಿಕೆಟ್ ಅವ್ರದ್ದು, ಸಿನಿಮಾದವ್ರದ್ದು, ಆಮೇಲೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬುಕ್ ಇರ್ತಾ ಇತ್ತಲ್ಲ, ಅದ್ರಲ್ಲಿ ಟ್ರಾನ್ಸ್ಪರೆಂಟ್ ರ್ಯಾಪ್ ಹಾಕಿ ಒಳಗಡೆ ಸಿನಿಮಾ ಪೋಸ್ಟರ್ ಹಾಕ್ತಾ ಇದ್ದಾರೆ. ಈಗ ಆಟೋ ಸ್ಟಿಕ್ಕರ್ ಅಂತಾರಲ್ಲ, ಆ ಕಾಲದಲ್ಲಿ ಕಾಲೇಜೆಲ್ಲ ಆಟೋ ಸ್ಟಿಕ್ಕರ್ ಥರ ಪೋಸ್ಟರ್ ಹಾಕ್ಬಿಡ್ತಾ ಇದ್ದೆ. ಲೆಕ್ಚರ್ಗಳು ಬಾಯಿಗೆ ಬಂದಂಗೆ ಬೈಯೋರು, ಏಯ್ ಸಿನಿಮಾ ಪೋಸ್ಟರ್ನ ಯಾರಾದರೂ ರ್ಯಾಪ್ ಮೇಲೆ ಹಾಕೋತಾರೇನೋ. ಅವ್ರು ಹಿಂಗೆ ಬೈದ್ರೆ ನಾವು ಹಿಂಗೆ ರೆಡಿಯಾಗಿ ಹೋಗೋ. ಎಷ್ಟೋ ಸರಿ ಕಿತ್ತಾಕಿದ್ರು ಹಾಕೊಂಡು ಓಡಾಡಿ. ಆಮೇಲೆ ಚಿತ್ರಸಂತೆ ಮ್ಯಾಗ್ಝಿನ್ದು ಹೇಳ್ಬೇಕಂದ್ರೆ ಇಷ್ಟೆಲ್ಲ ನೋಡ್ಕೊಬಂದವನು ಆ ಮ್ಯಾಗ್ಝಿನಲ್ಲಿ ಅವ್ರದ್ದು ನಿಮ್ಮದು ಕವರ್ ಪೇಜ್ ಮೇಲ್ಗಡೆ ಬರ್ತಾ ಇದೆ. ನಾನು ನಿಜವಾಗ್ಲೂ ಒಂದು 3 ಸತಿ ಕೇಳಿದೆ, ನಿಜವಾಗ್ಲೂ ಆಗ್ತಾ ಇದ್ದೀರಾ, ನಂದೇ ಆಗ್ತಾ ಇದ್ದೀರಾ, ಇಲ್ಲ ಆಗ್ತೀನಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತೀರಾ, ಕರೆಕ್ಟಾಗಿ ಸರ್ ಆಗ್ತಾ ಇದ್ದೀವಿ, ನೀವು ಯಾಕೆ ಇಟ್ಕೊಂಡು. ಯಾಕಂದರೆ ಅವ್ರಿಗೆ ನನಗೆ ರೆಸ್ಪೆಕ್ಟ್ ಕೊಟ್ಟು ನಂದೇನೋ ಕೆಲಸ ನೋಡಿ ಅವ್ರು ಆಗ್ತಾ ಇದ್ದಾರೆ, ಓಕೆ. ಬಟ್ ಅವ್ರಿಗೆ ನಂದು ಈ ಜರ್ನಿ ಗೊತ್ತಿಲ್ವಲ್ಲ. ಇಷ್ಟು ವರ್ಷ ಓದಿದ್ದು ಇಲ್ಲಿ ಒಂದು ಸತಿನಾದರೂ ಬರ್ಬೋದಾ ಅಂತ ಅಂದ್ಕೊಂಡಿದ್ದು. ನನ್ನ ಪ್ರಕಾರ ನಾನು ಎಲ್ಲಿವರೆಗೆ ಗೆಸ್ಟ್ ಮಾಡಿದ್ದೆ ಅಂದರೆ ಬ್ಯಾಕ್ ಶೀಟಲ್ಲಿ ಅವ್ರು ಬರುತ್ತೆ ಅಂದ್ಕೊಂಡಿದ್ದೆ. ಕ್ವಾರ್ಟರ್ ಪೇಜಲ್ಲಿ ಫ್ರಂಟಲ್ಲಿ ಹಾಕಿದಾಗ ಇದೆಲ್ಲ ನಮ್ಮದ್ರಲ್ಲೇ ನಡೀತಾ ಇದೆಯಾ, ಇದು ನನ್ನದೇ ಲೈಫಾ? ನನ್ನ ಲೈಫಲ್ಲಿ ಈ ಥರ ಮಿರಾಕಲ್ಲು ತುಂಬ ನಡೆದಿದೆ. ಇದು ನಿಮಗೆ ನೀವು ಗುರ್ತಿಡ್ದಿರೋದು ಅದು ತುಂಬ ಇದೆ ಆ ಮಿರಾಕಲ್. ಅದರಲ್ಲಿ ಏನು ಮಿರಾಕಲ್ ಅಂತ, ಮಿರಾಕಲ್ ನಂಬರ್ 1, ನಮ್ಮ ತಾತ ಸತ್ತಾಗ ಅವ್ರ ನೆನಪಿಗೆ ಒಂದು ಗಿಡ ನೆಡ್ತೀವಿ. ಅದು ದೊಡ್ಡದಾಗಿ ಹೂ ಬಿಡುತ್ತೆ. ಅದು ಕೆಂಡ ಸಂಪಿಗೆ ಮರ. ನಮ್ಮ ತಾತನ ಸತ್ತಿದ ಜಾಗದಲ್ಲಿ ನೆಟ್ಟಿದ್ದಂಥ ಗಿಡ. ಅದು ಒಂದಾಗುತ್ತೆ. ನನ್ನ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದವ್ರ ಹೆಸರು ಸೂರಿ ಸರ್, ಅವ್ರ ಹೆಸರು ಸುರೇಶ್. ನನ್ನ ಸಿನಿಮಾದಲ್ಲಿ ಡೈರೆಕ್ಟ್ರಾಗಿ ಮಾಡಿದವ್ರ ಹೆಸರು, ಪ್ರೊಡ್ಯೂಸ್ ಮಾಡಿದವರು ಸುರೇಶ್. ನನ್ನ ಸಿನಿಮಾಗೆ ಕೆಲಸಕ್ಕೆ ಕರ್ಕೊಬಂದವರು ಸುರೇಶ್. ಈ ಥರ ಮಿರಾಕಲ್ಲು ನನ್ನ ಲೈಫಲ್ಲೇ ಆಗಿರೋದು. ಇನ್ನೂ ಒಂದು ಹೇಳ್ತೀನಿ, ಕಡ್ಡಿಪುಡಿ ರಿಲೀಸ್ ಆಗಿತ್ತು. ನಾನು ಮಾಸ್ತಿ ಅವರು ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಟೀ ಕುಡಿತಾ ಇದ್ವಿ, ಮೋತೆ ಮಾಲೆ ಅವ್ರಿಗೆ. ನನ್ನ ಹತ್ರ ಕಾಸಿರಲಿಲ್ಲ, ಮಾಸ್ತಿ ಅವ್ರ ಹತ್ರ ಇತ್ತು. ಇಬ್ಬರು ಟೀ ಕುಡಿತಾ ಇತ್ತು. ಒಬ್ಬ ಹುಚ್ಚ ಬರ್ತಾ ಇದ್ದ, ನನ್ನ ಇನ್ನೂ ಬಂದಿಲ್ಲ, ನನ್ನ ಹತ್ರ ಬರ್ತಾ ಇದ್ದ. ಅಪ್ಪ ನನ್ನ ಹತ್ರ ಕಾಸಿಲ್ಲ, ದಯವಿಟ್ಟು ಹಿಂದೆ ಕೊಡಬೇಡ ಅಂದ್ಬಿಟ್ಟೆ. ಅವ್ನು ಕೇಳೇ ಇಲ್ಲ. ಭಿಕ್ಷೆ ಕೇಳು. ಏಯ್ ನಾನು ಯಾಕೋ ನಿನ್ನ ಹತ್ರ ಕೇಳಿ, ನಾನು ಕೇಳೋರ ಹತ್ರ ಕೇಳ್ತೀನಿ, ತಗೋ ಇಟ್ಕೋ 5 ರೂಪಾಯಿ ಅಂತ. 5 ರೂಪಾಯಿ ಕೊಟ್ಟ. ನಾನು ಇಸ್ಕೊಂಡೆ. ಸಾರಿ ಗುರು ನಿನ್ನ. ಇಲ್ಲಪ್ಪ ಏನು ತಪ್ಪಿಲ್ಲ ಅಂದ್ಬಿಟ್ಟು ಹಿಂಗೆ ತೋರಿಸ್ತಾ. ಅಲ್ಲೊಂದು ಪೋಸ್ಟರ್ ಹಾಕಿದ್ರು ಸಿನಿಮಾ. ಆ ಪೋಸ್ಟರ್ ಥರ ಒಂದು ದಿನ ಸಿನಿಮಾ ಇರೋ ಪೋಸ್ಟರ್ ಅನ್ನಿಸ್ತೀಯ ನೋಡು ಗಾಂಧಿನಗರದಲ್ಲಿ ಅಂದ್ಬಿಟ್ಟು ಹೊಟ್ಟೋದು. ಕಡ್ಡಿಪುಡಿ ಆದಾಗ ಅದಾದ 2 ವರ್ಷ ಆದಮೇಲೆ ಕೆಂಡ ಸಂಪಿಗೆ ರಿಲೀಸ್ ಆಗಿದ್ದು. ಅದಾದಮೇಲೆ ಹುಡುಕ್ತೆ ಇವ್ನು ಹೇಳಿದ ಸತ್ಯ ಅಲ್ವಾ ಅಂತ. ಟೀಲ್ಡೆ ಅವನು ನೋಡಿಲ್ಲ. ಅವನು ವಜ್ರೇಶ್ವರಿ ಹತ್ರ ಬರ್ತಾ ಇದ್ದ. ಅವ್ನು ಎಲ್ಲಿ ನಮ್ಮನ್ನು ನೋಡೋನು, ಏನು ಮಾಡೋನೋ ಗೊತ್ತಿಲ್ಲ. ಅವ್ನು ಹೇಳೋದ, ಅವ್ನು ಹೇಳ್ದಂಗೆ ಆಯಿತು. 5 ರೂಪಾಯಿ ಕಾಯಿನ್ ಕೊಟ್ಟು ಹೇಳಿದ್ರು. ವಾ ಸೂಪರ್. ಮಾಸ್ತಿ ಅವರು ನಾವು ಟೀ ಕುಡಿತಾ ಇದ್ವಿ. ಅವ್ನು ಬರೋಕ್ಕೆ ಮುಂಚೆನೇ ನನ್ನ ಹತ್ರನೇ ಬಂದಿಲ್ಲ. ನಂಗೆ ಆಲ್ರೆಡಿ ಕಾಸಿಲ್ಲ, ನನ್ನ ಹತ್ರ ಕಾಸಿಲ್ಲ, ಬಿಟ್ಬಿಡೋಣ ದಯವಿಟ್ಟು. ಈ ಥರ ಎಷ್ಟೊಂದು ಮಿರಾಕಲ್ ಸಿಕ್ಕಾಬಿಟ್ಟೆ ಆಗಿದೆ ನೋಡಿ. ಯಾವತ್ತೋ ನಾನು ಅದು ಓದ್ಬೇಕಾದ್ರೆ ಕವರ್ ಪೇಜಲ್ಲ ಎಲ್ಲೋ ಇಲ್ಲಿ ಬಂದರೆ ಹೆಂಗಿರುತ್ತೆ. ನಮ್ಗೆ ಆ್ಯಕ್ಟ್ರಾಗಿ ಹುಚ್ಚಿಲ್ವಲ್ಲ, ಯಾವುದೋ ಡೈರೆಕ್ಟರ್ ಆದಾಗ ಎಲ್ಲೋ ಒಂದು ಕಡೆ ಹಾಕ್ತಾರೆ. ಅಲ್ಲಿ ಬಂದಿದ್ದೆಲ್ಲ ಇವಾಗ ಹೇಳ್ತಾರಲ್ಲ ಮ್ಯಾನಿಫೆಸ್ಟು ಏನೇನು ಅಂತ, ಅದು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಇರ್ಬೋದೇನೋ ಆನೆಸ್ಟಾಗಿ ನಾವು ವರ್ಕಿಗೆ ಅದನ್ನು ಪ್ರೀತಿಯಿಂದ ಇದು ಮಾಡಿದ್ರೆ ಅದು ಲೇಟ್ ಆಗ್ಬೋದು, ಬಟ್ ರಿಫ್ಲೆಕ್ಟ್ ಮಾಡೇ ಮಾಡುತ್ತೆ ಅಂತ. ಬಟ್ ಅದೇ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನಿಮ್ಮ ಜರ್ನಿ ಅಂತ ಬಂದರೆ ಅಚಾನಕ್ಕಾಗಿ ಆಗಿದ್ದೆ ಎಷ್ಟೊಂದು ವಿಷಯಗಳಿದಾವೆ ಇಲ್ಲಿ. ಹೌದೌದು, ಮಿರಾಕಲ್ಗಳೇ. ಎಂಡ್ ಆಫ್ ದ ಡೇ ಹೇಳ್ಬೇಕಂದ್ರೆ ಮಿರಾಕಲ್ಗಳೇ. ಒಬ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂತ ಬಂದು ಹುಡುಗ ಆ್ಯಕ್ಟರ್ ಆಗೋದು, ಆ್ಯಕ್ಟರ್ ಆಗಿ ದೊಡ್ಡ ಹೀರೋ ಆಗಿ ಸ್ಟಾರ್ ಆಗಿ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಇಟ್ಕೊಟ್ಟು ಆ ಒಂದು ಜರ್ನಿ ಸೂಪರ್ ಸರ್. ಈಗ ಸೂರಿ ಸರ್ದಾಯಿತು, ಎಲ್ಲ ಆಯಿತು. ಸೊ ಕೆಂಡ ಸಂಪಿಗೆ ಆಯಿತು. ನೆಕ್ಸ್ಟ್ ನೀವು ಹೋಗ್ತೀರಾ ಕಾಲೇಜ್ ಕುಮಾರ್ಗೆ. ಸೊ ಕಾಲೇಜ್ ಕುಮಾರ್ಗೆ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ ಅಲ್ಲಿ ಆಪೋಸಿಟ್. ಎಲ್ಲ ಬೇರೆ ಬೇರೆ ಟೀಮ್. ಅಂದರೆ ನಿಮ್ಮ ನೋಡಿ ಟೀಮೇ ಬೇರೆ. ಇಲ್ಲಿ ಹರಿಸಂತ್ ಅವ್ರದ್ದು ಅಲೆಮರಿ ಅಂತ ಒಂದು ದೊಡ್ಡ ಸಕ್ಸಸ್ಫುಲ್
ಡೈರೆಕ್ಟ್ರು. ಅವಾಗ ಹೀರೋಯಿನ್ ಬಂದ್ಬಿಟ್ಟು ಸಂಯುಕ್ತ ಹೆಗಡೆ ಕಿರಿಕ್ ಪಾರ್ಟಿಲಿ ಸೆಕೆಂಡ್ ಹೀರೋಯಿನು ಯಾವ್ದಿರೋ ಚಿಕ್ಕ ಚಿಕ್ಕ ಹುಡುಗಿ ಸಖತ್ತಾಗಿ ಮಾಡ್ತಾಳೆ ಅಂತ ಅವ್ರದ್ದೊಂದು ಫೇಮಸ್ ಇತ್ತು. ಮೇನ್ ಪಾಯಿಂಟ್ ಏನಪ್ಪ ಅಂದ್ರೆ ರವಿಶಂಕರ್ ಅವ್ರು ಅದಕ್ಕಿಂತ ಮುಂಚೆ ಆರುಮುಗ ರವಿಶಂಕರ್ ಅಂದರೆ ಎಲ್ರಿಗೂ ವಿಲನಲ್ಲೇ ಫೇಮಸ್. ಈಗ ಅವ್ರು ಚೆನ್ನಾಗಿ ಬಂದು ಸಾಫ್ಟ್ ಕ್ಯಾರೆಕ್ಟರ್ ಮಾಡಿ ನಿಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿ ಅವಾಗ ಸಂಚಿತ್ ಹೆಗಡೆ ಟ್ರೆಂಡು. ನಿಮ್ಮ ಸಾಂಗ್ ಬೇರೆ ಆಡಿದ, ಕಾಲೇಜ್ ಕುಮಾರ ಫುಲ್ಲು ಇಟ್ಟು ಏನೇನೋ ನಡೀತೈತೆ. ಆ ಒಂದು ಜರ್ನಿ ಹೆಂಗಿತ್ತು ಕಾಲೇಜ್ ಕುಮಾರ? ಕೆಂಡ ಸಂಪಿಗೆ ದೊಡ್ಡ ಹಿಟ್ ಆಯಿತು, ಎಲ್ಲೋದ್ರು ಗುರ್ತಿಡಿಯೋರು. ತುಂಬ ಸಿನಿಮಾಗಳು ಸೂರಿ ಸರ್ ಅದು ಬೇರೆ ಟ್ಯೂನ್. ಇಷ್ಟಾದ್ಮೇಲೆ ಏನಾಯಿತು ಅಂದರೆ, ಈ ಸಿನಿಮಾದಲ್ಲಿ ಹಿಟ್ಟಾದರೆ ವಿರೋಧಿಗಳು ಜಾಸ್ತಿ ಆಗ್ಬಿಡ್ತಾರೆ, ಎದುರುಗಡೆ ನಿಮಗೇನು ಹೇಳಲ್ಲ ಅವರು. ಅವಾಗ ಏನು ಮಾಡಿದ್ರು ಅಂದರೆ, ನಾನೊಂದು 6 ತಿಂಗಳು ಸಿನಿಮಾ ಯಾವುದೋ ಅನೌನ್ಸ್ ಮಾಡಿರಲಿಲ್ಲ, ಅವ್ನು ಊರಿಗೆ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟಿದ್ರಲ್ಲ ನಿಮ್ಮನ್ನ. ಅದು ನಂಗೆ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ಏನೇನು ಅವಾಗ ಹೇಳಿದ್ರೆ ವಾಸ್ತವ ಏನು ನಡೀತು. ಅದಾದ್ಮೇಲೆ ಒಂದಷ್ಟು ಕತೆಗಳು ಕೇಳುತ್ತಾ ಇತ್ತಲ್ಲ, ನಾನು ಇಷ್ಟ ಆದರೆ ಚೆನ್ನಾಗೈತೆ ಅನ್ನೋ, ಇಲ್ಲಾಂದ್ರೆ ಇಲ್ಲ ಅಂತ. ನಂಗೆ ಗೊತ್ತಿಲ್ಲ ಹೆಂಗೆ ಪ್ರಾಜೆಕ್ಟ್ನ ರಿಸೀವ್ ಮಾಡ್ಕೋಬೇಕು, ಹೆಂಗೆ ಇಗ್ನೋರ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಡೈರೆಕ್ಟಾಗಿ ಏನಂತೆ, ಸರ್ ನಂಗೆ ಯಾಕೋ ಇದು ಸೆಟ್ ಆಯ್ತಲ್ಲ ಸರ್, ನಾನು ಹೇಳ್ತೀನಿ ಸರ್ ಅಂತ ಸುಮ್ಮನೆ ಆಗ್ಬಿಡೋದು. ಅವಾಗ ಏನಾಯ್ತು, ಇವನು ಯಾವ ಕತೆನೂ ಕೇಳಿದ್ರು ಒಪ್ಕೋತಾ ಇಲ್ಲ, ತುಂಬ ಇದು ಮಾಡ್ತಾವನೆ ಅಂತ ಒಂದಷ್ಟು ಊಹಾಪೋಹ ಹಬ್ಸಿದ್ರು. ಆಮೇಲೆ ನಾನು ಸಿಕ್ಕಾಪಟ್ಟೆ ಕತೆ ಕೇಳಿದೆ, ನಂಗೆ ಯಾವುದು ಅನ್ನಿಸ್ತಿಲ್ಲ. ನಾನು ಕತೆ ಕೇಳಿದ ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾಗಳಾಯಿತು, ಅವು ಯಾವ ಸಿನಿಮಾನು ಓಡಲಿಲ್ಲ. ನಂಗೆ ಗೊತ್ತು ಅವ್ರು ಯಾರು ಕತೆ ಹೇಳಿದ್ರು, ಯಾವ ಸಿನಿಮಾ ಆಯಿತು, ಯಾವ ಹೀರೋ ಮಾಡಿದ್ರು ಅಂತಲೂ ಗೊತ್ತು, ಅವು ಓಡಲಿಲ್ಲ. ಸರಿ ಏನು ಮಾಡೋದು, ಓ ಹಿಂಗೆಲ್ಲ ಆಗ್ತಾಯಿದೆ, ಸರಿ ಆಯಿತು, ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂದರೆ ನಾವು ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಸಂತೋರ್ ನಂಗೆ ಪರಿಚಯ ಇದ್ರು ಮುಂಚೆ. ಆವಾಗ ಕಿರಣ್ ಅನ್ನೋರು ಒಂದು ಲೈನ್ ಕತೆ ಹೇಳ್ತಾರೆ, ಆವಾಗ ಟ್ರಿಗರ್ ಆಗುತ್ತೆ, ಇಲ್ಲ ಈ ಸಿನಿಮಾ ಮಾಡಿ. ಅವತ್ತು ಕೂತ್ಕೊಂಡು ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ನಾನು ಸ್ವಂತ ಕೂತ್ಕೊಂಡು ನಾವೊಂದು ಏಮ್ ಇಟ್ಕೊಂಡಿದ್ದು. ಆ ಈ ಸಿನಿಮಾ ಮಾಡಿದ್ರೆ 100% ತೆಲುಗು, ತಮಿಳು, ಹಿಂದಿಗೆ ರಿಮೇಕ್ ಆಗೇ ಆಗುತ್ತೆ. ಅವಾಗ ರಿಮೇಕ್ ಮಾಡ್ತಾಯಿದ್ರು ಆ ಟೈಮಲ್ಲಿ, OTT ಬಂದಿರಲಿಲ್ಲ, ಹಾಗೆ ಆಗುತ್ತೆ ಅಂತ ಹೇಳಿ ಚಾಲೆಂಜಾಗಿ ತಗೊಂಡು ಮಾಡಿ ಸಿನಿಮಾದು. ಗೆದ್ದೇ ಗೆಲ್ಲಬೇಕು, ನೋಡೇ ಬಿಡೋಣ ಅಂತ. ಅಂದರೆ ನನಗೊಬ್ಬರು ಅಂದಿದ್ರು, ಸೂರಿ ಸರ್ ನಿನ್ನ ಎಲ್ಲ ಹಿಂಗೆ ಮಾಡಿದ್ರು, ಅದು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತೇನಪ್ಪ, ಇನ್ನೊಂದು ಸತಿ ಗಾಂಧಿನಗರದಲ್ಲಿ ಪೋಸ್ಟರ್ ಅನ್ಸೋದು ಎಷ್ಟು ಕಷ್ಟ ಗೊತ್ತಾ, ನಿನ್ನ ಮುಖಾನ ಹಾಕಿ ಅಂದಿದ್ರು. ನಾನು ಅವಾಗ ಚಾಲೆಂಜ್ ಮಾಡಿದ್ದೆ, ಭರಣಿ ಕೆಫೆ ಆಯ್ತಲ್ಲ ಅದ್ರ ಮುಂದೆ ಅವ್ನು ಕರ್ಕೊಬಂದೆ, ಮುಂದೆ ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿ ಈಗಲೂ ಪೋಸ್ಟರ್ ಹಾಕ್ತಾರೆ. ಅಲ್ಲಿ ಹೇಳಿದೆ, ನಾನು ಪಿಕ್ಚರ್ ರಿಲೀಸ್ ಮಾಡ್ತೀನಿ, ನೆಕ್ಸ್ಟ್ ಪಿಕ್ಚರು ಇಲ್ಲಿ ಪೋಸ್ಟರ್ ಹಾಕೇ ಹಾಕ್ತೀನಿ ಅಂತ ನನ್ನ ಒಬ್ರಿಗೆ ಹೇಳಿದ್ದೆ. ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ. ಅವತ್ತು ತಲೆ ಕೆಟ್ಟು ಕೂತಿದ್ದು, ಈ ಸಿನಿಮಾ ಮಾಡಲೇಬೇಕಂತ. ಆವಾಗ ಕಾಲೇಜ್ ಕುಮಾರ್ನ ಕೂತ್ಕೊಂಡು ಆ ಪಿಕ್ಚರ್ ಸಕ್ಸಸ್ ಆಗಲೇಬೇಕು ಅಂತಲೇ ಮಾಡಿದ್ದು. ಅದು ಸಕ್ಸಸ್ ಮಾಡಿ ಅದು ತಮಿಳಲ್ಲೂ ಬಂತು, ತೆಲುಗಲ್ಲೂ ಬಂತು, ಹಿಂದಿಲಿ ಬೇರೆ ನಮ್ಮ ಡೈರೆಕ್ಟ್ರು ಸತೀಶ್ ಕೌಶಿಕ್ ರಿಮೇಕ್ ರೈಟ್ಸು ತೊಗೊಂಡ್ರು, ಬಟ್ ಸಿನಿಮಾ ಆಗಲಿಲ್ಲ ಅಷ್ಟೇ. ಶಬ್ಬಾಷ್. ಅದಕ್ಕೋಸ್ಕರನೇ ಅನಿಸುತ್ತೆ ಆ ಟೈಮಲ್ಲಿ ಕಾಲೇಜ್ ಕುಮಾರ ಪೋಸ್ಟರ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಅನಿಸಿದ್ದು ಅನಿಸುತ್ತೆ. ಎಲ್ಲೋದ್ರೂ ಪೋಸ್ಟರ್ಗಳು ಬರೀ ಜಾಸ್ತಿ ಕಾಲೇಜ್ ಕುಮಾರ ಪೋಸ್ಟರ್ ಕಾಣಿಸ್ತಿತ್ತು. ಅಂದರೆ ಈಗ ನನಗೆ ಈ ನಟನಾಗಿ ಈ ಚಿತ್ರರಂಗದಲ್ಲಿ ಅನುಭವಗಳು ಗೊತ್ತಿರಲಿಲ್ಲ ನನಗೆ. ಇದು ಒಂದು ಫೇಸಲ್ಲಿ ನೋಡಿ ಅವನು ಒಬ್ಬನ ಗುರುತಿಡಿತಾ ಇದ್ದಾನೆ ಅಂದರೆ ಅದರಿಂದ ಏನೇನು ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅಲ್ಲಿಂದ ನೋಡಿ ಬೇರೆ ಬೇರೆ ಥರ ಲೈಫು ಚೇಂಜ್ ಓವರ್ ಥರ. ಇಲ್ಲಿ ಹೆಂಗೆ ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ನಮ್ಗೆ ಯಾರು ಗೊತ್ತಿಲ್ಲ. ನಮ್ಮ ಊರಿಂದನೂ ಯಾರೂ ಇಲ್ಲ, ನಮ್ಮ ಸಪೋರ್ಟು ಅಂತಲೂ ಯಾರು, ಪಾಪ ಊರಲ್ಲಿ ಅವರೇ ಸಪೋರ್ಟು ಅಂದ್ರೆ ಏನು, ನಮ್ಮನ್ನು ನೋಡ್ಕೋಬೇಕು ಚೆನ್ನಾಗಿ. ಇಲ್ಲಿ ಯಾರೋ ನಮ್ಮ ಬೆನ್ನಿಂದ ನಿಂತು ಹೋರಾಟ ಮಾಡೋರು ಇಲ್ವಲ್ಲ, ಕಷ್ಟ ಹಂಗಿಲ್ಲ ಇದ್ದಾರೆ ಅಂತ. ಆ ಥರದಲ್ಲಿ ಮಾಡ್ತಾ ಬಂದಿತ್ತು. ಈ ಪಿಕ್ಚರು ಚೆನ್ನಾಗಾದ್ಮೇಲೆ 100 ಇದ್ದವರು 200 ಜನ ವಿರೋಧಿಗಳು ಅಂದ್ರೆ ಯಾರು ಎದುರುಗಡೆ ಏನು ಮಾಡಲ್ಲ. ಅಲ್ಲ ನಿಜ ಸರ್. ಎಲ್ಲೋ ಕೂತ್ಕೊಂಡು ಏನೋ ಈಗ ಯಾವ ಒಂದು ಕತೆ ಮಾಡ್ಕೊಂಡು ಅವನು ಇಲ್ಲ ಒಂದು ಪ್ರೊಡಕ್ಷನ್ ಮಾಡಿ ರೇ ಅವನಿಗೆ ಯಾಕೆ ಮಾಡ್ತೀರ ಇವನಿಗೆ ಮಾಡ್ರಿ ಅಂತ ಹೇಳೋದು. ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ನಮ್ಮ ಸುಧೀರ್ ಅರಸಿದಾರಲ್ಲ, ನಾನು ಸಿನಿಮಾಗೆ ಸೇರಿಸ್ತಾರಲ್ಲ, ಅವ್ರಿಗೆ ಒಬ್ಬ ಬಂದು ಹೇಳೋನು, ನಾನು ಸೇರಿಸಿದ ಹುಡುಗ ಹೆಂಗದ ನೋಡಮ್ಮ, ಅದನ್ನ ನಂಗೆ ಹೇಳ್ಕೊಂಡು ನಗ್ತಾ ಇರೋದು.
ಅಯ್ಯೋ ಆ ವ್ಯಕ್ತಿ ಹೆಸರು ನಂಗೆ ಹೇಳಿದ್ರು, ನಾವು ಲೈಫಲ್ಲೇ ಮೀಟ್ ಮಾಡಿಲ್ಲ. ಅಂದರೆ ಇಲ್ಲಿ ಆಗೋದೇನು ಗೊತ್ತಾ ಸರ್, ಯಾರು ಬೇಕಾದ್ರೂ ಏನೋ ಸೇರಿಸ್ತಾರೆ. ಇವಾಗ ನಾನು ನೆಪೋಟಿಸಮ್ ಅಂತ ಬಂದರೆ ಅಥವಾ ಯಾವುದೇ ಒಂದು ವಿಷಯ ಬರಲಿ, ಅದು ಒಂದು ಸುಮ್ಮನೆ ಹೇಳೋಕ್ಕಷ್ಟೇ ಚಂದ. ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಸ್ಟಫ್ ಇರಬೇಕಲ್ಲ. ಇವಾಗ ಸುಧೀರ್ ಸಾರು ಕರ್ಕೊಂಡು ನಿಮ್ಮನ್ನು ಮೈಸೂರಿಂದ ಸುರೇಶ್ ಸಾರು ಸುಧೀರ್ ಸಾರು ನಿಮ್ಮನ್ನು ಸೇರಿಸಿದ್ದು ಯೋಗರಾಜ್ ಭಟ್ ಸರ್ ಟೀಮಿಗೆ ನಿಮ್ಮ ಹತ್ರ ಏನೋ ಪೊಟೆನ್ಷಿಯಲ್ ಇತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ. ಓಕೆ, ಸೇರಿಸೋದು ಅವ್ರ ಜವಾಬ್ದಾರಿ. ನೀವು ಪೊಟೆನ್ಷಿಯಲ್ ಇದ್ದಿದ್ದಕ್ಕೆ ಯೋಗರಾಜ್ ಭಟ್ ಸರ್ ಟೀಮಲ್ಲಿ ಕೆಲಸ ಆಗಿ, ಆಮೇಲೆ ಅಲ್ಲಿಂದ ನೀವು ಶಫಲ್ ಆಗ್ತಿದ್ರಿ. ಯೋಗರಾಜ್ ಭಟ್ ಸಾರು ಸುರೇಶ್ ಅಲ್ಲಿಂದ ಪೊಟೆನ್ಷಿಯಲ್ ಇದ್ದಿದ್ದಕ್ಕೆ ಶಫಲ್ ಆಗಿದೆ. ಅಲ್ಲಿಂದ ನೀವು ಕಡಿಪುಡಿಲಿ ವರ್ಕ್ ಮಾಡ್ತೀರಾ, ಅಣ್ಣ ಬಣ್ಣಲ್ಲಿ ವರ್ಕ್ ಮಾಡ್ತೀರಾ. ಇಲ್ಲೆಲ್ಲ ಪೊಟೆನ್ಷಿಯಲ್ ಇದ್ದಿದ್ದಕ್ಕೆ ಸೂರಿ ಸರ್ ಓಕೆ ಏನೋ ಈ ಹುಡುಗನ ಇದೆ ಕೆಂಡಸಂಪಿಗೆಲ್ಲಿ ಏನೋ ಪೊಟೆನ್ಷಿಯಲ್ ಇದ್ದಿದ್ದಕ್ಕೆ ಕಾಲೇಜ್ ಕುಮಾರ್ ಆಗಿದೆ. ಸೊ ಇಲ್ಲಿ ಅದು ಸುಮಾರು ಜನ ಮಾತಾಡ್ಬೋದು, ಓ ನಾನು ಬಿಟ್ಟೆ ನಾನು ಸೇರ್ಕೊಂಡೆ ಅಂತ. ಸೊ ಅವರು ಒಂದು ಪಾರ್ಟ್ ಅಷ್ಟೇ, ಬಟ್ ಎಂಡ್ ಆಫ್ ದ ಡೇ ನಮ್ಮ ಹತ್ರ ಸ್ಟಫ್ ಇರಬೇಕು ಸರ್. ಈಗ ಕಾಲೇಜ್ ಕುಮಾರನು ಇಟ್ಟಾಯ್ತು, ಎಲ್ಲ ಆಯಿತು. ಒಂದು ಕ್ವಶನ್ ಕಾಲಪತ್ತರಿಗೆ ಬರೋಣ ಆಮೇಲೆ. ಇಷ್ಟು ಇಟ್ಕೊಟ್ಟಿರೋ ಹೀರೋಗಳಿಗೆ ನನ್ನ ಪ್ರಕಾರ ಈಗ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಇಟ್ಟು ಸಿನಿಮಾದಲ್ಲಿ ಹೇಳಿದ್ರೆ, ನೀವು ಬಿಗಿನಿಂಗೇ ಹೇಳಿದ್ರೆ ಇಲ್ಲ ನಾನು ಒಂಚೂರು ಸ್ಟೋರಿ ಹಿಂಗಿರ್ಬೇಕು ಹಂಗಿರ್ಬೇಕು ಎಲ್ಲ. ಈಗಿನ ಪ್ರೊಡ್ಯೂಸರ್ಗಳು ಅಥವಾ ಈಗಿನ ಹೊಸ ಮೇಕರ್ಸ್ಗಳಿಗೆ ಒಂದು ನಿಮ್ಮ ಹತ್ರ ಹುಡ್ಕೊಂಬರ್ತಾರೆ, ಈಗ ಸರ್ ಸಿನಿಮಾ ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಸುಮಾರು ಕೆಟ್ಟ ಕಥೆಗಳು ಬಂದಿರ್ತವೆ, ಒಳ್ಳೆ ಕಥೆಗಳು ಬಂದಿರ್ತವೆ. ಸಮಥಿಂಗ್ ಏನೋ ರೀಸನ್ ನೀವು ಹೇಳ್ದಂಗೆ ಕೆಲವೊಂದು ಆಗಿರಲ್ಲ. ನೀವು ನೆಕ್ಸ್ಟ್ ಈಗ ಫ್ಯೂಚರ್ ಅಪ್ಕಮಿಂಗ್ ಒಂದು ಪ್ರಾಜೆಕ್ಟ್ ಎಲ್ಲ ಒಂಚೂರು ಒಂದಿಷ್ಟು ಸಿನಿಮಾಗಳು ಅನೌನ್ಸ್ ಮಾಡಿದಾರಲ್ಲ. ಸೊ ಆ ಪ್ರೊಸೆಸ್ಗಳೆಲ್ಲ ಯಾವ ರೇಂಜಿಗೆ ನಡೀತಿದ್ದಾರೆ ಸರ್? ಈಗ ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ, ಅದು ಟೈಟಲ್ ಡೈರೆಕ್ಟರ್ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಡಬ್ಬಿಂಗ್ ರೀ ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ಒಂದು ರಿಲೀಸ್ ರೆಡಿ ಇದೆ. ಇನ್ನು 2 ಬಾಂಡ್ ಸ್ಕ್ರಿಪ್ಟು ಬರೆದಿಟ್ಟಿದ್ದೀನಿ. ಅದನ್ನು ಬೇರೆ ಡೈರೆಕ್ಟರ್ ಕೈಯಲ್ಲಿ ಶೂಟ್ ಮಾಡಿಸ್ಬೇಕಿಲ್ಲ, ನಾನೇ ಶೂಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೀನಿ. ಈಗ ನಂದೊಂದು ಥಾಟ್ ಹೇಳ ಸರ್, ನೀವು ಡೈರೆಕ್ಷನ್ ಮಾಡಿದ್ರೇ ಬೆಸ್ಟು. ನನ್ನ ಪರ್ಸ್ನಲ್ ಫೀಲಿಂಗ್. ಯಾಕಂದರೆ ನಿಮ್ಮದು ಯಾವಾಗಲೂ ಒಂದು ಅಂತಾರೆ ಸರ್, ನಮ್ಮ ರೂಟ್ನ ಮರಿಬಾರ್ದು, ನಮ್ಮ ರೂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈಗ ಒಬ್ಬ ತುಂಬ ಈಗ ಅವ್ನ ಹೇರ್ಸು ತುಂಬ ಸ್ಟ್ರಾಂಗ್ ಆಗಿದ್ರೆ ಏನಂತಾನೆ, ಅವ್ರ ತಾತ ಮುತ್ತಾದ ಡೆನ್ಸಿಟಿ ಚೆನ್ನಾಗಿತ್ತು ಕಣ, ಅದಕ್ಕೆ ಕೂದಲುದ್ರೆ ಅವ್ರ ತಾತ ಕೂದಲು. ಸೊ ಇಲ್ಲಿ ನಿಮ್ಮ ರೂಟೇ ಡೈರೆಕ್ಷನ್. ಸೊ ನೀವು ಫ್ಯೂಚರಲ್ಲಿ ಏನು ಮಾಡ್ತೀರ ಅಂದರೆ ಸರ್, ಈ ಉಪ್ಪಿ ಸರ್ ಮಾಡಿದ್ರು ಗೊತ್ತಾ, ಅವರು ಮಾಡಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು. ಓಮು ಉಶ್ ಆಗಲಿ ಯಾ ತರಲೆ ನನ್ನ ಮಗ ಆಗಲಿ ಎಲ್ಲ ಮಾಡಿದ್ಮೇಲೆ ಅವ್ರು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಡೈರೆಕ್ಷನ್. ನೀವು ಬೇರೆಯವ್ರಿಗೆ ಡೈರೆಕ್ಷನ್ ಸಿನಿಮಾದಲ್ಲಿ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿ. ಬಟ್ ನಿಮ್ಮದೇ ಡೈರೆಕ್ಷನ್ ಸಿನಿಮಾಗಳು ಒಂಚೂರು ಶುರು ಮಾಡ್ಕೊಳ್ಳಿ. ಯಾಕಂದರೆ ಕಾಲಪತ್ರ ನೋಡಿದ್ಮೇಲೆ ನನಗೆ ಅನಿಸಿದ್ದೇನೆಂದರೆ, ಸಿನಿಮಾ ಓಕೆ ಒಂದು ಲೆವೆಲಿಗೆ ಆಯಿತು, ಬಿಕಾಸ್ ಆಫ್ ಅಲ್ಲಿ ಸಮ್ ರೀಸನ್ಸ್ಗಳು. ಅದು ರೀಸನ್ನು ನನಗೂ ಗೊತ್ತು. ಅದನ್ನೇ ನಾನು ಆಮೇಲೆ ಇನ್ನೊಂದೇನು ಗೊತ್ತಾ, ಅದು ಏನಾಗಿದೆ ಅನ್ನೋದು ಅಕ್ಸೆಪ್ಟ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಮೇಜರ್ ಪಾಯಿಂಟ್ ಅಕ್ಸೆಪ್ಟೆನ್ಸ್ ಇರ್ಬೇಕು ಸರ್ ಮನುಷ್ಯ. ನಾನು ರೆಡಿ ಇದ್ದೀನಿ, ನಂಗೆ ಅದ್ರ ಬಗ್ಗೆ ಏನಿಲ್ಲ. ಆ ಕಥೆನ ತಗೊಂಡು ನಾನು 5.5-6 ವರ್ಷ ಆಗ್ಬಿಟ್ಟಿತ್ತು. 2017 ಕಾಲೇಜ್ ಕುಮಾರ ರಿಲೀಸ್ ಟೈಮಲ್ಲಿ ಸತ್ಯ ನಂಗೆ ಕತೆ ಹೇಳಿ 2018 ರಿಲೀಸ್ ಆಗಬೇಕಾಗಿತ್ತು ಆ ಸಿನಿಮಾ. ಆ 2 ವರ್ಷ ಈ ಸ್ಕ್ರೀನ್ ಪ್ಲೇ ಬರೆದು ಅದು ಮಾಡಿ ಇದು ಮಾಡಿ ಬೇರೆ ಒಬ್ಬರು ಡೈರೆಕ್ಷನ್ ಮಾಡ್ತೀನಿ ಅಂತ ಬಂದು ಅದೊಂದು ಇಷ್ಟ ಆಗಿ ಮಾಡೋರು ಕೋವಿಡ್ ಬಂದ್ಬಿಡ್ತು. ಆ್ಯಕ್ಚುಲಿ ಇದು ಒಂದು 6 ವರ್ಷ ಮುಂಚೆನೇ ಈ ಅಪ್ಡೇಟೆಡ್ ಕತೆ ಹುಡುಕಿದ್ದೆ ನಾನು. ಅದೇನಾಯಿತು ಅಂದರೆ ಕೋವಿಡಲ್ಲಿ ನಂಬರ್ ಆಫ್ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ಇದು ಹಳೇದಾಯಿತು, ಐಡಿಯಾ ಹಳೇದಾಯಿತು. ಹೌದು, ರೀಲ್ಸ್ ಬಂತು, ಎಲ್ಲ ಥರ ಬಂದ್ಬಿಡ್ತಲ್ಲ, ಐಡಿಯಾ ಹಳೇದಾಯಿತು. ಹೌದು. ಪ್ಲಸ್ಸು ನಾವು ಅಪ್ರೋಚ್ ಆಗಿನ ಸ್ಟೈಲ್ಗೆ ಏನು ಬೇಕಾಗಿತ್ತು ಆ ರೇಂಜ್ಗೆ ಆ ಸ್ಕ್ರಿಪ್ಟ್ ಇತ್ತು. ಇವತ್ತಿನ ಪ್ರೆಸೆಂಟ್ ಸ್ಟೈಲ್ಸ್ ಇಲ್ಲದೆ ಇರೋದು. ಅದ್ರದ್ದು ಫಸ್ಟ್ ಹಾಫ್ ನೋಡಿದಾಗ ಚೆನ್ನಾಗಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಮಧ್ಯೆ ಒಂದು 15 ಮಿನಿಟ್ಸು ಅಲ್ಲಲ್ಲೇ ರೊಟೀನ್ ಸುತ್ತುತ್ತೆ, ಅಲ್ಲಿ ಬೀಳುತ್ತೆ ಸಿನಿಮಾ ಅಂತ. ಬಟ್ಟು ಅಲ್ಲಿ ಬೀಳುತ್ತೆ ಅಂತ ಮುಂಚೆನೂ ನಮಗೆ ಗೊತ್ತಿತ್ತು, ಬಟ್ ಆ ವಿಷಯನ ಹೇಳಲೇಬೇಕಾಯ್ತು, ಇಲ್ಲಾಂದರೆ ಲಾಜಿಕ್ ಲೆಸ್ ಆಯ್ತಾಯಿತ್ತು. ಅವನು ಕಾಯ್ತಾ ಇದ್ದಾನೆ ಅಂತ ಹೇಳೋದನ್ನ ಎಷ್ಟು ಆ್ಯಂಗಲಿಂದ ಅವನು ಕಾಯ್ತಾ ಇದ್ದಾನೆ ಲಾಜಿಕ್ ಕಟ್ ಮಾಡಬೇಕಲ್ಲ. ಕರೆಕ್ಟು. ಯಾಕಂದರೆ ಆ ಒಂದು ವಿಗ್ರಹ ಅದನ್ನು ಲಾಜಿಕ್ಕು ನಾವು ತೋರಿಸ್ಲೇಬೇಕು. ಅದು ಬೋರಿಂಗ್ ಆದರೆ ಇನ್ಫಾರ್ಮೇಷನ್ ಹೋಗಬೇಕು, ಬಟ್ ಬೋರಿಂಗು. ಅದನ್ನು ಎಷ್ಟಾಗುತ್ತೆ ಅಷ್ಟು ಚಾಪ್ ಮಾಡಿದ್ವು, ಬಟ್ ಆ ಪರ್ಟಿಕ್ಯುಲರ್ ಪೋರ್ಷನ್ನು ಡ್ರಾಪ್ ಆಗುತ್ತೆ. ಆಮೇಲೆ ಆ ಕಥೆಯಲ್ಲಿ ಇನ್ನೊಂದು ಡ್ರಾಪ್ ಅಂದರೆ ಏನಂದರೆ, ಹೀರೋನ ಕ್ಯಾರೆಕ್ಟರ್ನ ತೊಗೊಂಡೋಗಿ ಸೆಕೆಂಡ್ ಹಾಫಲ್ಲಿ ವಿಲನ್ ಮಾಡ್ತೀವಲ್ಲ, ಅದು ನೋಡ್ಬೇಕಾದ್ರೇ ಆಡಿಯನ್ಸ್ಗೆ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಅವ್ರು ಆಲ್ರೆಡಿ ಅವ್ನು ಹೀರೋ ಅಂತ ಇಷ್ಟಪಟ್ಬಿಟ್ಟಿರ್ತಾರೆ. ಆ ಹೀರೋ ಅನ್ನೋ ಒಂದು ವಿಲನ್ ಅಂತ ಇರ್ತಾರಲ್ಲ, ಅಲ್ಲೇ ಪಿಕ್ಚರ್ ಡ್ರಾಪ್ ಆಗುತ್ತೆ. ಆ ಸಿನಿಮಾದಲ್ಲಿ ಆಗಿದ್ದು ಫಸ್ಟ್ ಮೈನಸ್ ಪಾಯಿಂಟ್ ಅದು. ಇದು ಡೈರೆಕ್ಟ್ರಾಗಿ ಒಳ್ಳೆ ಕತೆ, ಹೀರೋ ಆಗಿ ಒಪ್ಕೊಳ್ಳೋ ಕತೆ ಅಲ್ಲ ಇದು. ಅದೇ ಸರ್, ಓವರಾಲ್ ನನಗೇನಂದರೆ ಸರ್, ನಿಮ್ಮ ಜರ್ನಿಲಿ ನಾನು ಕಾಲೇಜ್ ಕುಮಾರ್ ಕೆಂಡಸಂಪಿಗೆ ನಾನು ಒಬ್ಬ ಆಡಿಯನ್ನಾಗಿ ನೋಡಿದ್ದೆ. ಕಾಲೇಜ್ ಕುಮಾರದಲ್ಲಿ ನಿಮ್ಮ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬಂದಿದ್ವಿ. ಅದನ್ನೆಲ್ಲ ನಿಮ್ಮ ಜರ್ನಿ ನೋಡಿದಾಗ ಅಷ್ಟೇ ನನಗೆ ನೀವು ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಈಗ. ಯಾಕಂದರೆ
ಇವಾಗಿನ ಪರಿಸ್ಥಿತಿ ನಿಮಗೆ ಗೊತ್ತು, ಇಂಡಸ್ಟ್ರಿ ಹೆಂಗಿದೆ ಏನು ಅಂತ. ಸೊ ಅದು ಪರಿಸ್ಥಿತಿ ಅನ್ನೋದು ನನಗೆ ತುಂಬ ಚಿಕ್ಕ ಮಾತು. ಕನ್ನಡ ಇಂಡಸ್ಟ್ರಿ ಯಾವತ್ತೂ ಬಿದ್ದಿಲ್ಲ ಸರ್, ಸಿನಿಮಾಗಳು ಚೆನ್ನಾಗಿ ಆಗ್ತಿಲ್ಲ ಅಂತಲೇ ಹೇಳ್ತೀನಿ ನಾನು. ಇದಕ್ಕೆ ಒಂದೇ ಉತ್ತರ, ನಾವೊಂದು 15-16 ವರ್ಷದಿಂದ ಸಿನಿಮಾದಲ್ಲಿದ್ದೀನಿ. ಎಲ್ಲ ಜರ್ನಿ ನೋಡೋದಕ್ಕೆ ಮುಂಚೆ ಹೊರಗಡೆ ನಿಂತು ನೋಡ್ತಾ ಇದ್ದೆ. ಇದಕ್ಕೆ ಏನು ಗೊತ್ತಾ ಪ್ರಾಬ್ಲಮ್ಮು? ಒಂದೇ ಸೊಲ್ಯೂಷನ್, ನಾವು ಚೆನ್ನಾಗಿರೋ ಸಿನಿಮಾ ಮಾಡೋದು. ನಾವು ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅದ್ರ ಬಗ್ಗೆ ನಂಗೆ ಯಾವುದೂ ಬೇಜಾರು ಇಲ್ಲ. ನಾವು ಈಗೇನೋ ಬೇರೆ ಬೇರೆ ಸಿನಿಮಾ ನೋಡ್ತಾ ಇದ್ದೀವಿ, ಆ ಕ್ವಾಲಿಟಿ ನಮ್ಮ ಕೈಲಿ ಮಾಡೋಕ್ಕೆ, ಆ ಕಂಟೆಂಟು ಎಷ್ಟೋ ಒಳ್ಳೊಳ್ಳೆ ಕಥೆಗಳು ಸಿನಿಮಾ ಮಾಡಿದೆ, ನಮ್ಗೆ ಯಾಕೆ ಒಳ್ಳಿಲ್ಲ ಅಂತ ನಂಗೆ ರಿಗ್ರೆಟ್ ಆಗುತ್ತೆ. ಪ್ರೆಸೆಂಟಲ್ಲಿ ಸಿನಿಮಾ ಈ ನೋಡಿ ಕ್ವಾಲಿಟಿ ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಕ್ವಾಲಿಟಿ ಹಿಂಗೇ ಬೇಕಾ ಒಂದು ಸಿನಿಮಾ ಮಾಡೋಕ್ಕೆ? ಕ್ವಾಲಿಟಿ ಮೇಕಿಂಗ್ ಬೇಕು, ಅದು ಬೇಕು, ಇದು ಬೇಕು ಅಂತ ಸುಮಾರು ಜನ ಹೇಳ್ಬಿಟ್ಟು ನಂಬರ್ ಆಫ್ ಡೇಸ್ ಜಾಸ್ತಿ ಮಾಡ್ತಾರೆ. ಇಲ್ಲಿ ಕ್ವಾಲಿಟಿ ಕನ್ವೆ ಆಗ್ಬೇಕಾ ಅಥವಾ ಕಂಟೆಂಟ್ ಕನ್ವೆ ಆಗ್ಬೇಕಾ ಸರ್ ನಿಮ್ಗೆ? ಅದು ಬೇಸ್ಡ್ ಆನ್ ಒಂದು ಲಾಜಿಕಲಿ. ಈಗ ಸಿನಿಮಾ ಮಾಡೋದ್ರಿಂದ ಹೀರೋ ಪಾಯಿಂಟ್ ಆಫ್ ವ್ಯೂ ಬಂದರೆ ಅವ್ರದ್ದು ಪ್ರೀವಿಯಸ್ ಬಿಸ್ನೆಸ್ ಏನಾಗಿತ್ತು ಅದಕ್ಕಿಂತ ಒಂದು 30% ಜಾಸ್ತಿ ಹಾಕಿ ಕ್ವಾಲಿಟಿ ಸಿನಿಮಾ ಮಾಡೋದು. ಇಲ್ಲ ಗುರುವೆ, ಆ ಕತೆಗೆ ಏನು ಬೇಕು ಅಂತ ಹೇಳೋದಾಯ್ತು, ಅದೊಂದು ಸಿನಿಮಾ ಮಾಡೋದು. ಈಗ ಮಾರ್ಕೆಟ್ ಎಕ್ಸ್ಪೆಂಡ್ ಮಾಡ್ಬೇಕಂದ್ರೆ ನಾವು ಒಂಚೂರು ಎಕ್ಸ್ಟ್ರಾ ರಿಸ್ಕ್ ತಗೊಂಡು, ಈಗ RR 100 ಯಾವುದರಲ್ಲಿ ಬಾಹುಬಲಿ 150 ಕೋಟಿ ಮಾಡಿ ಅವ್ರು ಹಂಗೆ ಸೆಕೆಂಡ್ ಪಾರ್ಟ್ಗೆ ಜಾಸ್ತಿ ಮಾಡಿ ಹೋದ್ರು. ಅವ್ರು ಏನೋ ಅವ್ರ ಜೀವನನೇ ಪಣಕ್ಕೆ ಹಿಟ್ ಮಾಡಿದ್ರು. ಆಮೇಲೆ KGF ಹಂಗೆ ಮಾಡಿದ್ರು. ಹಂಗೆ ಅದನ್ನ ಇಂಡಸ್ಟ್ರಿ ಗ್ರೋತ್ಗೋಸ್ಕರ ಒಂದೊಂದು ಸರಿ ಆಗಲೇಬೇಕು. ನಮ್ಮ ರವಿ ಸರ್ ಶಾಂತಿ ಕ್ರಾಂತಿ ಟೈಮಲ್ಲಿ ಮಾಡಿದ್ರು. ಆ ಥರದ್ದೆಲ್ಲ ಒಂದಷ್ಟು ನಡೀತಾ ಇರುತ್ತೆ, ಅದು ನಡಿಬೇಕು. ಆದರೆ ಏನೇ ಆದ್ರೂ ಕ್ವಾಲಿಟಿ ಎಲ್ಲದಕ್ಕಿಂತ ಮೀರಿ ಕತೆ, ಚಿತ್ರಕಥೆ, ಆ ಕತೆ ಚಿತ್ರಕಥೆನ ನೀವು ಎಷ್ಟು ಡುಬಾಕಾಗಿ ತೆಗೆದ್ರೂ, ತುಂಬ ಲೋ ಬಡ್ಜೆಟಲ್ಲಿ ತೆಗೆದ್ರೂ, ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಕರೆಕ್ಟ್ ಇದ್ದರೆ ಅದು ನೋಡೋ ಸಿನಿಮಾ ಅಂತ. ಗುಡ್, ಸೂಪರ್ ಗುಡ್ ಆಗಬೇಕಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ, ಸೌಂಡ್ ಡಿಸೈನು, ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಪರ್ಫಾರ್ಮರು, ಇವೆಲ್ಲ ಆ್ಯಡ್ ಆನ್. ಬೇಸಿಕ್ ನೀವು ಸಿನಿಮಾ ಚೆನ್ನಾಗಿದೆ ಅನ್ನೋದು ಕತೆ, ಚಿತ್ರಕಥೆ ಚೆನ್ನಾಗಿರ್ಬೇಕು. ಬೇಸಿಕ್ಕು ನೀವು ಹೆಂಗೆ ನಟನೆಯಲ್ಲಿ ಪಾಪ ಅವ್ರಿಗೆ ಬರ್ತಾ ಇಲ್ಲ ಅಂದ್ರೂ ಆ ಕತೆ ಒಳಗಡೆ ಕೂತ್ರೆ ಅದು ಕರ್ಕೊಂಡು ಹೋಗ್ಬಿಡುತ್ತೆ. ಆ ಕತೆಗೆ ಶಕ್ತಿ ಇದ್ರೆ ನಿಮಗೆ ಸುಮಾರು ಸಿನಿಮಾ ನೋಡಿ, ಈ ಒಳ್ಳೆ ಕತೆ ರೀ, ಪಿಕ್ಚರು ಚೆನ್ನಾಗಿ ಆಗಬೇಕಾಯ್ತು, ಆಗಲಿಲ್ಲ ಅಂತೀರ. ಅಲ್ಲಿ ನಾ ಇನ್ನು ಹೇಳಿದ್ನಲ್ಲ, ಇದೆಲ್ಲ ಮಿಸ್ ಹೊಡೆದಿರುತ್ತೆ, ಇವೆಲ್ಲ ಮಿಸ್ ಹೊಡೆದಿರ್ತಾವ ಅಷ್ಟೇ. ಬೇಸಿಕ್ಕು ನೋಡಿ, ಸಿನಿಮಾ ಅನ್ನೋದು ನಿಮ್ಮ ಹ್ಯೂಮನ್ ಬಾಡಿ ಥರ, ಹಾರ್ಟ್ ಅನ್ನೋದು ಕತೆ, ಸ್ಕ್ರೀನ್ ಪ್ಲೇ. ಕತೆ ಅಂದರೆ ಹಾರ್ಟು, ಬಡಿತಾ ಇರೋದು ಸ್ಕ್ರೀನ್ ಪ್ಲೇ. ಅದು ಕರೆಕ್ಟಾಗಿದ್ದರೆ ಒಂದು ಜೀವ ಇರುತ್ತೆ ಅಷ್ಟೇ. ಇದು ನಿಂತೋಗಿ ನೀವು 6 ಪ್ಯಾಕ್ ಮಾಡ್ಕೊಂಡಿದ್ರು ವೇಸ್ಟು. ಇದೇ ಇಲ್ಲದೆ 6 ಪ್ಯಾಕ್ ಮಾಡ್ಕೊಂಡಿದ್ರು ಇಷ್ಟೇ. ಒಂದು ಮನುಷ್ಯನ ಥರ ಇದೆರಡು ಚೆನ್ನಾಗಿದ್ರೆ ಅಟ್ಲೀಸ್ಟ್ ಜೀವ ಐತೆ ಅಂತನಾರು ಜನ ಗುರುತು ಹಿಡಿತಾರೆ, ಕತೆ ಚೆನ್ನಾಗಿದೆ ಗುರು ಅಂತ. ನೀವು ಹಾರ್ಟೇ ಇಲ್ಲದೆ 6 ಪ್ಯಾಕ್ ಮಾಡ್ಕೊಂಡಿದ್ರೆ ಒಂದು ಮನುಷ್ಯನೇ ಆಗಲ್ವಲ್ಲ. ಅಷ್ಟೇ, ಸಿನಿಮಾದಲ್ಲಿ ಆ ಸೋಲ್ ಚೆನ್ನಾಗಿರ್ಬೇಕಷ್ಟೆ. ಈಗ ನಾನು ರೀಸೆಂಟ್ ಡೇಸಲ್ಲಿ ನೋಡ್ತಾ ಇದ್ದೀನಿ, ವಾರಕ್ಕೆ 7 ಸಿನಿಮಾ 8 ಸಿನಿಮಾ ಅಂತ ಬರ್ತಾರೆ. ಆ ಸಿನಿಮಾಗಳಿಗೆ ಯಾರು, ಈಗ ನಾನು ಜನನ ಬ್ಲೇಮ್ ಮಾಡ್ತಿಲ್ಲ ಇಲ್ಲಿ. ಆಮೇಲೆ ಎಂಡ್ ಆಫ್ ದ ಡೇ ಸಿನಿಮಾದವ್ರನ್ನೂ ಬ್ಲೇಮ್ ಮಾಡ್ತಿಲ್ಲ. ಪಾಪ ಈಗ ಸಿನಿಮಾದವ್ರು ಏನು ಮಾಡ್ತಾರೆ, ಕಷ್ಟಪಟ್ಟು ಸಿನಿಮಾ ಮಾಡ್ಬೋದು ಸರ್. ಅಂದರೆ ನನ್ನ ಪ್ರಕಾರ ಯಾವ್ದು ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಏನು ಇರಲ್ಲ. ಬಟ್ ಎಲ್ರಿಗೂ ಅಂದರೆ ಈಗ ನೋಡಿ, ನಮ್ಮ ಪಾಯಿಂಟ್ ಆಫ್ ವ್ಯೂ, ಈಗ ನನಗೆ ನಾನು ಮೊನ್ನೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ಬಗ್ಗೆ ಬರೆದಾಕಿದ್ದೆ. ಈಗ ನಿಮಗೇನೋ ಇಷ್ಟ ಆಗಿಲ್ಲ ಅಂದರೆ, ಬಟ್ ಎಲ್ರಿಗೂ ಇಷ್ಟ ಆಗಲ್ಲ ಅಂತಲ್ಲ. ಸೊ ಹಂಗೆ ಈ ವಿಷಯ ಬಂದಾಗ ಅಷ್ಟೇ. ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಕತೆ ಇಷ್ಟ ಆಗಿರುತ್ತೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂಲ್ಲಿ ಒಂದು ಕತೆ ಇಷ್ಟ ಆಗಿರುತ್ತೆ. ಸೊ ಹಂಗಾಗಿ ಸಿನಿಮಾ ಮಾಡಿರ್ತೀರ. ಅಟ್ ಅ ಟೈಮ್ 7 ಸಿನಿಮಾ ರಿಲೀಸ್ ಮಾಡ್ತೀರಾ ನೀವು ಒಂದು ವಾರಕ್ಕೆ. ಈ ಆಡಿಯನ್ಸ್ಗಳು ಎಲ್ಲಿ ನೋಡ್ಬೇಕು ಆ 7 ಸಿನಿಮಾನ, ಹೆಂಗೆ ನೋಡ್ಬೇಕು? ಅಂದರೆ ಇವಾಗಿನ ಎಂಟರ್ಟೈನ್ಮೆಂಟು ಇಂಡಸ್ಟ್ರಿ ತುಂಬ ಲಾರ್ಜ್ ಆಗ್ಬಿಟ್ಟಿದೆ. ಈಗ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ನನಗೆ ಗೊತ್ತು. ಈಗ ನಾನು ಯಾವಾಗಲೂ ನನಗೊಂದು ರಿಗ್ರೆಟ್ ಕಾಡ್ತಿರುತ್ತೆ ಸರ್. ಏನು ಗೊತ್ತಾ ಸರ್, ಇದು ಸುಮಾರು ನಾನು ಪ್ರೊಡ್ಯೂಸರ್ ಸರ್, ಇವರು ಡಿಸ್ಟ್ರಿಬ್ಯೂಟರ್ಸು, ಅವರೆಲ್ಲರ ಹತ್ರ ಮಾತಾಡ್ತಿರ್ತೀವಿ. ಏನು ಗೊತ್ತಾ ಸರ್, ಅವ್ರು ಹೇಳ್ತಾರೆ, ಕಷ್ಟಪಟ್ಟು ಒಂದು 15 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿ ಟ್ರೈಲರ್ ಬಿಟ್ಟರೆ ಆರ್ಗ್ಯಾನಿಕ್ಕಾಗಿ 2-3 ಲಕ್ಷ ಹೋಗೋದು ಕಷ್ಟ. ನೀವು ವ್ಲಾಗ್ ಮಾಡಿದ್ರೆ, ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಊಟ ಮಾಡಿದ್ನಲ್ಲ, ಊಟ ಮಾಡಿದೆ, ನಿದ್ದೆ ಮಾಡಿದೆ ಅನ್ನೋದನ್ನ 5 ಲಕ್ಷ ನೋಡ್ತಾರೆ ಜನ. ಏನು ವ್ಯತ್ಯಾಸ ಆಗಿದೆ ಜನಕ್ಕೆ ಅಂತ ಕೇಳಿದ್ರು. ಓಕೆನಾ, ಅವಾಗ ನನಗೆ ಅನಿಸ್ತು. ಸೊ ಇಲ್ಲಿ ಜನಕ್ಕೆ ಅವಾಗ ಅದಕ್ಕೆ ನಾನು ನಿಮಗೆ ಕೇಳಿ ಸರ್, ಕ್ವಾಲಿಟಿ ಅದು ಮುಖ್ಯನಾ ಅಥವಾ ಕಂಟೆಂಟ್ ಮುಖ್ಯನಾ ಅಂತ. ಎಂಡ್ ಆಫ್ ನೀವು ಕಂಟೆಂಟ್ ಅಂದ್ರಿ. ಸೊ ಇಲ್ಲೂ ಅಷ್ಟೇ, ಜನಕ್ಕೆ ಏನು ಬೇಕು, ಕಂಟೆಂಟ್ ಬೇಕು. ಸೊ ಇಷ್ಟೆಲ್ಲ ಜನಕ್ಕೆ ಎಂಟರ್ಟೈನ್ಮೆಂಟ್ ಇಷ್ಟು ಲಾರ್ಜ್ ಆಗಿರೋದ್ರಲ್ಲಿ ಮತ್ತೆ ವಾರಕ್ಕೆ 7 ಸಿನಿಮಾ ಮಾಡಿ, ಅದರಲ್ಲೂ ಒಳ್ಳೊಳ್ಳೆದು ಕೆಟ್ಟ ಸಿನಿಮಾ, ಏನೇನೋ ಸಿನಿಮಾಗಳು ಮಾಡ್ಕೊಂಡು ಅಥವಾ ಏನೇನೋ ಮಾಡ್ಕೊಂಡು ಜನಗಳಿಗೆ ಹಿಂಸೆ ಕೊಟ್ಟರೆ ಜನ ಹೆಂಗೆ ಬರ್ತಾರೆ ಸಿನಿಮಾಗೆ? ಅದೇ ರೀಸನ್ ಇರ್ಬೋದಲ್ವ ಸರ್? ಇಲ್ಲ, ಅದು ಮೊದಲು ಇತ್ತು. ಇದ್ರದ್ದೊಂದು ಹೇಳ್ತೀನಿ. ಮೊದಲೇನಂದರೆ ಹೇಳ್ಕೊಳಕ್ಕೆ ನಮ್ಮ ಹತ್ರ ಏನೂ ಇರಲಿಲ್ಲ.
ಈಗ ನಾವು ಸಿನಿಮಾ ನೋಡ್ತಾ ಇದ್ವು, ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಪಕ್ಕದವ್ನಿಗೆ ಹೇಳ್ತಾ ಇದ್ವು, ಇಲ್ಲ ಒಂದು 4 ಜನಕ್ಕೆ ಹೇಳ್ತಾ ಇದ್ವು. ಈಗ ಹಂಗಾಗಿಲ್ಲ. ಅವ್ನು ಫ್ರಸ್ಟ್ರೇಷನ್ನ ಬರ್ದಾಗ್ತಾನೆ. ಚೆನ್ನಾಗಿದ್ರೂ ಅಷ್ಟೇ ಖುಷಿಯಲ್ಲಿ ಆಗ್ತಾರೆ. ಎರಡೂ ರೀಚ್ ಆಗುತ್ತೆ. ಈಗ ಹೇಳೋಕ್ಕೆ ಸ್ವತಂತ್ರವಾಗಿ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತಷ್ಟೇ. ಮೊದಲು ನೋಡ್ತಾ ಇದ್ರು ಸಿನಿಮಾ, ಮೊದಲು ಕನ್ಸ್ಯೂಮ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು, ಎಲ್ಲವೂ ಆಗ್ತಾಯಿತ್ತು. ಬಟ್ ಇವಾಗ ನೀವು ನನಗೆ ಗೊತ್ತು, ನನಗೆ ಹೇಳಿದ್ದೀರ. ಈಗ ಇನ್ನೊಂದೇನಾಗಿದೆ ಅಂದರೆ, ನೀವು ಯಾರಿಗೂ ಗೊತ್ತೇ ಇಲ್ಲ, ನೀವು ಹಾಕಿದ್ದು ಒಂದು ಕಂಟೆಂಟು ಎಲ್ಲರಿಗೂ ಗೊತ್ತಾಗಂಗೆ ಮಾಡುತ್ತೆ. ಆ ಕಂಟೆಂಟ್ ಬಗ್ಗೆ ಅದೇನಾಗಿದೆ ಅಂದರೆ, ಅಜನಬಿಗಳು ಗೊತ್ತಿಲ್ಲದೆ ಇರೋರಿಗೆಲ್ಲ ಒಂದು ನಿಮ್ಮ ಒಪಿನಿಯನ್ ತಲುಪ್ತಾ ಇದೆಯಲ್ಲ, ಅದರಿಂದ ಏನಾಯಿತು, ಆಡಿಯನ್ಸು ಸಿನಿಮಾಗಳನ್ನ ನೋಡಿ ನೋಡಿ ಬ್ರಿಲಿಯಂಟ್ ಆಗೋಕ್ಕೆ ಶುರುವಾದರು. ನಾವು ಬ್ರಿಲಿಯಂಟ್ ಆಗಲಿಲ್ಲ. ಹೌದು, ನಾವಿಲ್ಲಿ ಆಗ್ತಾ ಇದ್ದಾರಲ್ಲ, ಚೆನ್ನಾಗಿಲ್ಲ, ಇಲ್ಲ ಚೆನ್ನಾಗಿದೆ, ಅವ್ನು ಹುಡುಕ್ತಾ ಇದೀವಿ. ನಾವು ಕತೆ ಹುಡ್ಕಕ್ಕೆ ಹೋಯ್ತಾ ಇಲ್ಲ, ನಾವು ಹುಡುಕ್ತಾ ಇರೋರು ಇವ್ರನ್ನ. ಯಾವನೋ ನಮ್ಗೆ ಹಿಂಗೆ ಕಮೆಂಟ್ ಹಾಕ್ಬಿಟ್ಟ ಅಂತ ಅವ್ನು ಹುಡ್ಕೊಂಡು ಹೋಗ್ತೀವಿ. ಇವನು ಯಾರೋ ಹಿಂಗೆ ಆಗ್ತಾ ಅಂತ, ಅವ್ನು ಸೂಪರ್ ಅಂತ ಹಾಕಿದ್ರೆ ಅವ್ನು ಲೈಕ್ ಹೊತ್ತೋದು, ಡಬ್ಬ ಅಂತ ಹಾಕಿದ್ರೆ ಏನು ರಿಪ್ಲೈನೇ ಮಾಡೋಂಗಿಲ್ಲ, ಬ್ಲಾಕ್ ಮಾಡಿಬಿಡೋದು. ಈ ಕೆಲಸ ಮಾಡೋದು. ಅದನ್ನು ಫೋಕಸ್ನ ಸೈಡ್ಗೆ ಇಟ್ಬಿಡ್ರಿ. ನೀವು ನೋಡಬೇಡಿ ಅದನ್ನು. ನೀವು ಆನೆಸ್ಟಾಗಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ. ಈ ಸಿನಿಮಾಗೆ ಎಷ್ಟು ಖರ್ಚಾಗುತ್ತೆ, ಏನಾಗುತ್ತೆ, ಯಾರು ಮಾಡಿದ್ರೆ ಚೆಂದ, ಏನು ನಾನು ಹೇಳೋದು, ಕತೆ, ಚಿತ್ರಕಥೆ ಏನಿದೆ ಅದಕ್ಕೆ ಟೈಮನ್ನ ಸ್ಪೆಂಡ್ ಮಾಡಿ, ಜಾಸ್ತಿ ಸ್ಪೆಂಡ್ ಮಾಡಿ ಸಿನಿಮಾ ಮಾಡಿ. ಯಾವತ್ತೂ ಹೇಳ್ತೀನಿ ಕೇಳಿ, ನೀವು ಒಳ್ಳೆ ಸಿನಿಮಾ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಅವಾಗ ಹೋಗ್ಲಿಲ್ಲ ಸಿನಿಮಾ, ಈ ಥರ 10 ಸಿನಿಮಾ ಬಂದ್ಬಿಡ್ತು, ನಿಮ್ಮ ಹತ್ರ ಪ್ರಮೋಷನ್ ಕಾಸಿಲ್ಲ. ಬಟ್ ಒಳ್ಳೆ ಸಿನಿಮಾ ಅದ್ರೊಳಗಡೆ ಒಂದು ಸೋಲ್ ಇದ್ದೇ ಇರುತ್ತೆ ಜೀವ. ನೀವು ನೋಡಿ, ಇದಕ್ಕೆ ನಂಗೆ ಹಳೆ ಸಾಂಗ್ಗಳು ಯಾಕೆ ಟ್ರೆಂಡ್ ಆಗ್ಬಿಡ್ತವೆ? ಹೌದು, ಅದು ಸೋಲ್ ಇರುತ್ತೆ. ಅದು ಆ್ಯಕ್ಚುಲಿ ಫ್ಲಾಪ್ ಇರುತ್ತೆ ಆ ಟೈಮಲ್ಲಿ. ಹೌದು, ಆಯಿತಾ? ಈಗ ಇದೇ ನಾನು ಮಾಡಿರೋ ಕೆಲಸನೇ ಸಿನಿಮಾಗಳು ತಗೊಳ್ಳಿ. ಪರಮಾತ್ಮ ಆ ಟೈಮಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಸಿನಿಮಾ ಅಂತಲೇ ಎಲ್ಲರೂ ಹೇಳೋದು. ನಮ್ಗೆ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಆ ಟೈಮಿಂದ. ಇವಾಗ ಕಲ್ಟ್ ಅದು ಸಿನಿಮಾ. ಹೌದು, ಕಡ್ಡಿ ಪುಡಿ ಕಲ್ಟ್ ಇವಾಗ. ಹೌದು, ನಾನು ಹೇಳೋದು, ನೀವು ಆನೆಸ್ಟಾಗಿ ಸೋಲ್ಫುಲ್ಲಾಗಿ ಮಾಡಿದ್ರೆ 1000% ಅದು ರಿಯಾಕ್ಟ್ ಮಾಡೇ ಮಾಡುತ್ತೆ. ಬಟ್ ಆ ಸಮಯಕ್ಕೆ ನಮ್ಗೆ ಲಾಸ್ ಆಗ್ಬೋದು, ಆ ಸಮಯಕ್ಕೆ ಬೇಜಾರಾಗ್ಬೋದು, ಬಟ್ ಆನೆಸ್ಟಾಗಿ ದುಡ್ಡು ಹಾಕ್ದವನು, ಕೆಲಸ ಮಾಡಿದವನು ಅದ್ರ ಬಗ್ಗೆ ಆನೆಸ್ಟಾಗಿ ಮಾಡಿದ್ರೆ ಅದು ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತೆ. ಗುಣ ಅನ್ನೋ ಸಿನಿಮಾ ಅಟ್ರ್ ಫ್ಲಾಪ್, ಆ ಟೈಮಲ್ಲಿ ಫ್ಲಾಪ್ ಅಂತಾನೆ ಹೇಳಿ. ಅದು ಮಂಜು ಮೇಲೆ ಬಯಸಲು ಒಂದು ಸಾಂಗ್ ಹಾಕಿ, ಅದು ಅಮೆಝಾನಲ್ಲಿ ಟ್ರೆಂಡ್ ಬಂದಿತ್ತು ಸಿನಿಮಾ. ಬರೀ ಒಂದು ಸಾಂಗಿಂದ ವಾಪಸ್ ಅದು ಎಷ್ಟು 30 ವರ್ಷ ಆದಮೇಲೆ ಅದು ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡ್ ಬಂತು, ಗುಣ ಅನ್ನೋ ಸಿನಿಮಾ. ಏನಕ್ಕೆ? ಅದ್ರಲ್ಲಿ ಒಂದು ಸೋಲ್ ಇತ್ತಲ್ಲ, ಅವ್ರೊಂದು ಕಷ್ಟಪಟ್ಟು ಒಂದು ಎಫರ್ಟ್ ಹಾಕಿ ಮಾಡಿದ್ರಲ್ಲ. ನೋಡಿ, ಸಿನಿಮಾದಲ್ಲಿ ಒಂದು ಹೇಳ್ತೀನಿ ಕೇಳಿ, ಸಿನಿಮಾ ಅನ್ನೋದಷ್ಟೇ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಹಾನೆಸ್ಟಾಗಿ, ಆ ಸಿನಿಮಾ ನಿಮ್ಗೊಂದು ಉತ್ತರ ಕೊಟ್ಟೇ ಕೊಡುತ್ತೆ, ಏನೋ ಒಂದು. ನೀವು ಅದು ಬಿಟ್ಟು ಬೇರೆ ಬೇರೆ ಆಸೆಗಳು ಇಟ್ಕೊಂಡು ಬಂದರೆ, ದೇವ್ರಾಣೆ ನೀವು ತಿಪ್ಪರ್ಲಾಗಿ ಹಾಕಿದ್ರು ಸಿನಿಮಾದಲ್ಲಿ ಗೆಲ್ಲಕ್ಕಲ್ಲ. ಇದು ಓಪನ್ ಚಾಲೆಂಜ್. ನೀವು ಆನೆಸ್ಟಾಗಿ ಸಿನಿಮಾ ಪ್ರೀತಿ ಮಾಡಿ, ನಿಮ್ಮ ಕಷ್ಟನೋ ಸುಖನೋ ಅದು ಅವಾಗವಾಗ ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇರುತ್ತೆ. ಆ ಪ್ರಶ್ನೆಗೆಲ್ಲ ಉತ್ತರ ಕೊಡಿ. ಒಂದಿನ ಕೈ ಹಿಡಿದು ಅದು ಹೆಂಗೆ ಕರ್ಕೊಂಡೋಗುತ್ತೆ ಅಂದರೆ, ಯಾರು ಬಂದರೂ ನಾವು ಕೈ ಬಿಡ್ಸೋಕ್ಕಾಗಬಾರ್ದು, ಕರ್ಕೊಂಡೋಗುತ್ತೆ. ಅದಕ್ಕೆ ಇವಾಗ ಎಷ್ಟೋ ಜನ ಸ್ಟಾರ್ಗಳಾಗ್ತಾ ಇದ್ದಾರಲ್ಲ, ಅವ್ರು ಎಷ್ಟು ಆನೆಸ್ಟಾಗಿ ಈ ಸಿನಿಮಾ ಪ್ರೀತಿ ಮಾಡ್ತಾವ್ರು ಗೊತ್ತಾ? ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಿದ್ದಾರೆ, ಎಲ್ಲ ಆಗ್ತಾ ಇದ್ದಾರಲ್ಲ, ಅವ್ರು ಎಷ್ಟು ಆನೆಸ್ಟಾಗಿ ದುಡ್ದವ್ರು ಗೊತ್ತಾ? ಯಾರು ಫುಳುಕಲಾಗಿಲ್ಲ ಇಲ್ಲಿ. ಎಲ್ಲರೂ ಆನೆಸ್ಟಾಗಿ ಅದನ್ನು ಲವ್ ಮಾಡಿದ್ದಕ್ಕೆ ಅದಾಗಿರೋದು. ಒನ್ ಡೇಲಿ ಹಿಂಗೆ ಬಂದು ಹಂಗಾಗ್ಬಿಡುತ್ತೆ, ಹಂಗೆ ಏನಿಲ್ಲ. ನಾ ಹೀರೋ ಆಗಿಂತ ಹಿಂದೆ ಸ್ಟೋರಿ ಐತಲ್ಲ, ಅದು 8 ವರ್ಷದ ಸ್ಟೋರಿ ಯಾರಿಗೂ ಗೊತ್ತಿಲ್ಲ. ಅದಾಗಿಲ್ಲಿ ಮುಂದಕ್ಕೆ ಮಾತಾಡ್ತಾರೆ ಇಲ್ಲ. 100% ನಿಜ. ಹಿಂಗೆ ಬಂದಂಗೆ ಆಗೋದ, ಹಿಂಗೆ ಆಗೋದ ಅನ್ನೋದಾಯ್ತಲ್ಲ, ಆ ಗ್ಯಾಪು, ಅದಕ್ಕೆ 8 ವರ್ಷ ಆ ಡೈಲಾಗ್ ಏಜ್. ಅದೇ ನನಗೆ ಅಷ್ಟೇ ಸರ್. ನಾನು ಈಗ ಇತ್ತೀಚಿನ ಸಿನಿಮಾ ಬೆಳವಣಿಗೆ ನೋಡಿದಾಗ ಭಾಳ ಕಷ್ಟ ಇದೆ ಇಂಡಸ್ಟ್ರಿ, ಹಂಗೆ ಹಿಂಗೆ ಅವೆಲ್ಲ ನೋಡಿದಾಗ ಈ ನ್ಯೂ ಕಮರ್ಸ್ ಎಲ್ಲ ಭಯ ಬಿದ್ದು ಬಿಡೋರು ಸರ್. ನಾನು ನಿಜ ಹೇಳ್ತೀನಿ ಕೇಳಿ, ಯಾರು ಹಿಂಗಾಗ್ಬಿಟ್ಟಿದೆ, ಹಂಗೆ ಬಿದ್ದುಬಿಟ್ಟೆ, ಆ ಥರದ್ದು ಏನಿಲ್ಲ. ಚೆನ್ನಾಗಿರೋ ಸಿನಿಮಾ ಮಾಡಬೇಕು. ನಾವು ಯೋಚನೆ ಮಾಡಿ ನೀಟಾಗಿ ಇದು ಮಾಡಿ, ಯಾವೊಂದು ಅರ್ಜೆನ್ಸಿಗೆ ಸಿನಿಮಾ ಮಾಡಬೇಡಿ. ಆಮೇಲೆ ಯಾರು ಕಮ್ಮಿಲ್ ಮಾಡಿ ಅಂತ ಹೇಳೋದು ತಪ್ಪಿಲ್ಲ. ಆ ಕಮ್ಮಿಲ್ ಮಾಡೋದನ್ನೇ ನಿಮಗೂ ಇಷ್ಟ ಆಗ್ಬೇಕು, ಆಡಿಯನ್ಸ್ಗೂ ಇಷ್ಟ ಆಗ್ಬೇಕು, ಪ್ರೊಡಕ್ಷನ್ಗೂ ಇಷ್ಟ ಆಗ್ಬೇಕು. 10 ಆಪ್ಷನ್ ಬರೀರಿ ಎಲ್ಲದಕ್ಕೂ. ಕಮ್ಮಿ ಮಾಡಿ ಅಂತ ತಿರ್ಗಿ ಯಾವುದೋ ಒಂದು ಚಿಕ್ಕ ಸುಮ್ಮನೆ ಕಮ್ಮಿ ಮಾಡಿ ಅಂತ ನೀನು ಕೋಪದಲ್ಲಿ ಹೋಗಿ ಹೆಂಗಂದ್ರಂಗೆ ಸುತ್ತು ಬಿಟ್ರೆ ಆಗಲ್ಲ. ಅದನ್ನ ಎಷ್ಟು ಬ್ರಿಲಿಯಂಟ್ ಆಗಿ ಮಾಡ್ಬೋದು, ಎಷ್ಟು ಕನ್ವೆ ಮಾಡ್ಬೋದು, ಅದನ್ನ ಒಳ್ಳೆ ಸಿನಿಮಾ ಮಾಡಿದ್ರೆ 1000% ಜನ ಬಂದೇ ಬರ್ತಾರೆ. ಅವ್ರನ್ನ ನಾವು ಬ್ಲೇಮ್ ಮಾಡಲೇಬಾರ್ದು. ಅವರು ಎಲ್ಲ ಸಿನಿಮಾಗಳನ್ನೂ ನೋಡ್ತಾ ಇದ್ದಾರೆ, ಅವರು ಆರಾಮಾಗಿ ಅವ್ರ ಲೈಫಲ್ಲಿ ಒಂದು ಪಾರ್ಟ್ ಥರ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಚೆನ್ನಾಗಿರೋದು ಮಾಡಿ ಗುರು, ನಾವು ನೋಡ್ತೀವಿ ಅಷ್ಟೇ. ನಾವು ಚೆನ್ನಾಗಿರೋದು ಪ್ರೆಸೆಂಟಲ್ಲಿ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. 2007ರಲ್ಲಿ ನಿಮ್ಗೆ ಜ್ಞಾಪಕ ಇದೆಯಾ? 12 ಸಿನಿಮಾ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿಯಲ್ಲಿ, ಗೊತ್ತಾ? ಹೋಗಿ ವಿಕಿಪೀಡಿಯಲ್ಲಿ ನೋಡಿ. ಆ ಸಿನಿಮಾದಲ್ಲಿ ಬಂದಲ್ಲಿ ಒಂದು 10-12 ಸಿನಿಮಾ ಸೂಪರ್ ಡೂಪರ್ ಇಟ್ಟು
ಒಂದು 7-8 ಸಿನಿಮಾ ಆ್ಯಾವ್ರೇಜು. ಆ ಸಿನಿಮಾ ಆ ಟೈಮಲ್ಲಿ 2006 6 2007ರಲ್ಲಿ ದುನಿಯಾ ಮುಂಗಾರು ಮಳೆ ಡಿಸೆಂಬರ್ ಬಂದಿತ್ತು. ಆ ಪೀರಿಯಡಲ್ಲಿ ಅರಸು ಬಂತು, ದರ್ಶನ್ ಸರ್ದು ಒಂದು ಸಿನಿಮಾ ಹಿಟ್ಟಾಯಿತು, ಸುದೀಪ್ ಸರ್ದು ನಂದಿ ಸಿನಿಮಾ ಬಂತು, ದರ್ಶನ್ ಸರ್ದು ಅವರು ಕರಿಯಲ್ಲ ಲಾಲಿ ಹಾಡು ಯಾವ್ದು ಇಲ್ಲ ಅದಕ್ಕಿಂತ ಹಿಂದೆ ಲಂಕೇಶ್ ಪತ್ರಿಕೆ ಇರಬೇಕು. ಸಾಂಗ್ ಸೂಪರ್ ಡೂಪರ್ ಹಿಟ್ ಅಲ್ಲ ಈಗಲೂ ಸೂಪರ್. ಈ ಥರ ಇವ್ರದ್ದು ಪಲ್ಲಕ್ಕಿ ಪ್ರೇಮ್ ಸಾರ್. ಆಮೇಲೆ ಡಿಸೆಂಬರಲ್ಲಿ ಪ್ರೀತಿ ಏಕೆ ಭೂಮಿ ಮೇಲಿದೆ. ಆ ವರ್ಷ ಎಲ್ಲ ಇಡೀ 2007 ಫೆಸ್ಟಿವಲ್, ಸಿನಿಮಾ ಫೆಸ್ಟಿವಲ್. ಆಕ್ಚುಲಿ ಜನಕ್ಕೆ ಬೇರೆ ಸುದ್ದಿ ಇಲ್ಲ ಆ ವರ್ಷ, ಬರೀ ಸಿನಿಮಾ. ಇವತ್ತಿಗೆ 20 ವರ್ಷ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ 27ಕ್ಕೆ ಇಂಡಸ್ಟ್ರಿ ಏನೀಗ ಆಗೋಯ್ತು ಅದಾಗೋಯ್ತು. ಕಮ್ಬ್ಯಾಕ್ ನೋಡಿ, ಬರೋ ವರ್ಷ ಒಂದು 20 ಸಿನಿಮಾ ಹಿಟ್ ಆಗ್ಬೋದು. ಅದೇ ನನ್ನ ಪ್ರಕಾರ ಈಗ ತುಂಬಾ ಎಲ್ಲ ಬಂದ್ಮೇಲೆ ನನಗನ್ಸಿದ್ದು ಒಂದು ಬೇಸಿಕ್ ಅನಲೈಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಹುಡುಗರು, ಈಗಿನ ಹುಡುಗರು, ಹೊಸಬರು ಬಂದಿರೋರು ಎಲ್ಲರೂ ಮಾಡ್ತಾ ಇದ್ದಾರೆ, ಹೊಸಬ್ರು ಹಳಬ್ರು ಅಂತ. ಏನೋ ಅವ್ರು ಸ್ಕ್ರಿಪ್ಟ್ ಬರೆದಿದ್ದನ್ನ ಅಲ್ಲಿ ಹಾಕಿ ಅದನ್ನೊಂದು ವ್ಯಾಲ್ಯೂವೇಟ್ ಮಾಡಿಕೊಡು ಅಂದರೆ ಅದೊಂದು ವ್ಯಾಲ್ಯೂವೇಷನ್ ಮಾಡಿಕೊಡ್ತಿ. ಏನು ತಪ್ಪು ಮಾಡಿದ್ರು ಒಂದು ಬೇಸಿಕ್ ಅಂತ ಇರುತ್ತಲ್ಲ, ಆ ಬೇಸಿಕ್ಗಳೆಲ್ಲ ಸರಿಯಾಗ್ತಾ ಇದೆ. ಕರೆಕ್ಟ್. ಅದೇ ಈಗೇನಂದ್ರೆ ಸರ್, ಈಗ ರೀಸೆಂಟ್ ಡೇಸಲ್ಲಿ ಮಲಯಾಳಂ ಇಂಡಸ್ಟ್ರಿ ಫುಲ್ ಎದ್ದುಬಿಟ್ಟಿದೆ. ಏನು ನೋಡಿದ್ರು ಅವರು ಎಂದ ಚೇಟ ಎಲ್ಲ ಇಡೀ BTM ಲೇಔಟ್ ಆಗ್ಬಿಟ್ಟಿದೆ. ಅಂದರೆ ಈ BTM ಲೇಔಟ್ ಹೋದರೆ ಬರೋರೆಲ್ಲ ಮಲಯಾಳಿಗಳೇ ಇರ್ತಾರೆ, ಕೋಲಿವಿಂಗ್ ಪೀಜಿಗಳಲ್ಲಿ ಅದು ಇದು ಅಂತ ಎಲ್ಲ ಅವ್ರದ್ದೇ ಮಯ ಆಗ್ಬಿಟ್ಟಿದೆ. ಬೆಂಗಳೂರು ನಾವು ಅಂದರೆ ಮುಂಚೆ ಮಲಯಾಳಮ್ಮು ನಾವು ಹೆಂಗೆ ನೋಡ್ತಿದ್ವಿ ಅಂದರೆ ಅದು ಯಾವುದೋ ಒಂದು ಕ್ಯಾಟಗರಿ ಅನ್ಕೊಂಡ್ಬಿಟ್ಟಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಮಲಯಾಳಂ ಸಿನಿಮಾ ನೋಡ್ತಾರೆ ಅಂದರೆ ಓಹೋ ಅಂತ ಒಂದು ಮ್ಯೂಸಿಕ್ ಬಂದ್ಬಿಡೋದು, ವೆಂಕಟ್ ಪ್ರಭು ಥರ ದಾದರ್ ನಾನಾ ಅಂತ. ಬಟ್ ಇವತ್ತು ಮಲಯಾಳಂ ಇಂಡಸ್ಟ್ರಿ ಇಂಡಿಯನ್ ಇಂಡಸ್ಟ್ರಿಗೆ ಟಕ್ಕರ್ ಕೊಡೋ ರೇಂಜಿಗೆ ಬಂದ್ಬಿಟ್ಟಿದೆ. ಅಂದರೆ ಬಾಲಿವುಡ್ಡು ಗಿಲಿವುಡ್ ಏನಿಲ್ಲ, ಮಲಯಾಳಂ ಅಂದರೆ ಈಗ ನಾವೇ ಹೋಗಿ ನೋಡ್ತಾ ಇದೀವಿ ಕನ್ನಡ ವರ್ಷನ. ರೀಸೆಂಟಾಗಿ ಬಾಲನ್ ಅಂತ ಒಂದು ಸಿನಿಮಾ ನೋಡಿದ್ವಿ. ಅಂದರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಮಲಯಾಳಂ ಸಿನಿಮಾಗಳು ನೋಡ್ತಾ ಇದೀವಿ. ನನಗಿದು ಅನಿಸಿದ್ದು ಏನು ಗೊತ್ತಾ ಸರ್, ಅವ್ರು ಸಿನಿಮಾ ಮಾಡ್ತಾವ್ರಷ್ಟೇ, ಬೇರೆ ಏನು ಮಾಡ್ತಿಲ್ಲ. ಆಮೇಲೆ ಅಲ್ಲಿ ಏನಾಗ್ತಿದೆ, ದೊಡ್ಡ ಸ್ಟಾರ್ಗಳಿದ್ದಾರೆ ಈಗ ಸರ್, ಹೊಸಬ್ರ ಸಿನಿಮಾಗೂ ಕ್ಯಾಮೆಗಳು ಮಾಡ್ತಿದ್ದಾರೆ. ಆಮೇಲೆ ಸ್ಟಾರ್ಗಳು ಹೊಸಬ್ರು ಸಿನಿಮಾ ಪ್ರೊಡಕ್ಷನ್ ಮಾಡ್ತಾವ್ರೆ. ಆಮೇಲೆ ಇನ್ನೊಂದು, ನಾನು ಒಂದು ಯಾವುದೋ ಅಡಿಯೋಸ್ ಅಮಿಗೋಸ್ ಅಂತ ಒಂದು ಸಿನಿಮಾ ನೋಡಿದೆ ನೆಟ್ಫ್ಲಿಕ್ಸಲ್ಲಿ. ಅದರಲ್ಲಿ ಸೈಂಟಾಮ್ ಅವನು ಚಾಕು ಬಂದ್ಬಿಟ್ಟು ಫುಲ್ ಪೀಕಲ್ಲಿ, ಇವ್ರು ಯಾವುದೋ ಸಿನಿಮಾದಲ್ಲಿ ಆ ದೊಡ್ಡ ಪ್ರೊಡಕ್ಷನ್ನಲ್ಲಿ ಚಿಕ್ಕ ಸಿನಿಮಾ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅಂದರೆ ಆಡಿಯನ್ಸ್ನ ಅವ್ರು ಕನ್ವೆ ಮಾಡ್ತಿದ್ದಾರೆ. ಸೊ ಒಟ್ಟಾರೆ ನಾನು ಒಂದು ಹೇಳ್ಬೇಕಂದ್ರೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಲ್ಚರ್ಗೆ ಒಂಚೂರು ಬೆಲೆ ಕೊಡ್ಬೇಕು ನಾವು. ಸೊ ಯಾರು ಆ್ಯಸ್ ಎ ಸಿನಿಮಾ ಮೇಕರ್ ಆಗಲಿ, ಆಡಿಯನ್ಸ್ ಆಗಲಿ, ಇಬ್ಬರು ಈಗ ನಮ್ಮವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಒಬ್ಬ ರೀಲ್ಸ್ ಮಾಡೋನಿಗೆ ಕೊಡೋ ರೆಸ್ಪೆಕ್ಟು ಅವನಿಗಿರೋ ಇದು ಒಬ್ಬ ಸಿನಿಮಾ ಹೀರೋ ಕೊಡ್ತಾ ಇಲ್ಲ. ಇವರು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿಬಿಡೋದು ಒಂದು ಸಿನಿಮಾ ಬಂದ ತಕ್ಷಣ. ಆಮೇಲೆ ಒಂದಿಷ್ಟು ಕ್ಯಾಟಗರಿ ಉಟ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಂದು ಯಾವುದೋ ಸಿನಿಮಾ ಆಗ್ತಿದ್ದಂಗೆ ಈ ಸಿನಿಮಾ ಅಂದರೆ ಒಂದು ಸಲ ನೋಡಬೇಕು. ನನ್ನೊಂದು ಪಾಯಿಂಟ್, ಒಂದು ಸಲ ನೋಡಿ, ಪರವಾಗಿಲ್ಲ, ತಪ್ಪೇನಿಲ್ಲ. ಆಮೇಲೆ ಇವ್ರು ಹೇಳ್ತಾರೆ ಸಿನಿಮಾ ಚೆನ್ನಾಗಿ ಮಾಡಿರಿ, ನಾವು ಯಾಕೆ ನೋಡಲ್ಲ ಅಂತ. ಚೆನ್ನಾಗಿರೋ ಸಿನಿಮಾಗಳು ನೋಡ್ತಾರೆ, ಚೆನ್ನಾಗಿಲ್ದಿರೋ ಸಿನಿಮಾಗಳು ನೋಡ್ತಾರೆ. ಒಂದು ಸರಿ ರವಿಚಂದ್ರನ್ ಸರ್ ಹೇಳ್ದಂಗೆ ಒಂದು 300-100 ರೂಪಾಯಿ ಕೊಟ್ಬಿಟ್ಟು ನೋಡ್ಬಿಡ್ಲಿ ಒಂದು ಸರಿ, ಏನೋ ಒಂದು ಆಗುತ್ತಲ್ಲ ಸರ್. ಹಂಗಂತ ಪಾಪ ಆಡಿಯನ್ಸ್ನ ಕೆಲವೊಂದು ಸರಿ ನನಗೆ ಕ್ವಶನ್ ಕಾಡುತ್ತೆ. ನೋಡಿ, ನಾನು ಹೇಳ್ತಿರೋದು ಎಷ್ಟು ನಿಮಗೆ ಕನ್ಫ್ಯೂಸ್ ಆಗ್ತಿದೋ, ಇದೇ ಆಡಿಯನ್ಸಿಗೆ ಕನ್ಫ್ಯೂಸ್ ಆಗಿರೋದು. ಅಂದರೆ ಏನು, ನನಗೊಂದು ಸಿನಿಮಾ ನೋಡ್ಬೇಕಂತ ಆಸೆ, 7 ಸಿನಿಮಾ ರಿಲೀಸು, ಬುಕ್ ಮೈ ಶೋ ತೆಗೆದು ನೋಡ್ತೀನಿ ಸರ್. ನಮ್ಮದ್ರಲ್ಲಿ ಏನೇನೋ ಇರ್ತವೆ. ನನಗೆ ನಿಜವಾಗ್ಲೂ ಅನಿಸುತ್ತೆ ಆನೆಸ್ಟಾಗಿ, ಇದನ್ನ ಯಾಕೆ ನೋಡ್ಬೇಕು ನಾನು ಅನ್ಸ್ಬಿಡುತ್ತೆ. ಆ ಟ್ರೈಲರ್ ನೋಡ್ತೀನಿ, ಇಂಪ್ರೆಸಿವ್ ಆಗಿರಲ್ಲ. ಹಂಗಂತ ಅವ್ರು ಕೆಟ್ಟ ಸಿನಿಮಾ ಮಾಡೋರಂತಲ್ಲ, ಯಾವುದು ಇಂಪ್ರೆಸ್ ಅನಿಸ್ತಾನೆ ಇಲ್ಲ. ಅವನಿಗಿಂತ ಎಷ್ಟೋ ಚೆನ್ನಾಗಿ ಒಬ್ಬನ ರೀಲ್ಸ್ ಮಾಡ್ದಂಗೆ ಗುರು ಅದೇ ಚೆನ್ನಾಗೈತೆ ಅಂತ ಆಡಿಯನ್ಸು ಫಿಕ್ಸ್ ಆಗ್ಬಿಟ್ಟಾರೆ. ಇಂಥ ಎಲ್ಲ ಆಡಿಯನ್ಸು, ಇಂಥ ಎಲ್ಲ ಮೇಕರ್ಸ್ಗೆ, ಅಥವಾ ಈ ಥರ ಚೆನ್ನಾಗಿ ಮಾಡ್ತಿರೋ ಮೇಕರ್ಸ್ಗೆ, ಚೆನ್ನಾಗಿ ಮಾಡದೇ ಇರೋ ಮೇಕರ್ಸ್ಗೆ, ಅಥವಾ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿರೋ ಮೇಕರ್ಸ್ಗೆ, ಸಿನಿಮಾ ನೋಡೋ ಆಡಿಯನ್ಸ್ಗೆ, ನೋಡ್ದಿರೋ ಆಡಿಯನ್ಸ್ಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಸರ್? ಯಾರನ್ನೂ ಕನ್ಫ್ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಕನ್ಫ್ಯೂಸ್ ಮಾಡಿದ್ರೆ ಇವಾಗ ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ. ಏನಿದೆ ಅದನ್ನು ರಿಯಾಲಿಟಿನ ಇದು ಮಾಡಿದ್ರೆ ಆಗುತ್ತೆ. ಬರೀ ನಾವು ಕೋಟಿಂಗ್ ಹಾಕೊಂಡು ಓಡಾಡಿದ್ರೆ ಕಷ್ಟ. ಈಗ ಸಿನಿಮಾ ಟೀಮ್ಗೆ ಒಂದು ಸಿನಿಮಾ ನಾನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಇಲ್ಲ ಬೇಜಾರು ಮಾಡ್ಕೊಂಬೋದು, ಅಕ್ಸೆಪ್ಟೆನ್ಸಿನೇ ಇರಲ್ಲ. ಅಲ್ಲ ಹಂಗೆ ಸಿನಿಮಾನ ಒಂದು 150 ಜನ ಕೂತ್ಕೊಂಡು ನೋಡೋದ್ರಿಂದ ನೀವು ಒಬ್ಬರು ಹೇಳ್ಬಿಟ್ಟ ತಕ್ಷಣ ಅವ್ರಿಗೆ ಹರ್ಟ್ ಆಗೇ ಆಗುತ್ತೆ. ನೀನು ಹೆಂಗೆ ಡಿಸೈಡ್ ಮಾಡಿದೆ ಅಂತ 150 ಜನದಲ್ಲಿ ಒಂದು 60-70 ಜನ ಇರೋದ್ರೆ ಅಕ್ಸೆಪ್ಟ್ ಮಾಡೋದು. ಅವ್ರಿಗೆ ಅದು ರಿಸಲ್ಟ್ ಬರೋದು ಮಂಡೇ, ವೆಡ್ನೆಸ್ಡೇ ಅಷ್ಟು ಡೇ ಆಗುತ್ತಲ್ಲ, ಅಲ್ಲಿವರೆಗೆ ಯಾರೋ ಹಿಂಗೆ ಇಷ್ಟ ಆಗದೆ ಇರೋರು ಅಷ್ಟೇ ಹೇಳ್ತಾ ಇದ್ದಾರೆ ಅಂತ ಸುಮ್ಮನೆ ಆಗ್ತಾರೆ ಅವರು. ಅದನ್ನು ಇಲ್ಲ ಪಾಸಿಟಿವ್ ಆಗಿದೆ ಅಂತ ಟ್ರೈ ಮಾಡ್ತಾರೆ. ಎಷ್ಟು ರಿಯಾಲಿಟಿ ಚೆಕ್ ಮಾಡಲೇಬೇಕಲ್ವ. ಈಗ ಒಂದು ಸಿನಿಮಾ ಅಂದ ತಕ್ಷಣ ಒಬ್ಬರು ನೋಡಿ ಡಿಸೈಡೇ ಮಾಡೋಕ್ಕಾಗಲ್ಲ. ನಾನು ಅದನ್ನು ಯಾವಾಗಲೂ ನಮ್ಮ ಹುಡುಗರ ಜೊತೆ ಮಾತಾಡ್ತೀನಿ. ಆ ಸ್ಕ್ರೀನ್ ಇದೆಯಲ್ಲ,
ಆ ಸ್ಕ್ರೀನಲ್ಲಿ ನೀವು ದೊಡ್ಡ ಸ್ಕ್ರೀನಲ್ಲಿ ಸಿನಿಮಾ ಹಾಕಿ ಅದೊಂದು ವೈಬ್ ಕ್ರಿಯೇಟ್ ಮಾಡುತ್ತೆ ಮ್ಯಾಜಿಕ್ನ. ಅಲ್ಲಿವರೆಗೂ ನೀವು ಎಡಿಟಿಂಗಲ್ಲಿ 1000 ಸತಿ ನೋಡಿ, ಬುದ್ಧಿವಂತ ಸೈಂಟಿಸ್ಟ್ ಕರ್ಕೊಂಡು ಕೂರಿಸ್ರಿ, ಇದನ್ನ ಯಾಕೆ ಹೆಂಗೈತೆ ಪಿಕ್ಚರ್ ಹೇಳಿ, ಅವ್ನ ಜಡ್ಜ್ಮೆಂಟೇ ಸಿಗಲ್ಲ ಸಿನಿಮಾ. ಆ ಸಿಲ್ವರ್ ಸ್ಕ್ರೀನ್ಗಿರೋ ಶಕ್ತಿನೇ ಅದು. ಆ ಲಾನಾಗ ಅದೇನೋ ಒಂದು ಹೇಳುತ್ತೆ, ಅದು ಹೇಳ್ದಾಗಲೇ ಗೊತ್ತಾಗುತ್ತೆ ಈ ಸಿನಿಮಾ ಓಡುತ್ತೆ ಓಡಲ್ಲ. ನಾವು ಇದಕ್ಕೆ ಫಾರ್ಮುಲಾ ಕಂಡುಹಿಡಿಬೋದು ಹೆಂಗೆ ಮಾಡ್ಬೇಕಂತ. ಈಗ ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಫಾರ್ಮುಲಾ ಕಂಡುಹಿಡಿಬೋದು, ಓಕೆನಾ. ಮ್ಯಾಜಿಕ್ ಮಾಡೋದನ್ನು ಕಲಿಬೋದು, ಮಿರೇಕಲ್ ಮಾಡೋದು ಕಲಿಯೋಕ್ಕಾಗಲ್ಲ. ಸಕ್ಸಸ್ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಮ್ಯಾಜಿಕ್ ಮಾಡೋದು ಕಲಿಬೋದು, ಮಿರೇಕಲ್ ಮಾಡೋಕ್ಕಾಗಲ್ಲ. ಮಿರೇಕಲ್ ಮಾಡೋದೇ ಸಿಲ್ವರ್ ಸ್ಕ್ರೀನ್. ನೀವು ಟ್ರೈ ಮಾಡಿ. ಹಂಗಾದ್ರೆ ಹಾಲಿವುಡ್ದು ಎಲ್ಲ ಸಿನಿಮಾ ಓಡಬೇಕಲ್ಲ. ಸ್ಕ್ರೀನ್ ಪ್ಲೇ ಇಷ್ಟಿಷ್ಟಪ್ಪ ಪುಸ್ತಕ ಬರ್ದವ್ರೆ, ಎಲ್ಲರೂ ಓದಿರೋರು, ಎಲ್ಲರೂ ನೋಡ್ಕೊಂಡಿರೋರು, ಎಲ್ಲರೂ ಗೊತ್ತು. ಈಗ ಬಂತಲ್ಲಪ್ಪ ಲಾಸ್ಟ್ ಇಯರಿಂದ, ಎಲ್ಲೇ ಸ್ಕ್ರಿಪ್ಟ್ ಬರ್ದು ಎಲ್ಲೇ ಮಾಡಿದ್ದು ಯಾಕೆ ಓಡಲಿಲ್ಲ? ಎಮೋಷನ್ ಇಲ್ವಲ್ಲ ಸರ್. ಅಲ್ಲ, ಅದು ಹೇಳಿದ್ರೆ ಅದ್ರ ಲಾಜಿಕ್ ಹೇಳ್ಬೋದು, ಅದು ಏನಾದರೂ ಹೇಳ್ಬೋದು. ಮ್ಯಾಜಿಕ್ ಮಾಡೋದನ್ನೇ ಹೇಳ್ಕೊಡ್ಬೋದು. ಮಿರಾಕಲ್ ಮಾಡೋದು ಸಿಲ್ವರ್ ಸ್ಕ್ರೀನ್ ಅಷ್ಟೇ. ಅದು ಆಗ್ಬೇಕಷ್ಟೇ. ಅದೊಂದೊಂದು ಪೀರಿಯಡಲ್ಲಿ ಹಂಗೆ ಆಗ್ತಾ ಇರುತ್ತೆ. ಈ ಚೇಂಜ್ ಆಗುತ್ತೆ, ಇದೇನಾಗಲ್ಲ. ಈ ಒಂಥರ ಈ ಪೊರೆ ಬಿಡೋದು ಅಂತಾರಲ್ಲ, ಇದು ಪೊರೆ ಬಿಡೋ ಟೈಮು. ಗಟ್ಟಿಯೆಲ್ಲ ಉಳ್ಕೋತಾವೆ, ಜೆಲ್ಲೆಲ್ಲ ಹೋಗ್ಬಿಡ್ತವೆ, ಹೋಗೋದೆಲ್ಲ ಹೋಗುತ್ತೆ. ಇನ್ನೊಂದು ವರ್ಷ ಅಷ್ಟೇ, ಇನ್ನೊಂದು ವರ್ಷನೂ ಇಲ್ಲ, ಇನ್ನೊಂದು 6-7 ಎಲ್ಲವೂ ಚೇಂಜ್ ಆಗುತ್ತೆ. 6-7 ತಿಂಗಳಲ್ಲಿ ಎಲ್ಲ ಚೇಂಜ್ ಆಗುತ್ತೆ. 6-7 ತಿಂಗಳಲ್ಲಿ ನಮ್ಮ ಮಿಕ್ಕಿ ಸರ್ದು ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಇಷ್ಟೇ, ಸುಮ್ಮನೆ ಏನಿಲ್ಲ ಸರ್. ಎಷ್ಟೊಂದು ದಿನ ಆಗಿತ್ತಲ್ಲ ಮಾತಾಡಿ. ಸೊ ಓವರಾಲ್ ಆಗಿ ಸುಮ್ಮನೆ ಮಾತಾಡೋಣ ಅಂತ ಸುಮ್ಮನೆ ಹೋಗೋಣ, ನಿಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಮಾತಾಡೋಣ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಸಿನಿಮಾಗಳೆಲ್ಲ ಒಳ್ಳೇದಾಗಲಿ ಸರ್. ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ, ಆದಷ್ಟು ಬೇಗ ಸಿನಿಮಾಗಳ ಜೊತೆ ಡೈರೆಕ್ಷನ್ ಮಾಡಿ. ಡೈರೆಕ್ಷನ್ನು ಕಮ್ಮಿ ಹೀರೋ ಆದ್ರೇ ಬೆಸ್ಟ್ ನೀವು. ಆಮೇಲೆ ಹೊಸಬ್ರಿಗೆ ನೀವು ಚಾನ್ಸ್ ಕೊಡಿ ಸರ್. ನಾನು ಹೇಳೋದು ಸರ್, ಇವಾಗ ಸೂರಿ ಸರು ವಿಕ್ಕಿ ವರುಣ್ ಅಂತ ಒಬ್ಬ ಹುಡುಗನ್ನ ಹುಟ್ಟಾಕಿಲ್ಲ ಅಂದಿದ್ದೀರಾ ಸರ್. ಇವತ್ತು ವಿಕ್ಕಿ ವರುಣ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಸರ್. ಸೊ ಹಂಗೆ ನಿಮ್ಮ ಸುತ್ತಮುತ್ತ ಇರೋ ಟ್ಯಾಲೆಂಟ್ಗಳಾಗಲಿ, ನಿಮಗೆ ಯಾರೋ ಗೊತ್ತಿರೋ ಟ್ಯಾಲೆಂಟ್ ಅಟ್ಲೀಸ್ಟ್ ನಿಮ್ಮಿಂದಾರು ಎಂಕರೇಜ್ಮೆಂಟ್ ಆಗಲಿ. ಈಗ ನೀವು ನೋಡ್ದಂಗೆ ಅಪ್ಪು ಸರ್ ಜೊತೆ ಒಡನಾಟ ಜಾಸ್ತಿ ಇತ್ತು ನಿಮಗೆ. ಅಂದರೆ ನೀವು ಆ್ಯಸ್ ಅ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಾಗಿಂದ ಹಿಡಿದು ಕಾಲೇಜ್ ಕುಮಾರ್ವರೆಗೂ ಅವ್ರು ಬೈಟ್ಸ್ ಎಲ್ಲ ಕೊಟ್ಟಿದ್ರು, ಚೆನ್ನಾಗಿ ಮಾಡಿದಾರೆ ರೀ, ಒಳ್ಳೇದಾಗಲಿ ನಿಮಗೆ ಅಂತೆಲ್ಲ ಹೇಳ್ತಿದ್ರು. ಸೊ ಅವರು ಒಂದು ಒಳ್ಳೆ ದೊಡ್ಡ ಹ್ಯಾಂಡ್ ಇತ್ತು ನಮಗೆ. ಅಂದರೆ ನಿಮಗೆ ಗೊತ್ತಿರೋಂಗೆ, ಯಾರೇ ಒಂದು ಇಂಡಸ್ಟ್ರೀಲಿ ಒಬ್ಬರು ಸಿನಿಮಾ ಮಾಡಿದ್ರೆ ಅವ್ರ ನಂಬರ್ ಯಾವುದೋ ಒಂದು ಪ್ರೊಡಕ್ಷನ್ ಮ್ಯಾನೇಜಿಂದರಿಂದ ಆಗಲಿ ಇಸ್ಕೊಂಡು ಅವ್ರ ಟೀಮ್ಗೆ ವಿಶ್ ಮಾಡ್ತಿದ್ದೆ ಅಂತ ಒಂದು ಕ್ಯಾಟಗರಿ, ಒಂದು ಕ್ಯಾರೆಕ್ಟರ್ ಇದ್ದಿದ್ದೆ ಅಪ್ಪು ಸರ್ ಒಂದೇ. ಇನ್ಯಾರ್ದು ನಾನು ಬೇರೆಯವ್ರದ್ದಿಲ್ಲ ಅಂತಲ್ಲ ಸರ್, ಇದೆ, ಬಟ್ ಜಾಸ್ತಿ ಅಪ್ಪು ಸರ್ದಿತ್ತು. ಸೊ ಅದೇನಂದರೆ ಅವ್ರು ನೋಡಿ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಬಂದ್ರು, ಪ್ರೊಡಕ್ಷನ್ ಮಾಡಿದ್ರು. ಇವಾಗ ಏನಾದ್ರು ಅಪ್ಪು ಸರ್ ಇದ್ದಿದ್ರೆ ಅವ್ರ ಪ್ರೊಡಕ್ಷನಲ್ಲಿ 8 ಸಿನಿಮಾಗಳು ಬರ್ತಿತ್ತು, ಏನೋ ಸಕ್ಕತ್ತಾಗಿರೋ ಸಿನಿಮಾಗಳೆಲ್ಲ ಬರ್ತಿತ್ತು. ಸೊ ಹಂಗೆ ನೀವು ಅಷ್ಟೇ ಸರ್, ಹೊಸಬ್ರಿಗೆಲ್ಲ ಚಾನ್ಸ್ಗಳು ಕೊಡಿ ಸರ್. ಒಂದು ಒಳ್ಳೆ ಟೀಮ್ನ ಇಟ್ಕೊಂಬಂದರೆ. ಯಾಕಂದರೆ ಈಗ ಎಷ್ಟು ಜನ ಏನೇನೋ ಸಿನಿಮಾಗಳು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಫ್ರಸ್ಟ್ರೇಷನಲ್ಲಿ ಒಂದು ಥಿಯೇಟ್ರ್ ಮುಂದೆ ಹಂಗಾಗಿಲ್ಲ ಹಿಂಗಾಗಿಲ್ಲ, ಅವೇನು ನನಗೆ ನಿಜವಲ್ಲ ಅವೆಲ್ಲ ಕೆಲವೊಂದು ಸರಿ ನೋಡಿದಾಗ ಅನಿಸುತ್ತೆ, ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಸಿನಿಮಾ ಚೆನ್ನಾಗಿ ಮಾಡ್ಬಿಡಿ ಅನಿಸುತ್ತೆ. ನೀವು ಆ ಥರ ಒಂದು ಕ್ಯಾಟಗರಿಲಿ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡಿ 2027ಕ್ಕೆ ವಿಕ್ಕಿ ಸರ್ ಹೇಳ್ದಂಗೆ ಒಂದು ಒಳ್ಳೆ ಎರ ಬರಲಿ. ಸೊ ಇದಾಗಿತ್ತು ಇವತ್ತು ಸುಮ್ಮನೆ ಒಂದು ಜಸ್ಟ್ ಮಾತುಕತೆ ವಿತ್ ವಿಕ್ಕಿ ವರುಣ್ ಸರ್ ಜೊತೆ. ಸೊ ಅಷ್ಟೇ, ಸಿಗೋಣ ಆದಷ್ಟು ಬೇಗ. ಇದೇನಾದ್ರು ಇಷ್ಟ ಆದರೆ, ಇದು ತುಂಬ ಚೆನ್ನಾಗಿ ಏನಾದ್ರು ಕಂಟಿನ್ಯೂ ಆಯ್ತು ಅಂದರೆ ನೆಕ್ಸ್ಟು ಬೇರೆ ಹೀರೋಗಳ ಜೊತೆಗೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ನೋಡೋಣ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಇದ್ರ ಮೇಲೆ ಡಿಪೆಂಡು. ಇದು ಒಂಥರ ಕೆಂಡ ಸಬ್ಬಿಗೆ ಇದ್ದಾಗ ಈಗ ನಮಗೆ. ಓಕೆ, ಅದು ವಿಡಿಯೋ ಓಡಲಿಲ್ಲ ಅಂದರೆ ನನ್ನ ಮೇಲೆ ಹಾಕ್ಬೇಡ. ಥ್ಯಾಂಕ್ ಯು ಎಲ್ಲರಿಗೂ ನೋಡ್ತಾ ಇರೋರು. ಥ್ಯಾಂಕ್ ಯು.